ಅಣ್ಣ ನಿಮ್ ಜೀವಕ್ಕೆ ಅಪಾಯ ಇದೆ. ಏನ್ಲ ಬೊಗಳ್ತಾ ಇದೀಯಾ? ಹೌದಣ್ಣ, ಆ ಜೀವ ಇಂದು ಜೊತೆ ಸೇರ್ಕೊಂಡು ನಿಮ್ಮನ್ನು ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದಾನೆ. ಮಹಾನಗರ ಅಂತ ವಿನೋದ್ ಪ್ರಭಾಕರ್ದು ಫಸ್ಟ್ ಮೂವಿ ಅವ್ರದ್ದು ಅದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಟಕ್ಕಂತ ಇವ್ರು ಒಂದು ಫೋನ್ ಹೊಡೆದು ನಮ್ಮ ಹುಡುಗ ಬರ್ತಾ ಇದ್ರೆ ಏನಾರೋ ಒಂದು ಚಾನ್ಸ್ ಅಂತ ಆಲ್ರೆಡಿ ಫಿಕ್ಸ್ ಆಗೋಗಿ ಅವತ್ತೇ ಕಳಿಸ್ತಾರೆ. ಮುಹೂರ್ತ ಆಗ್ತಿದಂಗೆ ಬರೀ ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ, ಅವ್ರ ಜೊತೆ ಸುಮ್ಮನೆ ಫ್ರೆಂಡ್ ಆಗಿ ಓಡಾಡ್ಕೊಂಡಿರೋದು. ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ BN ಗಂಗಾಧರ್ಗೆ ಓನ್ ಪಿಕ್ಚರ್ ಅದು. ಅದ್ರಲ್ಲಿ ಬಂದು ಆಂಟಿ ಹೀರೋ ಆಗಿ ತಗೊಳ್ತಾರೆ. ಅಂದ್ರೆ ನವೀನ್ ಮಯೂರ್ ಇರ್ತಾರೆ, ಮೋಹನ್ ಇರ್ತಾರೆ, ಇಬ್ರು ಹೀರೋಯಿನ್ ಇರ್ತಾರೆ, ನನ್ನ ಜೊತೆ ಇನ್ನೊಬ್ಬನೂ ಇರ್ತಾನೆ, ಅವನ ಹೆಸರು ಸಂತೋಷ ಇಲ್ಲ. ನವನೀತ್ ಸಿಂಗ್ ಅಂತ ಹೀರೋಯಿನ್, ಶ್ರೀನಾಥ್ ಸರ್ ಮಾಡಿದ್ದಾರೆ. ಅದರಲ್ಲಿ ಸುಜಲ್ ಲೋಕೇಶ್ ಅವರು ಸೈಡ್ ಆಕ್ಟಿಂಗ್ ಮಾಡಿದ್ದಾರೆ. ಅದು ಫಸ್ಟ್ ಅಲ್ಲಿ ಇರ್ಬೋದು. ಆಗ ನಾನು ಸೆಕೆಂಡ್ ಹೀರೋ ಮಾಡಿದ್ದೆ. ಅದ್ರಲ್ಲಿ ಏನಾಗೋಯ್ತು, ಎಲ್ಲೋದ್ರೂ ನಂದೇ ಬಟ್ಟೆ, ನಂದೇ ಕಾರು, ನಂದೇ ಪೆಟ್ರೋಲು, ಆ ತರ. ಆಮೇಲೆ ಅಲ್ಲಿ ಏನ್ ನನ್ಗೆ ಅಮೌಂಟ್ ಕೊಡ್ತಾ ಇದ್ರು, ಎಲ್ಲಾ ಮೂವಿದು ಹೇಳ್ತಾ ಇದ್ರಿ, ಒಂದ್ ಮೂವಿದು ಹೇಳ್ತಾ ಇಲ್ಲ. ಯಾಕಂದ್ರೆ ಒಂದ್ ಮೂವಿ ಕೂಡ ಅವ್ರು ಯಾರೋ ಹಿಂಗೆ ಕರ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಒಂದು ಫೇಮಸ್ ಹೀರೋ ಈಗ ಅವ್ರ ತಮ್ಮ ಡೈರೆಕ್ಟರ್ ಆಗಿದ್ದಾರೆ, ಹೆಸರು ಹೇಳಲ್ಲ, ಅವ್ರು ಪ್ಯಾಲೇಸ್ ರೋಡ್ ಅಲ್ಲಿ ಬಂದಿರ್ತಾರೆ. ಅವರು ಇನ್ನೂ ಫಿಲಿಂ ಲ್ಯಾಂಡಿಗೆ ಬಂದೇ ಇರಲ್ಲ. ಅವಾಗ್ಲೇ ನೋಡೋ ಸತೀಶ್ ಕೆಡಬಂಸ್ ಅಂದ್ರೆ ಅವರೇ ಅಂತ ಅವ್ರ ತಮ್ಮನ್ ತೋರಿಸಿರೋದನ್ನ ಅವರು ನೆನೆಸ್ಕೊಂಡು ಹೇಳಿರ್ತಾರೆ. ಹೆಸರು ಆಮೇಲೆ ಹೇಳ್ತೀನಿ ಯಾರು ಅಂತ. ನಾನು ದರ್ಶನ್ ಮೂವಿಲಿ ನನಗೆ ಫುಲ್ಲು ಕರ್ರಗ್ ಮಾಡ್ತಾರೆ, ಮೇಕಪ್ ಅಲ್ಲೇ ಡಾರ್ಕ್ ಇದು. ನಾನು ಮಿರರ್ ನೋಡ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಸರ್ ನಾನು ಹೋಗಿ ಮುಖ ತೊಳ್ಕೊ ಬಂದ್ರು ಇದಕ್ಕಿಂತ ಚೆನ್ನಾಗಿರ್ತೀನಿ ಸರ್, ಮೇಕಪ್ಪೇ ಬೇಡ ನನಗೆ ಅಂತ. ಎಲ್ಲಾರನ್ನೂ ಕರೀತಾರೆ, ಏನಾಗಿದ್ಯೋ ಏನಾಗಿದ್ಯೋ, ಎಲ್ಲರೂ ಏನಾಗಿದೆ ಚೆನ್ನಾಗಿದೆ ಅಂದ್ರೆ ನಂಗೆ ಅಳು ಬಂದ್ಬಿಡ್ತು. ಯಾಕಂದ್ರೆ ನನಗೆ ಸುಮ್ಮನೆ ಕಾಣಿಸ್ತಿದ್ಯಾ ಮಿರರ್. ಅದು ಮೂವಿದ್ರಲ್ಲಿ ಬ್ಲ್ಯಾಕ್ ಅಂತ ಎಲ್ಲ ಒಂದೇ ಫೋಟೋ ಇಟ್ಕೊಂಡಿದ್ದಾರೆ. ಅದರಲ್ಲೇ ನಾನು ಸಾಂಗ್ ಅಲ್ಲಿ ಇದ್ದೀನಿ ದರ್ಶನ್ ಜೊತೆ. ಅಲ್ಲಿ ಯಾಕೆ ಬೆಳ್ಳಿದ್ದೀನಿ? ನಾ ಸೆಕೆಂಡ್ ಹೀರೋ ಅಲ್ಲ ಅಂದ್ರೆ ನನಗೆ ಹೀರೋಯಿನ್ ಯಾಕೆ ಕೊಡ್ತಾರೆ ಸರ್? ನಾನು ಜಗಳ ಆಗಿದ್ಕೆ ಅರ್ಧ ಮೂವಿಗೆ ನನ್ನ ಹನಿಮೂನ್ ಮಾಡಿಸದೆ ಫ್ಲೈಟ್ ಅಲ್ಲಿ ಸಾಯಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಸರ್. ಆ ಟೈಮಲ್ಲಿ ದರ್ಶನ್ ಸರ್ BTM ಲೇಔಟ್ ಅಲ್ಲಿ ವಾಟರ್ ಟ್ಯಾಂಕ್ ಹತ್ರ ಮನೆ ಇತ್ತು. ಆ ರಾಕಿ ಅನ್ನೋ ನಾಯಿ ತುಂಬಾ ಹೈಬ್ರಿಡ್ ಇತ್ತು. ಅಂದ್ರೆ ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರ್ಲಿಲ್ಲ. ಕಾರಣಾಂತರದಿಂದ ಅವ್ರು ಸೇಲ್ ಮಾಡಿದ್ರು. ಆ ನಾಯಿ ತಗೊಂಡು ಅದನ್ನ ಎಷ್ಟು ಶೋ ವಿನ್ ಮಾಡಿದೀನಿ ಅಂದ್ರೆ ಇನ್ನೂ ಸರ್ಟಿಫಿಕೇಟ್ ಎಲ್ಲ ಹಂಗೆ ಇಟ್ಕೊಂಡಿದೀನಿ ಮನೆಯಲ್ಲಿ. ಪಾರ್ವತಮ್ಮ ರಾಜ್ಕುಮಾರ್ ರೈಟ್ ಸೈಡ್ ಅಲ್ಲಿ ಹಾಸಿಗೆ ಮೇಲೆ ಕೂತಿದ್ರು. ರಾಜ್ಕುಮಾರ್ ಸರ್ ಒಳಗಡೆ ರೈಟ್ ಅಲ್ಲಿ ಇದ್ರು. ಪುನೀತ್ ರಾಜ್ಕುಮಾರ್ ಈಗ ಬಂದ್ಬಿಟ್ಟು ಅವ್ರ ಅಮ್ಮ ಅಪ್ಪನಿಗೆ ಕೈ ಕಾಲೆಲ್ಲ ಮುಗ್ದಿ ಹೋದ್ರು. ನಾವೆಲ್ಲ ಹಿಂಗೆ ಮಾತಾಡ್ತಾ ಇದ್ವಿ ಪಾರ್ವತಮ್ಮ ರಾಜ್ಕುಮಾರ್ ಜೊತೆ. ಅವ್ರ ಮನೆ ಒಳಗೋಗಿ ಸದಾಶಿವ ನಗರಲ್ಲಿ ಇರೋ ಮನೆಗೆ ಹೋಗಿ ಕೊಟ್ಟಿರೋದು. ಎಲ್ಲಾರ್ಗು ಈಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಬಿಟ್ಟು ಮಿಕ್ಕಿದ್ ಎಲ್ಲಾರ್ಗು ರನ್ನರ್ ಅಪ್ ಇಂದ ಲಾಸ್ಟ್ RJ ಅಮಿತ್ ಕರಿಬಸಪ್ಪ ಅವ್ರಿಗೂ ಅಷ್ಟು ಜನಕ್ಕೂ ಪ್ಲಸ್ ಅದ್ರ ಹಿಂದಿನ ಸೀಸನ್ ಯಾರ್ಯಾರು ನಂಗೆ ಪರಿಚಯ ಇದ್ದಾರೆ, ತುಕಾಲಿ ಸಂತೋಷ್ ಅವರು, ಆತರ ಯಾರ್ಯಾರು ಬಿಗ್ ಬಾಸ್ ಅವರು ಇದ್ದಾರೆ, ಅದು ಬಿಟ್ಟು ಬೇರೆ ಸ್ನೇಹಿತರನ್ನು ಕರೀತಾ ಇದ್ದೀನಿ. ಮೇನ್ ಅವ್ರಿಗೋಸ್ಕರ ಒಂದು ಪಾರ್ಟಿ ಮಾಡ್ತಾ ಇದ್ದೀನಿ. ಅದು ಇನ್ನೊಂದು ವಾರ 10 ದಿವಸ ಮಾಡ್ತಾ ಇದ್ದೀನಿ. ಅದು ಒಂದು ದೊಡ್ಡ ನ್ಯೂಸ್ ಆಗುತ್ತೆ. ಯಾಕಂದ್ರೆ ಗೆದ್ದವರು ಟೀ ಕೊಡಿಸಲ್ಲ. ಇವಾಗ ನೋಡಿ, ಅವ್ರು ಗೆದ್ದು ಬಂದ್ರು ಒಬ್ರಿಗೊಂದು ಊಟ ಕೊಡಿಸ್ಬಿಡ್ಲಿ ನೋಡೋಣ, ಗೆದ್ದೇ ಅಂತ ಒಂದು ಊಟ ಕೊಡಿಸ್ಲಿ ನೋಡೋಣ, ಇಲ್ಲ ಟೀ ಕೊಡಿಸ್ಲಿ ನೋಡೋಣ. ಕರ್ಸ್ಬಿಟ್ಟು ಹೊಡ್ಸೋದು, ರೌಡಿಸಮ್ ಮಾಡೋದು ಅವೆಲ್ಲ ನಂಗೆ ಇಷ್ಟ ಇಲ್ಲ. ನೋಡ್ಕೊಂಡು ನಕ್ಕೊಂಡು ನೀವು ಕೆಟ್ಟದಾಗ ಮಾಡಿದ್ರು ಹಾರ್ಟ್ ಸಿಂಬಲ್ ಹಾಕಿರ್ತೀನಿ. ಅದರ ಅರ್ಥ ಅದು ನಾನು ಖುಷಿಯಾಗಿದ್ದೀನಿ ಅಂತ ಅಲ್ಲ, ನೀವು ನನ್ನ ಕಣ್ಣಿಗೆ ಬಿದ್ದಿದ್ದೀರಾ ಅಂತ ಅರ್ಥ. ಮೇಡಮ್, ಈಗ ಎಲ್ಲಾರ ಮಕ್ಕಳನ್ನ ಫಾರಿನ್ ಕಳಿಸಿ ಟ್ರೈನಿಂಗ್ ಮಾಡಿಸಿ ಆ ಕೋರ್ಸ್ ಈ ಕೋರ್ಸ್ ಎಲ್ಲ ಮಾಡಿ ಲಾಂಚ್ ಮಾಡೋದು, ಹೆಸರುಗಳೇ ಹೇಳಲ್ಲ. ಅವ್ರು ಫೇಮಸ್. ನನ್ನ ಮಗನ್ನ 0 ರೂಪೀಸಲ್ಲಿ ಒಂದು ಫೇಲ್ ಪಾರ್ಟಿ ಮಾಡಿದೆ. ಇವತ್ತು ನನ್ನ ಮಗ ಫೇಮಸ್. ನೀವೇ ಒಂದೊಂದು ಫಂಕ್ಷನ್ ಬಿಗ್ ಬಾಸ್ ವೇದಿಕೆಗೆ ಹೋಗ್ಲಿ, ಅನುಬಂಧ ಅವಾರ್ಡ್ಗೆ ಹೋಗ್ಲಿ, ಅದು ಬೇಡ, ತುಕಾಲಿ ಸಂತೋಷ್ ಅವರು ಅಷ್ಟು ಫಂಕ್ಷನ್ ಮಾಡಿದ್ರಂತೆ. ಇಷ್ಟು ಹೆಸರು ಎಲ್ಲೂ ಬರ್ಲಿಲ್ವಂತೆ. ಬರೀ ನನ್ನ ಮಗಂದು ಬಿಗ್ ಬಾಸ್ ಅನುಬಂಧ ಅವಾರ್ಡ್ ಅಲ್ಲಿ ಬಿಗ್ ಬಾಸ್ ಇದ್ರಲ್ಲಿ ಹರ್ಷ ಅಂದಿದ್ಕೆ ಹೊಸಪೇಟೆನೋ ಬಳ್ಳಾರಿಗೆ ಹೋದ್ರಂತೆ. ಇವ್ರು ಹೋಯ್ತಾ ಇದ್ರೆ ಹರ್ಷ ಅಂತ ಮೈ ಮೇಲೆ ಬಿದ್ದು ಬರ್ತಾರಂತ ಅವ್ರ ಮೇಲೆ. ಆ ಪ್ರೀತಿ ಮೊದ್ಲು ಇರ್ಲಿಲ್ವಂತೆ. ಇಷ್ಟು ವರ್ಷ ಅರಸಾಹಸ ಮಾಡಿದ್ರು, ಅಷ್ಟು ಹೆಸರು ತಗೊಂಡಿದ್ರು, ಬಿಗ್ ಬಾಸ್ಗೆ ಹೋಗಿ ಬಂದಿದ್ರು, ಈ ತರ ಜನ ಪ್ರೀತಿ ಬರ್ಲಿಲ್ವಂತೆ. ಬರೀ ಹರ್ಷ ಅನ್ನೋದು ಒಂದೇ ಒಂದು ಅವರು ಮಿಮಿಕ್ರಿ ಮಾಡಿದ್ಕೆ ಇವತ್ತು ಫೇಮಸ್ ಅಂತ. ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕಿ ಇಲ್ಲೇ ಸ್ಪೀಕರ್ ಫೋನ್ ಅಲ್ಲಿ ಮಾತಾಡ್ಸ್ತೀನಿ. ಅವರು ಹೊಗಳ್ತಾರೆ. ಈಗ ದಿನ ಫೋನ್ ಹೊಡಿತಾರೆ ನಂಗೆ, ನಿಮ್ಮಿಂದ ಫೇಮಸ್ ಆದೆ ಅಂತ. ಮೇಡಮ್, ಈಗ 2 ಕೋಟಿ ಡ್ರಿಂಕ್ಸ್ ಬಗ್ಗೆನೂ ಬರ್ತೀನಿ. ಡಾಕ್ಟರ್ ಲೀಲಾ ಮೋಹನ್ ಅಂತ ಅವ್ರು ಎಷ್ಟು ಪಿಕ್ಚರ್ ಮಾಡಿದ್ರು, ಎಷ್ಟು ಇದು ಮಾಡಿದ್ರು, ಅವ್ರಿಗೆ ರೆಕಗ್ನೈಸೇಷನ್ ಸಿಗ್ಲಿಲ್ಲ, ಅವ್ರಿಗೆ ಅಷ್ಟು ಪಬ್ಲಿಸಿಟಿ ಸಿಗ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಎಣ್ಣೆ ಬಾಟ್ಲ್ ಇಟ್ಕೊಂಡು ಮಾಡ್ತಾ ಇದ್ರು. ಇದು ಸತೀಶ್ ಅವ್ರಿಗೆ 2 ಕೋಟಿ ಅಂದ್ರೆ 30,000 20,000 ಇರುತ್ತೆ. ಅದು ರೀಲ್. ಅದನ್ನ ಮೊದಲೇ ಹೇಳ್ಬಿಡ್ತಾರೆ ನಮ್ಮಲ್ಲಿ. ತಿರ್ಗಾ ರೀಲ್. ಈಗ ನೀವು ಮೂವಿ ತರ ಹೀರೋಯಿನ್ ತರ ಆಕ್ಟಿಂಗ್ ಮಾಡ್ಕೊಂಡು ಮಾಡ್ತೀವಿ, ನೀವು ಆ ಹೀರೋಯಿನ್ ಆಗ್ತೀರಾ ನೀವು? ಅದು ರೀಲ್. ಓಡೋದೇ ಅಲ್ಲಿ ಹಾಕೋದೇನಕ್ಕೆ? ವ್ಯೂಸ್.
ವ್ಯೂಸ್ಗೋಸ್ಕರ ಹಾಕೋದು, ಎಲ್ಲಾರನ್ನು ಗೋಳೆ ಬಿಡೋದು, ಎಲ್ಲಾರು ರೀಲೇ ಬಿಡೋದು, ಅದು ರೀಲ್ಸ್ ಓಡಕ್ಕೋಸ್ಕರ. ಈಗ ನಾನು ಹೇಳಿಕೆ ತಾನೇ ಹೊಡ್ತು, ಈಗ ಅವ್ರದ್ರಲ್ಲಿ ಯಾವ್ದನ್ನು 100K ಓಡಿಲ್ಲ. ನಂದು ಅದು ಬಾಟ್ಲದು ನಾನು ಐಡಿಯಾ ಕೊಟ್ಟೆ, ಅವ್ರ ಮೇಲೆ ಪಾರ್ಟಿ ಮಾಡ್ತಾ ಇದ್ದೆ, ನಾನು ಐಡಿಯಾ ಕೊಟ್ಟೆ. ಆದ್ರೆ ಅವತ್ತು ನನ್ನ ಕಂಟ್ರೆಂಟ್ ಆಗಿತ್ತು ಅಂದ್ರೆ ನಾನು ಮಕ ತೋರ್ಸಲ್ಲ ಅಂದೆ. ಆಮೇಲೆ ಅವ್ರೊಬ್ರೆ ಪೆದ್ದು ತರ ಒಬ್ರೇ ವಿಡಿಯೋ ಮಾಡ್ತಾ ಇದ್ರು. ನಾನು ಹೇಳಿದೆ, ಸರ್ ನೀವು ಇನ್ನು 100 ವಿಡಿಯೋ ಮಾಡಿದ್ರು ಓಡಲ್ಲ ಸರ್, ಸೈಡಲ್ಲಿ ನನ್ನ ಹಿಂದೆ ಒಂದು ನನ್ನ ಟೀ ತೋರಿಸಿದ್ರು ಓಡ್ಬಿಡುತ್ತೆ ಸರ್ ಅಂತ. ಅದಕ್ಕೆ ಲಾಸ್ಟ್ ಅಲ್ಲಿ ಕೊಡಿ ಸರ್ ಅಂತ ಇಸ್ಕೊಂಬರಕ್ ಹೋದೆ. ಅವಾಗ ಹಿಂದೆಯಿಂದ ತೋರಿಸಿದ್ರು, ನಾನು ಟ್ರ್ಯಾಕ್ ಪ್ಯಾಂಟ್ ಅಲ್ಲಿ ಇದೀನಿ, ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅವಾಗ ಚಪ್ಪಲಿ ಹಾಕೊಂಡು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಹೋಗಿದೆ ಅವ್ರ ಮನೆ ಮೇಲೆ ಪಾರ್ಟಿ. ಅವಾಗ ಅವರು ಒಬ್ಬರೇ ಮಾಡ್ತಾ ಇದ್ರು, ಅವ್ರ ಮೈಂಡ್ ಅಲ್ಲಿ ಇದ್ದಿದ್ದು ನನ್ನ ಹೆಸರು ಹೇಳ್ಕೊಂಡು ಮಾಡಿದ್ರು ಓಡುತ್ತೆ ಅಂತ. ನಾನು ಹೇಳಿದೆ, ಇಲ್ಲ ಸರ್, ದೃಷ್ಟಿ ಬರ್ತಾರ ಒಂದು ಚೂರು ತೋರಿಸಿ ಸರ್, ನೀವೇ 90% ಇರಿ ಸರ್, ನನ್ನ ಚೂರು ತೋರಿಸಿ ಸರ್, 1 ಮಿಲಿಯನ್ ನೋಡಿಲ್ಲ ಅಂದ್ರೆ ಕಾಲ್ ಕೆಳಗೆ ನುಗ್ತೀನಿ ಹಿಂದೆ. ಒಂದ್ ದಿವಸಕ್ಕೆ 1 ಮಿಲಿಯನ್ ನೋಡ್ತು. ಸರ್ ನೀವ್ ಹೇಳಿದ್ರೆ ಈಗ ಕನ್ನಡ ಇಂಡಸ್ಟ್ರಿ ಯಾಕೆ ಕೆಳಗಿದೆ, ಯಾಕೆ ಒಂದು ಫಿಲ್ಮಿಗೆ ಪ್ರಮೋಷನ್ ಸಿಗ್ತಿಲ್ಲ, ಯಾಕೆ ಸ್ವಂತ ಟೀಮ್ ಒಂದು ಫಿಲ್ಮ್ ಮಾಡೋ ಇಡೀ ತಂಡನೇ ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಸೊ ನಿಮ್ ಪ್ರಕಾರ ಅದೇನ್ ಚೇಂಜಸ್ ಮಾಡಿ ನಿಮ್ಮಿಂದ ಲೀಲಾ ಮೋಹನ್ ಅವ್ರ ಫಿಲ್ಮ್ ಹೆಲ್ಪ್ ಆಯ್ತು ಅನ್ನೋದು? ಇಲ್ಲ, ಹೆಲ್ಪ್ಗಿಂತ ಅವ್ರು ಆಲ್ರೆಡಿ ಮಾಡ್ಬಿಟ್ಟಿದ್ರು ಮೂವಿ. ನಾನೀಗ ಅವ್ರದ್ದೇ ಟಾಪಿಕ್ ಎತ್ಕೊಂಡು ಹೇಳ್ತೀನಿ, ಯಾಕಂದ್ರೆ ಅವ್ರು ನನಗೆ ಒಂದು ಗುಡ್ ಫ್ರೆಂಡ್ ಆಗಿದ್ದಾರೆ. ಅವ್ರಿಗೂ ನಾನು ಅದೇ ಬುದ್ಧಿವಾದ ಹೇಳಿದ್ದೀನಿ. ಅವ್ರು ಬಂದು ದುಡ್ಡು ಮಾಡಿದ್ದಾರೆ, ಡಾಕ್ಟ್ರು ವೃತ್ತಿಯಿಂದ ದುಡ್ಡು ಮಾಡಿದ್ದಾರೆ. ಅದಕ್ಕೇನಂದ್ರೆ ಈ ಹೊಸ ಡೈರೆಕ್ಟರ್ಗಳು ಇರ್ತಾರಲ್ಲ, ಅವ್ರೇನಾದ್ರೆ ತಲೆ ಬ್ರೈನ್ ವಾಶ್ ಮಾಡಿ ಮೂವಿಗೆ ದುಡ್ಡು ಹಾಕ್ಸಿದ್ದಾರೆ. ಅದು ಎಷ್ಟು ದುಡ್ಡು ಹಾಕ್ಸಿದ್ದಾರೆ ಅಂದ್ರೆ ಒಂದು ಲೆವೆಲ್ಗೆ ವಾವ್ ಅನ್ನೋ ತರ ಮೂವಿ ತೆಗಿಬಹುದು, ಅಷ್ಟು ಲೆವೆಲ್ಗೆ ದುಡ್ಡು ಹಾಕ್ಸಿದ್ದಾರೆ. ಆದ್ರೆ ಮೂವಿ ಕ್ವಾಲಿಟಿ ಯಾವ ತರ ಇದೆ ಅಂದ್ರೆ, ಅವರೇ ರಾತ್ರಿ ಫೋನ್ ಮಾಡಿ ನನಗೆ ಹೇಳಿದ್ರು, ಮೂವಿಗೆ ಫಸ್ಟ್ ಶೋ ಹೋಗಿ ಬಂದ್ಮೇಲೆ ರಾತ್ರಿ ಹೆಂಗಿದೆ ಅಂದ್ರು. ಸರ್ ಅಕ್ಕಪಕ್ಕ ಯಾರು ಇಲ್ವಾ ಅಂದೆ, ಇಲ್ಲ ಅಂದ್ರು. ಸರ್ ದಯವಿಟ್ಟು ಚೆನ್ನಾಗಿಲ್ಲ ಸರ್ ಅಂದೆ. ಅವ್ರು ಇಲ್ಲ ಅಂದ್ಮೇಲೆ ಹೇಳಿದೆ, ಏನಕ್ಕೆ ಅಂದ್ರು. ನಾನು ವಿವರಣೆ ಕೊಟ್ಟೆ, ಸರ್ ಇವಾಗ ನೀವು ಇಷ್ಟು ಕೋಟಿವರೆಗೂ ಎಷ್ಟೋ ಖರ್ಚು ಮಾಡಿದ್ರಿ ಅಂತ ಹೇಳಿದ್ರಿ ಆ ಮೂವಿಗೆ, ಎಲ್ಲಿ ಖರ್ಚು ಮಾಡಿದ್ರೆ ಸ್ವಲ್ಪ ತೋರಿಸಿ ಸರ್ ಅಂದೆ. ಅಂದ್ರೆ ಏನಂದ್ರೆ, ಒಂದು ಮನೇಲಿ ಮಾಡ್ತಾ ಇದ್ದಾರೆ, ಅಲ್ಲಿ ತಟ್ಟೆ ಲೋಟ ಇಲ್ಲ. ಈಗ ಒಂದು ಮನೇಲಿ ಸಂಸಾರ ಮಾಡ್ತಾ ಇದ್ದಾರೆ, ಒಂದು ಮನೆಯಲ್ಲಿ ಜನ ಇದ್ದಾರೆ ಅಂದ್ರೆ ಬ್ಯಾಕ್ ಅಲ್ಲಿ ತಟ್ಟೆ ಲೋಟ ಇರಬೇಕು. ಇವ್ರು ಶೂಟಿಂಗ್ ಮನೆ ತಗೊಂಡಾಗ 1 ನಿಮಿಷ ಕೇಳಿ, ಖಾಲಿದಿರುತ್ತೆ. ಅಂದ್ರೆ ಒಂದೊಂದು ಕ್ವಾಲಿಟಿ ನೋಡಲ್ಲ. ಅಂದ್ರೆ ಬ್ಯಾಕ್ ಏನ್ ಅನ್ಕೋತಾರೆ, ಜನ ಏನ್ ಅನ್ಕೊಳ್ತಾರೆ. ಆಮೇಲೆ ಈ ಲೆವೆಲ್ ಮನೆಯಲ್ಲಿರೋರು ಒಂದು ಚಿಕ್ಕ ಬಾರಲ್ಲಿ ಎಣ್ಣೆ ಹೊಡಿತಿರ್ತಾರೆ, ಅಂದ್ರೆ ಫುಲ್ ಲೋಕಲ್ ಬಾರಲ್ಲಿ ಶೂಟ್ ಮಾಡಿರ್ತಾರೆ. ಯಾಕೆ ಪಬ್ಬಲ್ ಹೋಗಿದ್ರೆ ಅವ್ರಿಗೆ ಜಾಗ ಕೊಡ್ತಾ ಇರ್ಲಿಲ್ವಾ? ಇಲ್ಲ ಶೂಟಿಂಗ್ ಅಂದ್ರೆ ಫ್ರೀ ಆಗಿ ಕೊಲಾಬಲ್ ಕೊಡ್ತಿಲ್ವಾ? ಮಾಡ್ತೀರಾ ಕ್ವಾಲಿಟಿ ಮಾಡಿ. ಆಮೇಲೆ ಸಾಂಗ್ ಏನಾದ್ರು ಮಾಡಿದ್ರು ಕ್ವಾಲಿಟಿ ಮಾಡಿ, ಒಳ್ಳೆ ಜಾಗಕ್ಕೆ ಹೋಗಿ ಮಾಡಿ, ಅವಾಗ ಜನ ನೋಡ್ತಾರೆ. ಸುಮ್ಮನೆ ಇಷ್ಟು ದುಡ್ಡು ಹಾಕ್ಬಿಟ್ಟು ಇಷ್ಟೇ ಕ್ವಾಲಿಟಿ ತರ ಒಂದು ಮೊಬೈಲ್ ಅಲ್ಲಿ ಐಫೋನ್ ತೆಗೆದ್ರು ಕ್ವಾಲಿಟಿ ಬರಲ್ಲ. ಆ ಕ್ವಾಲಿಟಿ ತೆಗೆದ್ರೆ ಜನ ನೋಡೋದಿಲ್ಲ. ದುಡ್ಡು ಹಾಕ್ತೀರಾ, ಬಂಡವಾಳ ಹಾಕ್ತೀರಾ, ಅದ್ರ ತಕ್ಕನಂಗೆ ಕ್ವಾಲಿಟಿ ಕೊಡಿ, ಅವಾಗ ಜನನೂ ನೋಡ್ತಾರೆ. ಆಮೇಲೆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಬೇಕಾದ್ರೂ ಸ್ವಲ್ಪ ನೋಡಕ್ಕೆಲ್ಲ ಚೆನ್ನಾಗಿರೋರ್ನ, ಒಂದು ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಬೇಕಾದ್ರೂ ಚೆನ್ನಾಗಿರೋ ಬ್ಯಾಕ್ ಗ್ರೌಂಡ್. ಆಮೇಲೆ ಬ್ಯಾಕ್ ಗ್ರೌಂಡ್ ಈಗ ಮನೆ ಅಂತ ನೀವು ತೋರಿಸ್ಬೇಕಾದ್ರೆ ಒಂದು ಪಾತ್ರೆ ಸಾಮಾನು ಮಿನಿಮಮ್ ಇರ್ಲೇಬೇಕು, ಒಂದು ಸ್ಟವ್ ಇರ್ಬೇಕು. ಅಲ್ಲಿ ನೋಡಿದ್ರೆ ಏನೇನು ಇಲ್ಲ, ಖಾಲಿ ಮನೇಲಿ ಶೂಟಿಂಗ್ ಮಾಡ್ದಂಗೆ ಇತ್ತು. ಆ ತರ ಎಲ್ಲ ವೀಕ್ನೆಸ್ ಇಂದ ಅದು ಮೂವಿ ಕ್ಲಿಕ್ ಆಗ್ಲಿಲ್ಲ. ಅಂದ್ರೆ ನನಗೆ ಫ್ರೆಂಡ್ ಆಗಿದ್ದವರು ಎಲ್ಲ ಮೂವಿ ಶೂಟಿಂಗ್ ಆಗಿ ರಿಲೀಸ್ ಟೈಮ್ ಅಲ್ಲಿ ಪ್ರಮೋಷನ್ಗೋಸ್ಕರ ನನ್ನ ಕರೆದಿದ್ದು, ನನಗೆ 2.5 ಲಕ್ಷ ಕೊಟ್ಟು ಕರ್ಸ್ಕೊಂಡ್ರು. ಅದಕ್ಕೆ ನಾನು ಏನು ಅವ್ರಿಗೆ ಕೊಡಬೇಕು ಅದು ಆನೆಕಲ್ಲಿ ಕರ್ಸಿದಾಗ ಅಲ್ಲಿ ಎಷ್ಟು ಸುದ್ದಿ ಮಾಡಿದೆ ಅನ್ನೋದು ಅವ್ರಿಗೆ ಗೊತ್ತು, ಆ ಡೈರೆಕ್ಟರ್ಗೂ ಗೊತ್ತು ಎಷ್ಟು ಸುದ್ದಿ ಆಯ್ತು ಅಂತ. ಆದ್ರೆ ಅವರು ನಾನು ಹೇಳ್ದಂಗೆ ಕೇಳಿದ್ರೆ ಇಡೀ ಆನೆಕಲ್ ಜನ ಅಲ್ಲಿ ಸೇರಿಸ್ತಾ ಇದ್ದೆ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ಎಲ್ಲ ಬ್ಯಾನರ್ಗಳು ಇಷ್ಟೇ ಇವರು ಮೇನ್ ರೋಡ್ ಅಲ್ಲಿ ಹಾಕ್ಬಿಟ್ಟು ಒಂದು ದೊಡ್ಡದು 10x12 ಎಷ್ಟೋ ದೊಡ್ಡದನ್ನ ಊರೊಳಗಡೆ ಸಂಧಿ ರೋಡ್ ಅಲ್ಲಿ ಒಂದು ಖಾಲಿ ಸೈಟ್, 2 ಮನೆ ಮಧ್ಯ ಖಾಲಿ ಸೈಟ್ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಒಂದು ವೆಹಿಕಲ್ ಓಡಾಡಲ್ಲ. ಆ ತರ ತಪ್ಪು ಕೆಲಸ ಮಾಡ್ತಾರೆ. ಅಂದ್ರೆ ಖರ್ಚು ಮಾಡ್ತಾರೆ, ತಲೆ ಇರ್ಬೇಕು. ಅಂದ್ರೆ ಎಲ್ಲಿಟ್ರೆ ಎಲ್ಲಿ ವಾಕಿಂಗ್ ಕ್ರೌಡ್ ಇರುತ್ತೆ ಜಾಸ್ತಿ, ಮಾರ್ಕೆಟ್ ಮೆಜೆಸ್ಟಿಕ್ ಅಂತ ಕಡೆ ಗಿಜಿ ಇರುತ್ತಲ್ಲ, ಆ ತರ ಬೇರೆ ಊರಲ್ಲಿ ಎಲ್ಲೇ ಆದ್ರೂ ಆ ತರ ಜಾಗದಲ್ಲಿ ಬ್ಯಾನರ್ ಇಡಬೇಕು. ಒಂದು ಖರ್ಚು ಮಾಡೋದು ಮುಖ್ಯ ಅಲ್ಲ, ಅದನ್ನ ಒಂದು ಬ್ಯಾನರ್ ಇಂದ ಎಷ್ಟು ಜನ ನೋಡ್ತಾರೆ ಅಂತ ಯುಟಿಲೈಸ್ ಮಾಡ್ಕೊಳ್ಳೋದು ಮುಖ್ಯ. ನಾನ್ ಬಂದು 1 ಅವರ್ ಮುಂಚೆ ಆನೆಕಲ್ಗೆ ಹೋಗ್ತೀನಿ, ನೋಡ್ಬಿಟ್ಟು ಬೈದ್ಬಿಟ್ಟು ಅದನ್ನು ಬೇಗ ಹೋಗಿ ಎತ್ಕೊ ಬಂದು ಸರ್ಕಲ್ ಅಲ್ಲಿ ಇಡಿಸಿದ್ಕೆ ಒಂದು 500-600 ಜನ ಸೇರಿಸಿದ್ದೆ. ಅದಕ್ಕಿಂತ ಮುಖ್ಯ ಮೀಡಿಯಾ ಬಂದು ಅದು ಎಲ್ಲೆಲ್ಲಿದ್ರೋ ಗೊತ್ತಿಲ್ಲ, ₹1 ಯಾರಿಗೂ ಕಾಸು ಕೊಟ್ಟಿಲ್ಲ, ಹಂಗಂಗೆ ಪ್ರಚಾರ. ಇವತ್ತು ಎಷ್ಟು ಬಂದಿದೆ ಅಂತ ನೀವೇ ಆ ಮೂವಿದು ನಾಯಿದು ಇಟ್ಕೊಂಡು ಹೋಗಿರೋದು ನೀವೇ ಚೆಕ್ ಮಾಡ್ಕೊಳ್ಳಿ. ಅದರಿಂದ ಅವರು ಫುಲ್ ಸ್ಯಾಟಿಸ್ಫೈಡ್ ಇದ್ದಾರೆ. ಅದಕ್ಕಿಂತ ಮುಂಚೆ 50,000 1 ಲಕ್ಷ ಎಲ್ಲ ಕೊಟ್ಟು ಮೀಡಿಯಾ ಕರೆಸ್ತಿದ್ರು ಅಷ್ಟು ಪಬ್ಲಿಸಿಟಿ ಸಿಕ್ಕಿರ್ಲಿಲ್ವಂತೆ. ಆದ್ರೂ ಮೂವಿ ಏನಂದ್ರೆ ನನಗೆ ಪ್ಲಸ್ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಮಾಡಿದ್ದು ಅವ್ರಿಗೆ ಪ್ರೀತಿ, ಅವ್ರ ಮುಂದೆನೆ ಓಪನ್ ಆಗಿ ಮೀಡಿಯಾ ಮುಂದೆ ಹೇಳ್ತಾ ಇದೀನಿ. ನನಗೆ ಅದು ಕ್ವಾಲಿಟಿ ಮಾಡಿದ್ದು ಇಷ್ಟ ಆಗ್ಲಿಲ್ಲ, ಅದರಿಂದ ಅದು ಮೂವಿ ಕ್ಲಿಕ್ ಆಗಿಲ್ಲ. ಆದ್ರೆ ಫಸ್ಟ್ ಶೋ ನಾನು ಹೋದಾಗ ಹೌಸ್ಫುಲ್ ಆಗಿತ್ತು. ಇನ್ನೊಂದು ಹೇಳ್ಬಿಡ್ತೀನಿ, ಈಗ ಒಂದು ಮೂವಿಲಿ ಡೈರೆಕ್ಟರ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಕ್ಯಾಮರಾಮನ್ ಆಗಿರ್ಬೋದು,
ಸ್ಟಾಫ್ ಆಗಿರ್ಬೋದು, ಊಟ ಕೊಡೋರು, ಇದ್ ಮಾಡೋರು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಹೀರೋಯಿನ್ ಅಕ್ಕ ತಂಗಿರಾಗಿರ್ಬೋದು, ಎಲ್ಲಾರು ಅವ್ರಿಗೆ ಗೊತ್ತಿರುತ್ತೆ ಒಂದು ಮೂವಿ ಅವರು ಅಕ್ಕ ಮಾಡ್ತಾ ಇದ್ದಾರೆ, ತಂಗಿ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ಬೇಕು ಅಂತ. ಆದ್ರೆ ಅದೇ ಮೂವಿ ಪ್ರೊಡ್ಯೂಸರ್ ಆಗ್ಲಿ ಹೀರೋ ಆಗ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಅದನ್ನ ಶೇರ್ ಮಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇರಲ್ಲ. ಅದು ಕಮೆಂಟ್ ಮಾಡಬೇಕು, ಆಮೇಲೆ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರಿಗೂ ಕಳ್ಸಕ್ಕೆ ಹೇಳ್ಬೇಕು, ಅವರಿಂದ ಅವ್ರಿಗೂ ಕಳ್ಸಕ್ಕೆ ಹೇಳ್ಬೇಕು. ಆ ತರ ಒಂದು ತಿಂಗಳು 2 ತಿಂಗಳು ಮುಂಚೆನೆ ಪ್ರಮೋಷನ್ ಮಾಡಿದ್ರೆ ಆ ಮೂವಿ ಇದೆ ಅನ್ನೋದು ಜನಕ್ಕೆ ತಲುಪುತ್ತೆ. ಆದ್ರೆ ನಾನ್ ನೋಡ್ತಾ ಇರಂಗೆ ಅಂದ್ರೆ ಮೇನ್ ಮೂವೀಸ್ ಬಿಟ್ಟು, ಅಂದ್ರೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಬಿಟ್ಟು, ಯಾಕಂದ್ರೆ ಅದಕ್ಕೆ ಫ್ಯಾನ್ಸ್ ಇರ್ತಾರೆ, ಅವ್ರು ಆ ಕೆಲಸ ಮಾಡ್ತಾರೆ. ಅಂದ್ರೆ ಹೊಸಬ್ರು ಏನಕ್ಕೆ ಬೆಳೀತಾ ಇಲ್ಲ ಅಂದ್ರೆ ಆತರ ಶೇರ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಅವ್ರ ಸ್ವಂತ ಮೂವಿ ಮಾಡಿರೋರು ಲೈಕ್ ಮಾಡ್ತಾ ಇರಲ್ಲ. ಇವಾಗ ಡಾಕ್ಟರ್ ಲೀಲಾ ಮೋಹನ್ ಅವ್ರದ್ದೇ ತಗೊಳ್ಳಿ, ಅವ್ರದ್ದು ಮೂವಿದು ಯಾವ್ದೇ ಪೋಸ್ಟ್ ಇದೆ ಕೆಳಗಡೆ ನಾನು ಒಬ್ಬಂದೇ ಕಮೆಂಟ್ ಇರುತ್ತೆ, ಅಲ್ಲಿರೋ ಟೀಮ್ ಅವ್ರದೇ ಇದಿಲ್ಲ. ಅವ್ರಿಗೆ ಕೂತ್ಕೊಂಡು ಬುದ್ಧಿ ಹೇಳಿದೀನಿ, ಸರ್ ನಿಮ್ದ್ರಲ್ಲಿ 100 ಜನ ಕೆಲಸ ಮಾಡಿಲ್ವಾ ಸರ್, ಅವ್ರಿಗೆ 100 ಜನ ರಿಲೇಷನ್ಸ್ ಇಲ್ವಾ ಸರ್, 100 ಅಂದ್ರೆ 200 ಜನ ಶೇರ್ ಮಾಡಿದ್ರೆ ಅದು ಎಷ್ಟು ಹೋಯ್ತು ಸರ್, ಅಲ್ಲಿ ಅವ್ರು ಶೇರ್ ಮಾಡಿದ್ರೆ ಎಷ್ಟು ಹೋಯ್ತು ಸರ್ ಅಂತ ಅವ್ರಿಗೆ ಲೆಕ್ಕ ಹೇಳಿದೀನಿ. ಯಾಕಂದ್ರೆ ಮಾಡ್ತಾರೆ, ದುಡ್ಡು ಹಾಕ್ತಾರೆ, ಲಾಸ್ ಆಗ್ತಾರೆ. ಆ ಲಾಸ್ ಆಗಕ್ಕೆ ಇದೇ ಕಾರಣ. ಅಂದ್ರೆ ಹನಿ ಹನಿ ಗೂಡಿದ್ರೆ ತರ ಎಲ್ಲಾರು ಸಪೋರ್ಟ್ ಮಾಡ್ಬೇಕು, ಅವಾಗ್ಲೇ ಒಂದು ಪಿಕ್ಚರ್ ಕ್ಲಿಕ್ ಆಗಕ್ಕೆ ಕಾರಣ. ಸರ್, ಸೊ ನಿಮ್ಮ ಫಿಲ್ಮ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ನಾನು ಕಾಲೇಜ್ ಲೈಫಲ್ಲೇ ನಾನು ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಜಾಸ್ತಿ. ಅಂದ್ರೆ ಸತೀಶ್ ಕಾಡಬಮ್ ಅಂದ್ರೆ ಬಟ್ಟೆ, ನಾಯಿ, ಲಕ್ಸುರಿ, ಕಾರು, ಬೈಕು, ಇದ್ರ ಬಗ್ಗೆ ನಮ್ಗೆ ಆಲ್ರೆಡಿ ಐಡಿಯಾ ಇದೆ. ಸೊ ಇದ್ರಿಂದನೇ ನಿಮ್ಮ ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಯ್ತಾ? ಇಲ್ಲ, ನನಗೆ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ. ನಾನು ಫಿಲಿಂ ಮಾಡಬೇಕು, ಹೀರೋ ಆಗ್ಬೇಕನ್ನೋ ಇಂಟ್ರೆಸ್ಟು ಇಲ್ಲ, ಹುಚ್ಚು ಇರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಅಂದ್ರೆ ನಾನೊಂದು ಮಂಚಿನ ಮೇಲೆ ಡ್ಯಾಮ್ ಅಂತ ದೊಡ್ಡ ಆಲ್ಮರ ಹತ್ರ ಹುಡುಗರೆಲ್ಲ ಈಜುಡಿಯಕ್ಕೆ ಹೋಗಿರ್ತೀವಿ ಕಾಲೇಜ್ ಲೈಫಲ್ಲಿ. ಆಗ ಒಂದು ಶೂಟಿಂಗ್ದು ಗಾಡಿಗಳು ಎಲ್ಲರೂ ಕಾರಲ್ಲಿ ಜನರೇಟರ್ ಎಲ್ಲ ಪಾಸ್ ಆಗುತ್ತೆ ನಮ್ಮ ಮುಂದೆನೆ. ನಾವಲ್ಲಿ ಈಜು ಹೊಡಿತಾ ಇರ್ಬೇಕಾದ್ರೆ ಅಂದ್ರೆ ಅವ್ರು ಸ್ವಲ್ಪ ದೂರದಲ್ಲಿ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಶೂಟಿಂಗ್ ಮಾಡ್ತಾ ಇರ್ತಾರೆ. ಲಂಚ್ ಬ್ರೇಕ್ ಅಲ್ಲಿ ಒಂದು ಕಾರ್ ವಾಪಸ್ ಬರುತ್ತೆ. ನಾನು ನೀರಲ್ಲಿ ಇಳಿಯಲ್ಲ, ಅವಾಗ್ಲೇ ನನಗೆ ಸನ್ ಬರ್ನ್ ಆಗ್ಬಿಡುತ್ತೆ, ನೀರಲ್ಲಿ ಇಳಿತೆ ಅಂತ ಎಲ್ಲಾರ್ನು ಇಳಿಸಿ ಮಜಾ ತಗೊಳ್ತಿದ್ದೆ. ಎಲ್ಲಾರ್ನು ಇಳಿಸಿ ಮಜಾ ತಗೊಳ್ತಿದ್ದೆ, ನಾನು ಇಳಿತಾ ಇರ್ಲಿಲ್ಲ. ಆಚೆನೆ ಜಾಕೆಟ್, ಅದು ಇಲ್ಲಿವರೆಗೂ ಲೆದರ್ ಜಾಕೆಟ್, ಇಂಗ್ಲಿಷ್ ಮೂವಿಲಿ ಹಾಕ್ತಾರಲ್ಲ ಆ ತರ ಜಾಕೆಟ್ ಇವತ್ತು ಇದೆ. ಅದು ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು, ಅವಾಗಿಂದನೂ ಕೂಲಿಂಗ್ ಗ್ಲಾಸ್ ಹುಚ್ಚು, ಯಾವಾಗ್ಲೂ ಹಾಕೊಂಡೇ ಇರ್ತೀನಿ. ಸುದೀಪ್ ಸರ್ ಕೇಳಿದ್ರು ಏನಕ್ಕೆ ಯಾವಾಗ ಹಾಕೊಳ್ತೀರ, ನನಗೆ ಇಷ್ಟ ಸರ್ ಅಂತೆ. ಅವರು ಬರ್ತಾರೆ, ಅದರಲ್ಲಿ IAS ಆಫೀಸರ್ ಕೆ ಶಿವರಾಮ್, ಆಮೇಲೆ ರಮೇಶ್ ಅಂತ ಡೈರೆಕ್ಟರ್, ಅವರಿಬ್ರು ಕ್ಲೋಸ್, ಅವರಿಬ್ರು ಯಾವಾಗ ಜೊತೆಲಿ ಇರ್ತಾರೆ. ನನಗೆ ಫಸ್ಟ್ ಅವ್ರ ಮುಖ ನೋಡಿದ್ ನಾನು ಅವತ್ತೇ ಅವ್ರನ್ನ ಬಂದ್ಬಿಟ್ಟು ಕರೀತಾರೆ. ನನ್ನ ಕರೆದ್ಬಿಟ್ಟು ಏನಪ್ಪ ನೋಡಕ್ ಹೀರೋ ತರ ಇದೆಯಾ, ಹೀರೋ ಮಾಡೋದಲ್ವಾ ಅಂತಾರೆ. ನನಗೆ ಇಲ್ಲ ಸರ್, ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತೀನಿ. ಇಲ್ಲ, ಒಳ್ಳೆ ಪರ್ಸನಾಲಿಟಿ, ನಾನು ಹೇಳ್ತೀನಿ, BN ಗಂಗಾಧರ್ ಅಂತ ಗಾಂಧಿನಗರಲ್ಲಿ, ಅಲ್ಲಿ ಹೋಗು, ನನ್ನ ಹೆಸರು ಹೇಳು ಅಂತ ಹೇಳ್ತಾರೆ. ನಾನು ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಆಮೇಲೆ ಅವ್ರ ಊಟಕ್ಕೆ ಹೋಗ್ತಾರೆ. ನಾನು ಅಲ್ಲೇ ಈಜೊಡ್ಕೊಂಡು ನಾನು ಮನೆಗೆ ಬರ್ತೀನಿ. ಮಾರನೇ ದಿವಸ ಎದ್ದು ಹೋಗ್ತೀನಿ, ಅವ್ರ ಅಡ್ರೆಸ್ ಕೊಟ್ಟಿರೋ ಕಡೆ ಹೋಗ್ತೀನಿ. ಗಾಂಧಿನಗರಲ್ಲಿ ಚಾಲುಕ್ಯ ಹೋಟ್ಲಿಂದ ಈ ಕಡೆ ಮೇಲ್ಗಡೆ ಒಂದು ಟೆಂಪಲ್ ಇದೆ, ಮೇಲ್ಗಡೆ ಆಫೀಸ್ BN ಗಂಗಾಧರ್ ಸರ್ದು. ಅವರು ಅವಾಗ ಬಂದು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಫಿಲಿಂ ಚೇಂಬರ್ಗೆ. ಹೋಗಿ ಈ ತರ ಕಳಿಸಿದ್ರು ಅಂತ ಹೇಳ್ತೀನಿ. ಅವರು ಆಯ್ತು, ನೋಡ್ತೀನಿ, ಮಾಡ್ತೀನಿ, ಹೇಳ್ತೀನಿ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. 6 ತಿಂಗಳಾದ್ರೂ ಒಂದು ಮೂವಿನೂ ಕೊಡೋದಿಲ್ಲ ನನಗೆ, ಆಯ್ತಾ. ಅದಾದ್ಮೇಲೆ 6 ತಿಂಗಳಾದ್ಮೇಲೆ ಒಂದು ಫಂಕ್ಷನ್ ಅಲ್ಲಿ ಸಿಗ್ತಾರೆ ಮದ್ವೆಲಿ. ಅವಾಗ ನೋಡಿದ್ರೆ ಸ್ವಂತ ರಿಲೇಷನ್ ಇರ್ತೀವಿ, ಅವ್ರ ಹುಡುಗಿ ಕಡೆ, ನಾವು ಹುಡುಗನ ಕಡೆ ಸ್ವಂತ ಹತ್ರ ರಿಲೇಷನ್ ಆಗಿ ಹೋಗ್ತೀವಿ. ಅವಾಗ ಏನ್ ಮಾಡ್ತಾರೆ, ಇಮಿಡಿಯೇಟ್ ಮಾರನೇ ಬಾ ಅಂತ ಕರೀತಾರೆ. ಮದುವೆ ಮುಗಿದ್ಮೇಲೆ ಹೋಗ್ತೀನಿ. ಅವ್ರ ಅಸ್ಟೆಂಟ್ಗೆ ಹೇಳ್ಬಿಟ್ಟು ಫೋನ್ ನೋಡ್ಬಿಟ್ಟು ಯಾವ ಮೂವಿ ಸ್ಟಾರ್ಟ್ ಆಗ್ತಾ ಇದೆ ನೋಡು ಅಂತ ಹೇಳ್ತಾರೆ. ಆಗ ಮಹಾನಗರ ಅಂತ ವಿನೋದ್ ಪ್ರಭಾಕರ್ದು ಫಸ್ಟ್ ಮೂವಿ ಅವ್ರದ್ದು ಅದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಟಕ್ಕಂತ ಇವ್ರು ಒಂದು ಫೋನ್ ಹೊಡೆದು ನಮ್ಮ ಹುಡುಗ ಬರ್ತಾ ಇದ್ರೆ ಏನಾರೋ ಒಂದು ಚಾನ್ಸ್ ಅಂದ್ರೆ ಆಲ್ರೆಡಿ ಅದು ಫಿಕ್ಸ್ ಆಗೋಗಿ ಅವತ್ತೇ ಕಳಿಸ್ತಾರೆ. ಮುಹೂರ್ತ ಆಗ್ತಿದಂಗೆ ಬರೀ ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ, ಅವ್ರ ಜೊತೆ ಸುಮ್ಮನೆ ಫ್ರೆಂಡ್ ಆಗಿ ಓಡಾಡ್ಕೊಂಡಿರೋದು. ಅಣ್ಣ, ನಿಮ್ ಜೀವಕ್ಕೆ ಅಪಾಯ ಇದೆ. ಏನ್ಲ ಬೊಗಳ್ತಾ ಇದೀಯಾ? ಹೌದಣ್ಣ, ಆ ಜೀವ ಇಂದು ಜೊತೆ ಸೇರ್ಕೊಂಡು ನಿಮ್ಮನ್ನ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದಾನೆ. ಅದು ಫಸ್ಟ್ ಮೂವಿ ನನ್ನ ಮಹಾನಗರ ಅಂತ. ಅದಾದ್ಮೇಲೆ ಬದ್ರಿ ಮೂವಿಗೆ ಅವರೇ ಕಳಿಸ್ತಾರೆ, ಅವರೇ ರೆಫರ್ ಮಾಡಿ ತಿರ್ಗಾ ಮುಗಿತಿದಂಗೆ ಟಕ್ 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 ಅಂತ 6 ತಿಂಗಳ 4 ಮೂವಿ ಮಾಡ್ತೀನಿ. ಬದ್ರಿ ಮೂವಿಲಿ ಯೋಗೇಶ್ವರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್. ಅದರಲ್ಲಿ ಬೈಕ್ ಯೂಸ್ ಮಾಡಿರೋದು 2828 ನನ್ನ ಮೊಬೈಲ್ ನಂಬರು. ಆ ಬೈಕು ನಾನೇ ಓನರು. ಅದು ಅವರು ಸಾಂಗ್ ಅಲ್ಲೆಲ್ಲ ಯೂಸ್ ಮಾಡಿದ್ದಾರೆ ಬದ್ರಿ ಮೂವಿಗೆ. ಇವ್ರ ಜೊತೆ ಅವರು ಈಗೇನೋ ಆಗಿದಾರಲ್ಲ, ಅವರು ಹೀರೋಯಿನ್ ಫೇಮಸ್, ಅವರು ಎಲ್ಲ ಕ್ಲಿಕ್ ಆಗೋದ್ರು. ಅದ್ರ ಬೈಕ್ ಯೂಸ್ ಮಾಡೋದು ನಂದೆ. ನಾನು ಅವ್ರ ಜೊತೆ ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಅದರಲ್ಲೂ ಮಾಡ್ತೀನಿ. ಅಂದ್ರೆ ಹೋಲ್ ಪಿಕ್ಚರ್ 2 ಮೂವಿಲಿ ಇರ್ತೀನಿ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ, ಸೈಡ್ ಆಕ್ಟರ್ ಆಗಿ. ಅದಾಗ್ತಿದಂಗೆ ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ BN ಗಂಗಾಧರ್ದೇ ಓನ್ ಪಿಕ್ಚರ್ ಅದು. ಅದ್ರಲ್ಲಿ ಬಂದು ಆಂಟಿ ಹೀರೋ ಆಗಿ ತಗೊಳ್ತಾರೆ. ಅಂದ್ರೆ ನವೀನ್ ಮಯೂರ್ ಇರ್ತಾರೆ, ಮೋಹನ್ ಇರ್ತಾರೆ, 2 ಹೀರೋಯಿನ್ ಇರ್ತಾರೆ, ನನ್ನ ಜೊತೆ ಇನ್ನೊಬ್ಬನೂ ಇರ್ತಾನೆ, ಅವನ ಹೆಸರು ಸಂತೋಷ. ಅವ್ರಿಬ್ರು ಮದ್ವೆ ಆಗ್ಬೇಕಾಗತ್ತೆ. ಆದ್ರೆ ಅವ್ರು ಕನ್ಫ್ಯೂಸ್ ಆಗಿ ನಮ್ಮಿಬ್ರನ್ನ ಅವ್ರಿಬ್ರು ಅನ್ಕೊಂಡು ಅವ್ರಿಗೆ ಲೈನ್ ಹೊಡೆದ್ಬಿಡ್ತಾರೆ. ಅವ್ರ ಬಾಡಿಗೆ ಮನೆ ಉಟ್ಕೊಂಡು ಬಂದಿರ್ತಾರೆ, ಅವ್ರ ಲೈನ್ ಹೊಡೆದ್ಬಿಡ್ತಾರೆ.
ನಾವು ವೇಸ್ಟ್ ಆಗ್ಬಿಡ್ತೀವಿ. ಅಂದ್ರೆ ಕಾಮಿಡಿ ತರ ಮೂವಿ ಅದು ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ. ಅದರಲ್ಲಿ ಆಂಟಿ ಹೀರೋ ಅನ್ಬೋದು, ಇಲ್ಲ ಕಾಮಿಡಿ ತರ ಮೂವಿ ಅದ್ರಲ್ಲಿ ಒಂಚೂರು ಪ್ರಮೋಷನ್ ಎಷ್ಟು ಫಿಲ್ಮ್ ಮಾಡಿದ್ದಾರೆ ಇನ್ನೇನು ಮುಗ್ದೇ ಹೋಯ್ತು ಆಯ್ತಾ. ಇದಾಗ್ತಿದ್ದಂಗೆ ದರ್ಶನ್ ಮೂವಿಗೆ ಕಳಿಸ್ತಾರೆ. ಅದರಲ್ಲಿ ಕಿಟ್ಟಿ ಸರ್ ಅಂತ ಡೈರೆಕ್ಟರ್. ದರ್ಶನ್ ಸರ್ ಫಸ್ಟ್ ಹೀರೋ, ನಾನು ಸೆಕೆಂಡ್ ಹೀರೋ. ನನಗೆ ತುಷಾರ್ ಪಾಂಡೆ ಹೀರೋಯಿನ್, ದರ್ಶನ್ ಸರ್ಗೆ ನವನೀತ್ ಸಿಂಗ್ ಅಂತ ಹೀರೋಯಿನ್, ಶ್ರೀನಾಥ್ ಸರ್ ಮಾಡಿದ್ದಾರೆ. ಅದರಲ್ಲಿ ಸುಜಲ್ ಲೋಕೇಶ್ ಅವರು ಸೈಡ್ ಆಕ್ಟಿಂಗ್ ಮಾಡಿದ್ದಾರೆ. ಅದು ಫಸ್ಟ್ ಅಲ್ಲಿ ಇರ್ಬೋದು. ಆಗ ನಾನು ಸೆಕೆಂಡ್ ಹೀರೋ ಮಾಡಿದ್ದೆ. ಅದ್ರಲ್ಲಿ ಏನಾಗೋಯ್ತು, ಎಲ್ಲೋದ್ರೂ ನಂದೇ ಬಟ್ಟೆ, ನಂದೇ ಕಾರು, ನಂದೇ ಪೆಟ್ರೋಲು ಆ ತರ. ಆಮೇಲೆ ಅಲ್ಲಿ ಏನ್ ನನ್ಗೆ ಅಮೌಂಟ್ ಕೊಡ್ತಾ ಇದ್ರು, ಎಲ್ಲಾ ಮೂವಿದು ಹೇಳ್ತಾ ಇದ್ದೀನಿ, ಒಂದ್ ಮೂವಿದು ಹೇಳ್ತಾ ಇಲ್ಲ. ಯಾಕಂದ್ರೆ ಒಂದ್ ಮೂವಿದು ಅನ್ಕೊಂಡು ಅವ್ರು ಯಾರೋ ಹಿಂಗೆ ಕರ್ಕೊಬಿಟ್ಟಿದ್ರು. ಅದಕ್ಕೆ ಎಲ್ಲಾ ಮೂವಿದು ಹೇಳ್ತಾ ಇದೀನಿ. ಅಲ್ಲಿ ಅಷ್ಟು ಮೂವಿದು, ಯಾಕಂದ್ರೆ ನಾಯಲ್ಲಿ ಅಷ್ಟು ದುಡಿತಾ ಇದ್ದೆ. ಅದರಿಂದ ನನ್ಗೆ ಗಾಂಚಲಿ ಅಲ್ಲ, ನನ್ಗೆ ಮೂವಿ ದುಡ್ಡು ಬೇಡ, ನನ್ಗೆ ಹೆಸರು ಮಾಡ್ಬೇಕು ಅಂತ ನಾನು ಮೂವಿಗೆ ಬಂದಿದ್ದು. ಅದು ಆಕ್ಟಿಂಗ್ ಬರ್ದೆ, ಡ್ಯಾನ್ಸ್ ಬರ್ದೆ. ಫಸ್ಟ್ ಮೂವಿಲಿ ಆಕ್ಷನ್ ಕ್ಯಾಮ್ರಾ ಅಂದ ತಕ್ಷಣ ಒಂದು ಮೆಟ್ಲತ್ತಕ್ಕೆ ಕಾಲೇ ಹೋಯ್ತಾ ಇಲ್ಲ, ಕಾಲ್ನ ಕೈಯಲ್ಲಿ ಎತ್ತಾ ಇದ್ರು ಬರ್ತಾ ಇಲ್ಲ. ಅಷ್ಟು ಸ್ಟೇಜ್ ಫಿಯರ್ ಇದ್ದವನು ಒಂದು ಲೆವೆಲ್ಗೆ ಬಂದಿದ್ದೆ. ಆದ್ರೆ ಎಷ್ಟೇ ಇದಾದ್ರೂ ಅದಕ್ಕಿಂತ ಮುಂಚೆ ನಾನು ಸೆಲೆಬ್ರಿಟಿ ಇದ್ದೆ. ಡಾಗ್ ಫೀಲ್ಡ್ ಅಲ್ಲಿ ತುಂಬಾ ಫೇಮಸ್ ಇದ್ದೆ. ಮೂವಿಗಿಂತ ಮುಂಚೆನೆ, ನಾನು ಬಿಗ್ ಬಾಸ್ ಇಂದ ಮುಂಚೆ ಹೇಳ್ತಾ ಇಲ್ಲ, ಮೂವಿಗಿಂತ ಮುಂಚೆನೆ ನಾನು ಫೇಮಸ್. ಕೆಡಬಂ ಸತೀಶ್ ಅಂದ್ರೆ ಕರ್ನಾಟಕ ಫುಲ್ ಗೊತ್ತಿದ್ದೆ ಆಗಿನ ಕಾಲದಲ್ಲೇ. ಒಂದು ಫೇಮಸ್ ಹೀರೋ, ಈಗ ಅವ್ರ ತಮ್ಮ ಡೈರೆಕ್ಟರ್ ಆಗಿದ್ದಾರೆ, ಹೆಸರು ಹೇಳಲ್ಲ. ಅವರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬಂದಿರ್ತಾರೆ. ಅವರು ಇನ್ನೂ ಫಿಲಿಂ ಲ್ಯಾಂಡಿಗೆ ಬಂದೇ ಇರಲ್ಲ. ಅವಾಗ್ಲೇ ನೋಡೋ ಸತೀಶ್ ಕೆಡಬಂಸ್ ಅಂದ್ರೆ ಅವರೇ ಅಂತ ಅವ್ರ ತಮ್ಮನ್ ತೋರಿಸಿರೋದನ್ನು ಅವರು ನೆನೆಸ್ಕೊಂಡು ಹೇಳಿರ್ತಾರೆ. ಹೆಸರು ಆಮೇಲೆ ಹೇಳ್ತೀನಿ ಯಾರು ಅಂತ, ಆಯ್ತಾ. ಅಷ್ಟು ಫೇಮಸ್ ಇದ್ದೆ ನಾನು ಡಾಗ್ ಫೀಲ್ಡ್ ಅಲ್ಲಿ. ಅಷ್ಟು ಫೇಮಸ್ ಅವಾಗಿಂದಾನೇ ಇದ್ದೆ. ಅದೆಲ್ಲ ಸರ್ಟಿಫಿಕೇಟ್ ವಿತ್ ಡೇಟ್ ಸಮೇತ ತೋರಿಸ್ತೀನಿ, ಅಷ್ಟು ಫೇಮಸ್ ಇದ್ದೆ ಅನ್ನೋದು. ಈಗ ಎಲ್ಲ ಹೇಳ್ತಿದ್ದೆ ಟಾಪಿಕ್ ಯಾವ್ದು, ಮೂವಿದು. ಎಲ್ಲಾ ಮೂವಿದು ಅಮೌಂಟ್ ಬರ್ತಿತ್ತು. ಅದನ್ನ ಬಂದು ನಾನು, ಅದು ಚಿಕ್ಕ ಅಮೌಂಟೇ ಇರ್ಬೋದು, 5,000 ಇರ್ಬೋದು, 2,000 ಇರ್ಬೋದು, 10,000 ಇರ್ಬೋದು, 20,000 ಇರ್ಬೋದು. ಆ ದುಡ್ಡನ್ನ ₹1 ನಾನು ತರ್ತಾ ಇರಲಿಲ್ಲ. ಅದನ್ನ ಅಲ್ಲಿರೋ ವರ್ಕರ್ಸ್ಗೆ ಹಂಚ್ಬಿಟ್ಟು ಬರ್ತಿದ್ದೆ. ನನ್ನ ಕಾರು, ನನ್ನ ಪೆಟ್ರೋಲ್, ನನ್ನ ಬಟ್ಟೆ ಹಾಕೊಳಕ್ ಬಿಟ್ರೆ ಮಾತ್ರ ಆ ಮೂವಿ ಮಾಡ್ತಿದ್ದೆ. ಅವ್ರು ತಂದಿದ್ದ ಬಟ್ಟೆ ಹಾಕೊಂಡ್ರೆ ನಾನು ಮೂವಿನೇ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಬೆಳಿಬೇಕು ಅಂತ ಹೋದೆ, ಆದ್ರೆ ಅಲ್ಲಿ ಬೆಳೆಯಕ್ ಬಿಡಲ್ಲ ಅಂತ ಗೊತ್ತಾಯ್ತು. ಅವಾಗ ನಾನು ಡಿಸೈಡ್ ಮಾಡಿದೆ, ನಾಯಿ ಫೀಲ್ಡ್ ಅಲ್ಲಿ ಹೆಸರು ಮಾಡಿದೀನಿ, ಇದ್ರಲ್ಲಿ ಬೆಳೆಯಕ್ ಹೋಗ್ತಾ ಇದೀನಿ. ಇವಾಗ ಇಲ್ಲೂ ಇಲ್ಲ, ಆಮೇಲೆ ಇಲ್ಗೂ ಹೋಗ್ಲಿಲ್ಲ ಅಂದ್ರೆ ಇದು ಟುಸ್ ಆಗ್ಬಿಡುತ್ತೆ ಅಂತ 6 ತಿಂಗಳು ಡಿಸೈಡ್ ಮಾಡ್ತೀನಿ. ಇದು ಕಾರಣ ಏನಂದ್ರೆ, ನಾನು ದರ್ಶನ್ ಮೂವಿಲಿ ನನಗೆ ಫುಲ್ಲು ಕರ್ರಗ್ ಮಾಡ್ತಾರೆ, ಮೇಕಪ್ ಅಲ್ಲೇ ಡಾರ್ಕ್ ಇದು. ನಾನು ಮಿರರ್ ನೋಡ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಸರ್ ನಾನು ಹೋಗಿ ಮುಖ ತೊಳ್ಕೊ ಬಂದ್ರು ಇದಕ್ಕಿಂತ ಚೆನ್ನಾಗಿರ್ತೀನಿ ಸರ್, ಮೇಕಪ್ಪೇ ಬೇಡ ನನಗೆ ಅಂತ. ಎಲ್ಲಾರನ್ನೂ ಕರೀತಾರೆ, ಏನಾಗಿದೆಯೋ, ಏನಾಗಿದೆಯೋ, ಎಲ್ಲರೂ ಚೆನ್ನಾಗಿದೆ ಅಂದ್ರೆ ನಂಗೆ ಅಳು ಬಂದ್ಬಿಡ್ತು. ಯಾಕಂದ್ರೆ ನನಗೆ ಸುಮ್ಮನೆ ಕಾಣಿಸ್ತಿದ್ಯಾ ಮಿರರಲ್ಲಿ, ಫುಲ್ ಅಳು ಬಂದ್ಬಿಡ್ತು. ಇಲ್ಲಿ ಏನು ಮಾಡಿದ್ರು ಬೆಳೆಯಕ್ ಬಿಡಲ್ಲ. ಇದು ಬಂದ್ರೆ ಇದು ಯಾರ ಫೇಮಸ್ ಹೀರೋ ಮಗ ಹುಟ್ಬೇಕು, ಇಲ್ಲ ಹೀರೋಯಿನ್ ಮಗ ಹುಟ್ಬೇಕು, ಇಲ್ಲ ಪ್ರೊಡ್ಯೂಸರ್ ಮಗ ಹುಟ್ಟು ಬಂದ್ರೆ ಇಲ್ಲಿ ಬೆಳೆಸೋದು ಅಂತ ಡಿಸೈಡ್ ಮಾಡಿ ಫಸ್ಟ್ ಅಂಡ್ ಲಾಸ್ಟ್ ಮಾಡ್ತೀನಿ ಸರ್. ಅಂದ್ರೆ ಅವತ್ತಿಂದ ಮೂವಿನ ಬಿಟ್ಟು ಬಿಡ್ತೀನಿ. ಇಷ್ಟು ಸಿಟ್ಟು ಬರಕ್ ಕಾರಣ ಮೇಕಪ್ ಇದ್ರೆ ಮಾತ್ರ. ಆ ವಿಷಯಕ್ಕೆ ಸುಮ್ನೆ ಯಾರು ಒಂದು ಫೋಟೋ ಹಾಕ್ಬಿಟ್ಟು ಅವರು ಏನೋ ಇಂಟರ್ವ್ಯೂ ಎಲ್ಲ ಕೊಟ್ರು, ಅದೆಲ್ಲ ಸುಳ್ಳು ಅಂತ. ಸರ್ 25 kg ಚಿಕನ್ ನನಗೆ ತಿನ್ಬೇಕು ಅನ್ಸಿದ್ರೆ, ಬೇರೆ ಎಲ್ಲ ಹೇಳಿರೋದು ಬರೀ ಅವ್ರೊಬ್ರಿಗೆ ಅದೇನೋ ಹುಡುಕ್ತಾರ, ಅವ್ರು ಒಬ್ಬರೇ ಮಾತಾಡಿದ್ದಾರೆ. ನಾನು ಎಲ್ಲಾ ಸೆಟ್ದು ಬೇಕಾದ್ರೆ BN ಗಂಗಾಧರ್ ಸರ್ಗೂ ಕೇಳ್ಕೊಳ್ಳಿ. ನಾನು ಹೋಗ್ತಾ ಹೆಂಗಂದ್ರೆ ಸರ್, 3 ಹೊತ್ತು ನಾನ್ ವೆಜ್ ತಿಂದು ಹುಚ್ಚು. ನನಗೆ ಅಲ್ಲಿ ವಾರಕ್ಕೆ ಒಂದ್ಸಲಿ 2-3 ಪೀಸ್ ಸಿಗೋದಷ್ಟೇ. ನನಗದು ಏನಕ್ಕೂ ಸಾಲ್ತಿರ್ಲಿಲ್ಲ. ಆಮೇಲೆ ಅಲ್ಲೇ ಇರ್ಬೇಕಾಗಿರೋದು, ಎಲ್ಲೆಲ್ಲ ಊರಿಗೆ ಹೋಗ್ತೀವಿ ಅಲ್ಲೇ. ನಂಗೆ ಒಂಥರ ಬರ್ಗೆಟ್ಟಂಗೆ ಆಗ್ತಿತ್ತು. ನನ್ನ ದುಡ್ಡಲ್ಲಿ ಆಗಿನ ಕಾಲಕ್ಕೆ 25 kg ಚಿಕನ್ ತಗೊಂಡು ಅಷ್ಟು ಜನಕ್ಕೂ ಬಡಿಸಿ ನನಗೆ ಸ್ವಲ್ಪ ಜಾಸ್ತಿ ಆಗಿ. ಯಾಕಂದ್ರೆ ನಾನು ಒಬ್ಬನೇ ತರಿಸ್ಕೊಡಿ ಅನ್ನೋದು ದುರಂಕಾರ. ಅದರಿಂದ ನನ್ನ ಖುಷಿಗೆ ನಾನು ಮಾಡ್ತಿದ್ದೆ. ನಾನು ಅದೇನು ಹೊಗಳಿಸ್ಕೊಳಕ್ಕೆ ನಾನು ದಾನ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ ಇಲ್ಲ. ನಂದು ನಡೆದಿದ್ದು ಹೇಳ್ತಾ ಇದ್ದೀನಿ. ನಂಬೋದು ಬಿಟ್ಟವ್ರು ಬಿಡ್ಬೋದು. ಅದು ಮೂವಿದ್ರಲ್ಲಿ ಬ್ಲ್ಯಾಕ್ ಅಂತ ಎಲ್ಲ ಒಂದೇ ಫೋಟೋ ಇಟ್ಕೊಂಡಿದ್ದಾರೆ. ಅದರಲ್ಲೇ ನಾನು ಸಾಂಗಲ್ಲಿ ಇದ್ದೀನಿ ದರ್ಶನ್ ಜೊತೆ. ಅಲ್ಲಿ ಯಾಕೆ ಬೆಳಗಿದ್ದೀನಿ. ಆಮೇಲೆ ಅದನ್ನು ಹೇಳಿದ್ದಾರೆ ಸರ್, ನಾನು ಸೆಕೆಂಡ್ ಹೀರೋ ಅಲ್ಲ ಅಂತ. ನನಗೆ ಯಾಕೆ ಹೀರೋಯಿನ್ ಕೊಡ್ತಾರೆ ಸರ್? ನಾ ಸೆಕೆಂಡ್ ಹೀರೋ ಅಲ್ಲ ಅಂದ್ರೆ ನನಗೆ ಹೀರೋಯಿನ್ ಯಾಕೆ ಕೊಡ್ತಾರೆ ಸರ್? ಈಗ ತುಷಾರ್ ಪಾಂಡೆ ಹೀರೋಯಿನ್ ಅಂದ್ರೆ ಅವ್ನ ಗಂಡ ಆಗಿದ್ಮೇಲೆ ನಾನು ಈ ಸೆಕೆಂಡ್ ಹೀರೋ ತಾನೆ. ಅವ್ರು ಫುಲ್ ಮೂವಿ ಯಾಕೆ ಇರ್ತೀನಿ ಸರ್? ನಾನು ಜಗಳ ಆಗಿದ್ಕೆ ಅರ್ಧ ಮೂವಿಗೆ ನನ್ನ ಹನಿಮೂನ್ ಮಾಡಿಸದೆ ಫ್ಲೈಟ್ ಅಲ್ಲಿ ಸಾಯಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಸರ್. ಅಲ್ಲ, ಆ ಸೀನ್ ಇರಲ್ಲ, ಹೇಳಿದ್ದು ಸ್ಟೋರಿ ನಗಕ್ಕೋಸ್ಕರ ಹೇಳ್ತಾ ಇರೋದು. ಆದ್ರೆ ಫುಲ್ ಮೂವಿ ಸ್ಟೋರಿಲಿ ಇರ್ತೀನಿ. ಜಗಳ ಆಗಿದ್ಕೆ ಅರ್ಧಕ್ಕೇನೆ ಏನ್ ಮಾಡ್ತಾರೆ, ಇಂಟರ್ವಲ್ ಅಲ್ಲಿ ನನ್ನ ಹನಿಮೂನ್ ಹೋಗೋ ಟೈಮಲ್ಲಿ ಬ್ಲಾಸ್ಟ್ ಆಗುತ್ತೆ ಹೆಲಿಕಾಪ್ಟರ್, ಅಲ್ಲಿ ಸತ್ತೋದಂಗೆ ಹೊಗೆ ಹಾಕ್ಬಿಟ್ಟು ಹಾರಾಕ್ಬಿಡ್ತಾರೆ ಅಷ್ಟೇ. ನಾನು ಹಂಗೆ ಮನೆಗೆ ಬರ್ತೀನಿ. ಆದ್ರೆ ಅವತ್ತೇ ಡಿಸೈಡ್ ಮಾಡ್ತೀನಿ, ಇವತ್ತಿಂದ ಈ ಸವಾಸ ಬೇಡ ನನಗೆ, ಇಲ್ಲಿ ನನಗೇನು ಉಳಿಗಾಲ ಇಲ್ಲ, ಆಮೇಲೆ ಇಲ್ಲೇನು ಅಚೀವ್ ಮಾಡ್ತೀನಿ ಅಂತ ಅನ್ನಿಸ್ತಿಲ್ಲ ಅಂತ.
ಆ ಕಾರಣದಿಂದ ನಾನು ಅವತ್ತಿಂದ ಬಿಟ್ಬಿಡ್ತೀನಿ. ಅದಾದ್ಮೇಲೆ ತುಂಬಾ ಮೂವಿ ಆಫರ್ ಬರುತ್ತೆ, ಯಾವುದಕ್ಕೂ ಒಪ್ಕೊಳ್ಳಲ್ಲ. ಆದ್ರೆ ಈ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಈಗ ಎಲ್ಲ ನಾನು ತಯಾರಾಗಿದ್ದೀನಿ. ಆಕ್ಟಿಂಗು, ಸ್ಟೇಜ್ ಫಿಯರ್ ಎಲ್ಲ ಬರ್ತಾ ಇದೆ. ಇವಾಗ ಸ್ಟೇಜ್ ಫಿಯರ್ ಹೊಟ್ಟೋಗಿದೆ. ಅದರಿಂದ ಈಗ 3 ಪಿಕ್ಚರ್ ಅಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದೀನಿ ಈ ಕತ್ತೆ ವಯಸ್ಸಲ್ಲಿ. ಸರ್, ಸೊ ನೀವು ದರ್ಶನ್ ಅವ್ರನ್ನ ಇವಾಗಲ್ಲ, ನಿಮ್ಮ ಇನಿಷಿಯಲ್ ಡೇಸ್ ಆಫ್ ಫಿಲ್ಮ್ ಇಂಡಸ್ಟ್ರಿಯಿಂದ ನೋಡ್ಕೊಂಡು ಬಂದಿದ್ರ. ಸೊ ದರ್ಶನ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ದರ್ಶನ್ ಸರ್ನ ಇವಾಗ ಅವಾಗ್ಲೇ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಹೇಳಿದೆ. ನಾನು ಡಾಗ್ ಫೀಲ್ಡ್ ಅಲ್ಲಿ ಇದ್ದಾಗ್ಲೇ ಒಬ್ರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇಬ್ರು ಹೋಗ್ತಾ ಇದ್ರು, ಈಗ ಸತೀಶ್ ಕಡಬಂಸ್ ಅಂದ್ರೆ ಅವರೇ ಅಂತ ಮಾತಾಡೋರು ಅಂತ. ಅವ್ರು ಇನ್ನು ಮೂವಿಗೆ ಬರಕ್ಕಿಂತ ಮುಂಚೆನೆ ದರ್ಶನ್ ಸರ್ಗೆ ಸತೀಶ್ ಕಡಬಂಸ್ ಯಾರು ಅನ್ನೋದು ಗೊತ್ತಿತ್ತು. ಅವಾಗಲೇ ಕ್ವಶನ್ ಮಾರ್ಕ್ ಹೇಳಿದ್ದು ಅವ್ರಿಬ್ರೇನೆ, ಅವರು ಅವರ ತಮ್ಮ. ಅವರಿಬ್ರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಈವೆಂಟ್ ನಡೀತಾ ಇರುತ್ತೆ, ಅಲ್ಲಿ ಅವರು ಬಂದಿರ್ತಾರೆ, ನಾನು ಹೋಗಿರ್ತೀನಿ. ಅವರಿಬ್ರು ಮಾತಾಡ್ಕೊಂಡಿದ್ದು ದರ್ಶನ್ ಮೂವಿ ಶೂಟಿಂಗ್ ಟೈಮ್ ಅಲ್ಲಿ ನನಗೆ ಹೇಳಿರ್ತಾರೆ, ನೀವು ಅಲ್ಲಿ ಬಂದಾಗ್ಲೇ ನೀವು ಗೊತ್ತು ನಮ್ಗೆ ಅನ್ನೋ ತರ. ಆ ತರ ಅಂದ್ರೆ ದರ್ಶನ್ ಸರ್ ನಾವು ತುಂಬಾ ಚೆನ್ನಾಗಿದ್ದೀವಿ, ಈಗ್ಲೂ ಎಲ್ಲ ಸಿಗ್ತಾನೆ ಇರ್ತೀವಿ. ಅಂದ್ರೆ ಈಗಿಲ್ಲ, ಅಂದ್ರೆ ಆರಾನಗರಲ್ಲೆಲ್ಲ ತುಂಬಾ ಸಿಕ್ಕಿದೀವಿ. ಆಮೇಲೆ ಅದು ಬಿಟ್ಟು ಪಾರ್ಟಿಗಳು ಮಾಡಿದೀವಿ, ಸ್ಟೋನಿ ಬ್ರೂಕ್ ಅಲ್ಲೆಲ್ಲ ಪಾರ್ಟಿ ಮಾಡಿದೀವಿ. ಆಮೇಲೆ ಅಂಬರೀಶ್ ಅವ್ರ ಮಗಂದು ಮದ್ವೆಯಲ್ಲಿ ಸಿಕ್ಕಿ ಜೊತೆಲೆ ಪಾರ್ಟಿ ಮಾಡಿದೀವಿ. ನಾವು ಅವರೆಲ್ಲ ತುಂಬಾ ಚೆನ್ನಾಗಿದೀವಿ. ನಾನು ಅವರ ಕಟ್ಟ ಅಭಿಮಾನಿ. ಅವ್ರಿಗೂ ಯಾವ್ದಾದ್ರು ನಾಯಿನ ಗಿಫ್ಟ್ ಮಾಡಿದ್ರ? ಅದ್ರ ವಿಷಯ ನಾನು ಹೇಳ್ತೀನಿ. ಅವ್ರು ಬಂದು ಫಸ್ಟ್ ಬೇರೆಯವ್ರ ಹತ್ರ ತಗೊಳ್ತಿದ್ರು, ನನ್ನ ಹತ್ರ ಯಾವ್ದು ತಗೊಂಡಿರ್ಲಿಲ್ಲ. ಆದ್ರೆ ರಾಕಿಯನ್ನ ಒಂದು ನಿಯೋಪ್ಲಿಟಿನ್ ಮ್ಯಾಸ್ಟಿಫ್ ಅವರು ಅಮಿತ್ ಗೌಡ ಅಂತ ಉರ್ವಶಿ ಟಾಕೀಸ್ ಓನರ್ ಮಗನ ಹತ್ರ ಅವ್ರು ತಗೊಂಡಿದ್ರು. ಆ ಟೈಮಲ್ಲಿ ದರ್ಶನ್ ಸರ್ BTM ಲೇಔಟ್ ಅಲ್ಲಿ ವಾಟರ್ ಟ್ಯಾಂಕ್ ಹತ್ರ ಮನೆ ಇತ್ತು. ಆ ರಾಕಿ ಅನ್ನೋ ನಾಯಿ ತುಂಬಾ ಹೈಬ್ರಿಡ್ ಇತ್ತು, ಅಂದ್ರೆ ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರ್ಲಿಲ್ಲ. ಕಾರಣಾಂತರದಿಂದ ಅವ್ರು ಸೇಲ್ ಮಾಡಿದ್ರು. ಆ ನಾಯಿ ತಗೊಂಡು ಅದನ್ನ ಎಷ್ಟು ಶೋ ವಿನ್ ಮಾಡಿದೀನಿ ಅಂದ್ರೆ ಇನ್ನೂ ಸರ್ಟಿಫಿಕೇಟ್ ಎಲ್ಲ ಹಂಗೆ ಇಟ್ಕೊಂಡಿದೀನಿ. ಅಷ್ಟು ಹೆಸರು ತಗೊಂಡೆ ಆ ರಾಕಿಯನ್ನ. ಬ್ಲೂ ಕಲರ್ ನಿಯೋಪ್ಲಿಟಿನ್ ಮ್ಯಾಸ್ಟಿಕ್ ಇಂದ, ಅದು ದರ್ಶನ್ ಸರ್ ಮನೆಯಿಂದ ನಾನ್ ಪರ್ಚೇಸ್ ಮಾಡಿದೆ. ಸೊ ಇಲ್ಲಿವರೆಗೂ ನೀವೆಲ್ಲರಿಗೂ ನಾಯಿಗಳನ್ನ ಕೊಟ್ಟಿದ್ರೆ, ಲೈಕ್ ಮಿನಿಸ್ಟರ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಬಟ್ ಇವ್ರ ಹತ್ರ ಅವರ ಮನೇಲಿ ಇದ್ದಿದ್ದ ಯಾಕಂದ್ರೆ ಅಷ್ಟು ಕ್ವಾಲಿಟಿ ಇತ್ತು. ಅಂದ್ರೆ ಯಾವ ಪ್ರೈಸ್ ಪರ್ಚೇಸ್ ಮಾಡಿದ್ರಿ ಸರ್? ಆಗಿನ ಕಾಲಕ್ಕೆ 2.5 ಲಕ್ಷಕ್ಕೆ ಮಾಡಿದ್ದೆ. 2.5 ಲಕ್ಷಕ್ಕೆ ಆಗಿನ ಕಾಲಕ್ಕೆ ಮಾಡಿದ್ದೆ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಹಿಂಗೂ ಟಾಪಿಕ್ ಓಪನ್ ಮಾಡಿದ್ರಿ, ಯಾವ ಹೀರೋ ಕೊಟ್ಟಿದ್ದೀನಿ, ಯಾವ ಮಿನಿಸ್ಟರ್ ಕೊಟ್ಟಿದ್ದೀನಿ ಅಂತ. ಅದನ್ನ ಒಂದು ಚಾನಲ್ ಅಲ್ದೇ ಚಾನಲ್ ಅವರು ಅವ್ರಿಗೆ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿದ್ರು. ಆಯ್ತಾ? ಈಗ ನಾನು ಹೇಳ್ತಾ ಇರೋದು ನೀವು ನಂಬೋದು ಬಿಡ್ಬೋದು, ಆದ್ರೆ ಸಾಕ್ಷಿ ನಾನು ಹೇಳ್ತೀನಿ. ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ನೀವೇ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಆಯ್ತಾ? ಈಗ ಫಸ್ಟ್ ರಾಜ್ಕುಮಾರ್ ಸರ್ ವಿಷಯ ಎತ್ತೀನಿ. ರಾಜ್ಕುಮಾರ್ ಸರ್ ಮನೆಗೆ BN ಗಂಗಾಧರ್, SA ಗೋವಿಂದರಾಜ್, ಆಮೇಲೆ ಸಾರಾ ಗೋವಿಂದ್, ಇಷ್ಟು ಜನದ ಜೊತೆ ಅದು ನಂಗೆ ಹೇಳಿದ್ದು BN ಗಂಗಾಧರ್ ಸರ್ ರಾಜ್ಕುಮಾರ್ ಸರ್ ಮನೆಗೆ ನಾಯಿ ಕೊಡೋಣ ಅಂತ. ನಾನು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಫ್ರೀಯಾಗಿ 2 ನಾಯಿ ತಗೊಂಡೋದೆ, ಒಂದು ಡ್ಯಾಶ್ ಉಂಡು, ಒಂದು ಡಾಲ್ಮೇಷನ್. ಅದನ್ನ ಮಾರಕ್ಕೆ ಅಂತ ತಗೊಂಡೋಗಿಲ್ಲ. ಆದ್ರೆ ಅವರು ಫೋರ್ಸಬಲ್ 2,500 ಕೊಟ್ರು. ಅದನ್ನು ಜನ ಟ್ರೋಲ್ ಮಾಡ್ತಾ ಇದಾರೆ, ನಾಯಿ 2,500, ಇವನು 1 ಕೋಟಿ 2 ಕೋಟಿ ಅಂತಾನೆ 2,500 ನೋಡಿ ಹೇಳ್ತಾನೆ ಅಂತ. ಅದು ಅವ್ರು ಮಾಡೋದ್ರಿಂದನೇ ಇವತ್ತು ನಾನು ಇಲ್ಲಿವರೆಗೂ ಬೆಳೆದಿರೋದು. 2,500 ನಾನು ಹೇಳಿದ ರೇಟ್ ಅಲ್ಲ, ನಾನು ಫ್ರೀ ಕೊಡಕ್ ಹೋಗಿದ್ದು. ಅವ್ರು 2,500 ಫ್ರೀ ಇಸ್ಕೋಬಾರ್ದು ಅಂತ ಸುಮ್ಮನೆ ಇಟ್ಕೊಳ್ಳಿ ಅಂತ ಕೊಟ್ಟಿರೋದು. ಆಯ್ತಾ? ಅದಕ್ಕೆ ಸಾಕ್ಷಿ ಬಂದು ಈಗ 3 ಜನ ಹೆಸರು ಹೇಳಿದೆ, BN ಗಂಗಾಧರ್ ಸರ್, SA ಗೋವಿಂದರಾಜು ಅವರ ಅಳಿಯ ಅವರೇನೆ, ಆಮೇಲೆ ಸಾರಾ ಗೋವಿಂದ್ ಅವರು. ಈ 3 ಜನನು ಹೋದಾಗ ಮನೆಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ರೈಟ್ ಸೈಡ್ ಅಲ್ಲಿ ಹಾಸಿಗೆ ಮೇಲೆ ಕೂತಿದ್ರು, ರಾಜ್ಕುಮಾರ್ ಸರ್ ಒಳಗಡೆ ರೈಟ್ ಅಲ್ಲಿ ಇದ್ರು. ಪುನೀತ್ ರಾಜ್ಕುಮಾರ್ ಈಗ ಬಂದ್ಬಿಟ್ಟು ಅವ್ರ ಅಮ್ಮ ಅಪ್ಪನಿಗೆ ಕೈ ಕಾಲೆಲ್ಲ ಮುಗ್ದಿ ಹೋದ್ರು. ನಾವೆಲ್ಲ ಹಿಂಗೆ ಮಾತಾಡ್ತಾ ಇದ್ವಿ ಪಾರ್ವತಮ್ಮ ರಾಜ್ಕುಮಾರ್ ಜೊತೆ. ಅವ್ರ ಮನೆ ಒಳಗೋಗಿ ಸದಾಶಿವ ನಗರಲ್ಲಿ ಇರೋ ಮನೆಗೆ ಹೋಗಿ ಕೊಟ್ಟಿರೋದು. ಅಲ್ಲಿರೋ ವರ್ಕರ್ಸ್, ಅಲ್ಲಿರೋ ಡ್ರೈವರ್ಸ್, ಯಾರು ರಾಜ್ಕುಮಾರ್ ಸರ್ ಬದುಕಿದ್ರು ಆ ಟೈಮಲ್ಲಿ ಇದ್ರು, ಅವ್ರು ಇನ್ನೂ ಇದ್ರೆ ಇಲ್ಲ, ಶಿವರಾಜ್ ಕುಮಾರ್ ಸರ್ ಇನ್ನೂ ಇದಾರೆ, ರಾಘವೇಂದ್ರ ರಾಜ್ಕುಮಾರ್ ಸರ್ ಇದಾರೆ. ಅವ್ರ ಮನೆಯಲ್ಲಿ ಡ್ಯಾಶ್ ಉಂಟು, ಡಾಲ್ಮೇಷನ್ ಇತ್ತ, ಅದನ್ನ ಯಾರು ಕೊಟ್ರು ಅವ್ರನ್ನೇ ಕೇಳಬಹುದು. ಇದು ರಾಜ್ಕುಮಾರ್ ಮನೆಯದು ಸಾಕ್ಷಿ. ಆಯ್ತಾ? ವಿಷ್ಣುವರ್ಧನ್ ಸರ್ ಮನೆಗೆ ಟಿಬೆಟಿಯನ್ ಮ್ಯಾಸ್ಟಿಫ್ ಕೊಟ್ಟಿದ್ದೀನಿ. ಇದು ಸಂಜನಾ ಗಲ್ರಾಣಿ ಅವರು ರೆಫರ್ ಮಾಡಿ ಅನಿರುದ್ಧ ಸರ್ಗೆ ಫೋನ್ ಮಾಡಿ, ಭಾರತಿ ಮೇಡಮು, ಕೀರ್ತಿ ಮೇಡಮು ಎಲ್ಲಾರು ಇದ್ದಾಗ ಹೋಗಿ ಕೊಟ್ಟು ಬಂದಿದ್ದೀನಿ. ಕೀರ್ತಿ ಮೇಡಮ್ ಅವರು ಪಿಂಕ್ ಸ್ಯಾರಿ, ಗ್ರೀನ್ ಬಾರ್ಡರ್ ಇರೋದು ಹಾಕೊಂಡು ಲಾನ್ ಅಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಬ್ರೌನ್ ಕಲರ್ ನಾಯಿ, 3 ತಿಂಗಳು ಮರಿ. ಅದು ನಾನೇ ಓನರು, ನಾನೇ ವಿಷ್ಣುವರ್ಧನ್ ಸರ್ ಮನೆ ಕೊಟ್ಟಿರೋದು. ಅದ್ಬಿಟ್ಟು ಶ್ರೀರಾಮುಲು ಸರ್, ಜನಾರ್ದನ್ ರೆಡ್ಡಿ ಸರ್, ಕರುಣಾಕರ್ ರೆಡ್ಡಿ ಸರ್ 15-20 ವರ್ಷದಿಂದ, ಅಂದ್ರೆ ಅವರು ಹಳೆ ಮನೇಲಿ ಇದ್ರು. ಈಗೆಲ್ಲ ದೊಡ್ಡ ದೊಡ್ಡ ಬಂಗ್ಲ ಇದೆ, ಅದು ಫುಲ್ ಹಳೆ ಮನೆ ಇದ್ರು. ಆಗಿನ ಕಾಲದಲ್ಲೇ ಹೇಳ್ತಾ ಇದ್ದೀನಿ, ಆಗಿನ ಕಾಲದಲ್ಲೇ ಅವ್ರಿಗೆ 21 ಲಕ್ಷಕ್ಕೆ ನಾಯಿ ಕೊಟ್ಟಿದ್ದೀನಿ, 3 ಜನನು ಸೇರಿ.
ಅಲ್ಲಿರೋ ಅವ್ರ ಮನೆ ಡ್ರೈವರ್ ಆಗಿರ್ಬೋದು, ಅವ್ರ ಪಿ ಆಗಿರ್ಬೋದು, ಅವರೇ ಶ್ರೀರಾಮುಲು ಸರಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಸರಿ ಆಗಿರ್ಬೋದು, ಕರುಣಾಕರ್ ರೆಡ್ಡಿ ಸರಿ ಆಗಿರ್ಬೋದು, ನಿಮ್ಗೆ ಪೇಷನ್ಸ್ ಇದ್ರೆ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡಿ. ನಾವು ಅವ್ರು ಎಷ್ಟು ಆತ್ಮೀಯರು, ಅಷ್ಟು ಮದ್ವೆ ರಶ್ ಅಲ್ಲೂ ನನಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಹತ್ರ ಎಷ್ಟೊತ್ತು ಮಾತಾಡ್ತಾರೆ ಅನ್ನೋದು ವಿಡಿಯೋನೂ ಹಾಕಿದ್ದೀನಿ. ನನಗೆ ಕೈ ತುತ್ತು ತಿನ್ನಿಸ್ತಾರೆ, ಹೆಗ್ಲ ಮೇಲೆ ಕೈ ಹಾಕೊಂಡು ಕೈ ತುತ್ತು ತಿನ್ನಿಸ್ತಾರೆ ಶ್ರೀರಾಮುಲು ಸರ್. ಅಷ್ಟು ಜೆಂಟ್ಲ್ಮ್ಯಾನ್ ಅವರು, ಅಷ್ಟು ಕ್ಲೋಸ್ ಇದ್ದೀವಿ, ಅಂದ್ರೆ ಅಷ್ಟು ಫ್ರೆಂಡ್ಶಿಪ್ ನಮ್ದು ಅಷ್ಟು ಚೆನ್ನಾಗಿದೆ. ಅವ್ರ ಮನೆಗೆ ನಾನು ಹೇಳ್ಬಿಟ್ಟು ಹೋಗಂಗಿಲ್ಲ, ನನ್ನ ಕಾರ್ ಗೇಟ್ ಮುಂದೆ ಹೋದ್ರೆ ಆರನ್ನು ಹೊಡೆಯಂಗಿಲ್ಲ, ಹೋದ್ರೆ ಸಾಕು ಗೇಟ್ ಓಪನ್ ಆಗುತ್ತೆ, ಅಷ್ಟು ಕ್ಲೋಸ್ ಇದ್ದೀವಿ. ಅಂದ್ರೆ ಅಷ್ಟು ವ್ಯವಹಾರ ಆಗಿನ ಕಾಲದಿಂದ ಇವಾಗವರೆಗೂ. ಈಗ 2 ನಾಯಿ ಅವ್ರ ಮೇಲೆ ಹಸ್ಕಿ ಇದೆ, ಮೊನ್ನೆ ಒಂದು ಹಸ್ಕಿ ಕಳ್ತನನೂ ಆಗೋಯ್ತು, ಅದನ್ನು ಹುಡುಕ್ತಾ ಇದ್ದೀನಿ. ಈಗ ಅದ್ರ ಕೇಸ್ ಕಂಪ್ಲೇಂಟ್ ಕೊಡಿದ್ರೆ ಅವ್ರು ಕೊಡ್ತಾ ಇಲ್ಲ, ಕೊಟ್ರೆ 5 ನಿಮಿಷಕ್ಕೆ ಸಿಗುತ್ತೆ, ಮೀಡಿಯಲ್ಲಿ ಹೇಳಿದ್ರೆ 5 ನಿಮಿಷಕ್ಕೆ ಸಿಗುತ್ತೆ ಅಂತ. ಈಗ ಶ್ರೀರಾಮುಲು ಮನೆ ನಾಯಿ ಕಳ್ತನ ಆಗಿದೆ, ಅದು ಗೇಟ್ ಹಿಂದನೇ ಕತ್ಕೊಂಡು ಹೋಗಿದ್ದಾರೆ, ಆಚೆ ಚೂರು ಹೋದಾಗ ಕತ್ಕೊಂಡು ಹೋಗಿದ್ದಾರೆ. ಅದನ್ನು 2.5 ಲಕ್ಷ ಕೊಟ್ಟಿರೋ ಹಸ್ಕಿ, ಅದು ನಂಬರ್ 1 ಕ್ವಾಲಿಟಿದು. ಅದಕ್ಕಿಂತ ಮುಂಚೆ ಅವ್ರಿಗೆ 1 ಲಕ್ಷ, 2 ಲಕ್ಷ, 2.5 ಲಕ್ಷ ಆ ಥರ ಒಂದು 10, 15, 20 ನಾಯಿ ಕೊಟ್ಟಿದ್ದೀನಿ. ಅದೆಲ್ಲ ನೀವು ಅವ್ರ ಮನೆ ಇರೋ PA, ವರ್ಕರು, ಅಡುಗೆ ಮನೆ ಕುಕ್ ಮಾಡೋರು, ಕೆಲಸದವರು, ಅವ್ರ ವೈಫು, ಅವ್ರ ಮಗ, ಎಲ್ಲರೂ ಸಾಕ್ಷಿ. ಯಾರ ಹತ್ರ ಹೋಗಿ ಕೇಳ್ಕೊಳ್ಳಿ. ಅದೇನಾದ್ರು ಸುಳ್ಳು ಅಂತ ಪ್ರೂವ್ ಮಾಡಿ 5 ಲಕ್ಷ ಬಹುಮಾನ ಕೊಡ್ತೀವಿ. ಇನ್ಯಾರ ಮನೇಲಿ ಬೇಕು ಮೇಡಮ್? ಸಂಜನಾ ಗಲ್ರಾಣಿ ಮನೇಲಿರ ಸುಲ್ತಾನನ್ನ ಪಿಟ್ಬುಲ್ಲು ನಾನೇ ಓನರು, ಇನ್ನೂ ಅವ್ರ ಮನೇಲಿ ಇದೆ. ಅದು ಬೇಕಾದ್ರೆ ಹೋಗಿ ಸಂಜನಾ ಗಲ್ರಾಣಿ ಮೇಡಮ್ಗೆ ಕೇಳ್ಕೊಳ್ಳಿ. ಅದ್ ಬಿಟ್ಟು ಇನ್ನ ತುಂಬಾ MLA ಮಿನಿಸ್ಟರ್ಗಳು ಕೊಟ್ಟಿದ್ದೀನಿ, ತುಂಬಾ ಹೀರೋಯಿನ್ ಕೊಟ್ಟಿದ್ದೀನಿ. ಸಂಜನಾ ಚಿದಾನಂದ್ ಅಂತಿದ್ದಾರೆ, ಅವ್ರ ಮನೇಲಿ ಇರೋದು ನಾನು ಮಾರಿದ್ದೀನಿ, ಅದು ಟರ್ಮ್ಸ್ ಅಲ್ಲ. ಒಬ್ಬೊಬ್ಬರಿಗೆ ಸೇಲ್ ಮಾಡಿದೀನಿ, ಒಬ್ಬೊಬ್ಬರಿಗೆ ಫ್ರೀ ಆಗಿ ಟರ್ಮ್ಸ್ ಕೊಟ್ಟಿದ್ದೀನಿ. ಸಂಜನಾ ಗಲ್ರಾಣಿ ಮೇಡಮ್ ಅಲ್ಲಿ ಇರೋದು ಟರ್ಮ್ಸ್ ಕೊಟ್ಟಿರೋದು, ಫ್ರೀ ಆಗಿ ಕೊಟ್ಟಿರೋದು. ಶ್ರೀರಾಮುಲು ಸರ್ ಮನೆಗಿರೋದೆಲ್ಲ ಸೇಲ್ ಮಾಡಿ. ಯಾರ್ದಾರು ಹೆಸರು ಎತ್ತಿದ್ರೆ ಡೌಟ್ ಇದ್ರೆ ನೀವು ಆಮೇಲೆ ಈ ಮೇಡಮ್ಗೆ ಕೇಳಿ, ಅದಕ್ಕೂ ನಾನು ಸಾಕ್ಷಿ ತಿರ್ಗಾ ಮೇಡಮ್ ಕಳಿಸ್ತೀನಿ, ಅವ್ರು ಸೆಂಡ್ ಮಾಡ್ತಾರೆ. ಓಕೆ, ಇವಾಗ ನೀವ್ ಅವಾಗಲೇ ಹೇಳಿದ್ರಿ, ಇವಾಗ ನಿಮ್ ಪ್ರಕಾರ ಬಾಲಿವುಡ್ ಒಂದೇ ಅಲ್ಲ, ಸ್ಯಾಂಡಲ್ವುಡ್ ಅಲ್ಲೂ ನೆಪೋಟಿಸಮ್ ಅನ್ನೋದು ಫಾಲೋ ಆಗುತ್ತಾ? ಬೇರೆ ಕಡೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಲ್ಲಿ ಹೋಗಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಒಂದು ಸೆಲೆಬ್ರಿಟಿ ಬ್ಯಾಕ್ ಗ್ರೌಂಡ್ ಇದ್ರೇನೆ ಅವ್ರನ್ನ ಬೆಳೆಸಕ್ ಟ್ರೈ ಮಾಡ್ತಾರೆ. ಆದ್ರೆ ಯಾರೋ ಒಬ್ಬ ಬಂದು ನನ್ನ ಮಗ ಅಂತ ಓವರ್ಟೇಕ್ ಮಾಡ್ಕೊಂಡು ಹೊರಟೋಗ್ತಾರೆ. ಸೊ ನೀವು ನಿಮ್ಮ ಮಗನ ಬಗ್ಗೆ ಮಾತಾಡ್ತಿದ್ರಿ. ಸೊ ಸತೀಶ್ ಕಾಡಬಾಮ್ ಬರೀ ನಾಯಿ ಮರಿಗಳು, ಬ್ರೀಡಿಂಗು, ಬಿಗ್ ಬಾಸ್ ಇದೆಲ್ಲ ಬಿಟ್ಟು ಅವರಲ್ಲಿ ಒಂದು ಅಪ್ಪ, ಒಂದು ಸ್ಟ್ರಾಂಗ್ ಫಿಗರ್ ಆಸ್ ಎ ಸಿಂಗಲ್ ಪೇರೆಂಟ್ ಕೂಡ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವ್ ಹೇಳಿದ್ರೆ ನಿಮ್ಮ ಅಪ್ಪ ನೀವು ಓದಿಲ್ಲ ಅಂದ್ರೆ ಚೆನ್ನಾಗಿ ಬಡಿತಿದ್ರು, ಫೇಲ್ ಆದಾಗ ನಿಮ್ಗೂ ಮನೇಲಿ ಸಕ್ಕದಾಗಿ ಬಿದ್ದಿರುತ್ತೆ ಅನ್ಸುತ್ತೆ. ತುಂಬಾ ಮನೆ ಬಿಟ್ಟು ಓಡಿಸೋರು, ಬಡಿಯೋರು, ಹೊಡಿಯೋರು, ರಾತ್ರಿ ಅಳಕ್ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ಅಳು ನಿಲ್ಸಿದ್ದೆ. ಆ ಲೆಕ್ಕಕ್ಕೆ ಡಿಪ್ರೆಷನ್ ಹೊಟ್ಟೋಗಿದೆ. ದೇವ್ರ ನಂಬದ್ ಬಿಡಕ್ ಕಾರಣನೇ ಅದು. ಯಾಕಂದ್ರೆ ಎಷ್ಟು ದೇವ್ರು ಬೇಡ್ಕೊಂಡ್ರು ಅದು ಹೊಡೆಯೋದು ಕಡಿಮೆ ಆಗ್ತಾ ಇರಲಿಲ್ಲ. ಮತ್ತೆ ಏನು ದೇವ್ರು ಬೇಡ್ಕೋಬೇಕು ಅಂತ, ಈಗ ಕಾಪಾಡಪ್ಪ ಕಾಪಾಡಪ್ಪ ನಾಳೆ ಹೊಡೆಯೋರ ಮಾಡಪ್ಪ ಅಂದ್ರೆ ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಿತ್ತು ಹೊರತು ನನ್ನ ಅಳು ನಿಲ್ತಾನೆ ಇರ್ಲಿಲ್ಲ. ಅವಾಗ ಏನಾಯ್ತು, ಬೇಡ್ಕೊಳ್ಳೋದೇ ಬಿಟ್ಬಿಟ್ಟೆ. ಆಮೇಲೆ ನಮ್ಮಪ್ಪ ಹೊಡೆಯೋದೇ ಬಿಟ್ಬಿಟ್ರು. ಸೊ ನಿಮ್ಮನ್ನ ನಿಮ್ಮ ಅಪ್ಪ ಹೊಡೆದು ನಿಮ್ನ ಒಂದು ಸ್ಟ್ರಿಕ್ಟ್ ರೀತಿಯಲ್ಲಿ ನಿಮ್ಮ ಡಿಸಿಪ್ಲಿನ್ ತರಬೇಕು ಅಂತ ಟ್ರೈ ಮಾಡಿದ್ರು. ನೀವ್ ಯಾವತ್ತಾದ್ರೂ ನಿಮ್ಮ ಮಗನ ಮೇಲೆ ಅಂತ ಟ್ರೈ ಮಾಡಿಲ್ಲ? ಅದನ್ನೇ ಅಪ್ಪಂದು ಫಸ್ಟ್ ಹೇಳ್ಬಿಡ್ತೀನಿ. ಅಪ್ಪ ಬಂದು ನನ್ನ ಲಾಯರ್ ಮಾಡ್ಬೇಕಂತ ಇತ್ತು. ಯಾಕಂದ್ರೆ ನಾನು ಪಾಯಿಂಟ್ಗಳು ಇದೆಲ್ಲ, ಈಗ ಲಾಯರ್ಗೆ ನಾನು ಬುದ್ಧಿ ಹೇಳ್ಕೊಡ್ತೀನಿ, ಅಷ್ಟು ಪಾಯಿಂಟ್ಸ್ ನನಗೆ ಗೊತ್ತು. ಅದರಿಂದ ನಾನು ಯಾರಿಗೂ ಎದುರೋದಿಲ್ಲ. ಇವಾಗ ಅವಲ್ಲೇ ನಾನು ಸ್ಟಾರ್ಟಿಂಗ್ ಒಂದು ಹೇಳಿದೆ ಹಾಕ್ಬೇಡಿ ಅಂತ, ಅದಕ್ಕೆಲ್ಲ ಕಾರಣ ಅದೇನೆ. ಆ ಬುದ್ಧಿ ನನ್ ಮಗುವಿಂದ ಆ ಬುದ್ಧಿ ಇತ್ತು ಅಂತಾನೆ ನನ್ನ ಲಾಯರ್ ಓದಿಸ್ಬೇಕಂತ ಇದ್ರು ಅವರು. ಆದ್ರೆ ನಾನು ಕಾರಣಾಂತರದಿಂದ ಡಾಗ್ ಫೀಲ್ಡಿಗೆ ಬಂದಿದ್ರಿಂದ ನಾನು ಓದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ. ಈಗ ಏನಾಯ್ತು, ನನ್ನ ಮಗನಿಗೂ ನನಗೇನ್ ಮಾಡ್ತಾ ಇದ್ರು ಅದನ್ನ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಕಾಲೇಜ್ಗೆ ಹೋಗಿದ್ದೇನೋ, ರೂಮ್ ಬಾಕ್ಲು ತೆಗಿಯೋ, ಓದ್ತಾ ಇದೆಯೇನೋ, ಓದು, ಇನ್ನ ಇಷ್ಟು ಬೇಗ ಯಾಕೆ ಮಲ್ಕೊಂಡೆ ಅಂತ ಎಲ್ಲ ಗದ್ರಕ್ ಸ್ಟಾರ್ಟ್ ಮಾಡಿದ್ರು. ನಾನು ನಮ್ಮ ಅಪ್ಪನ ಒಂದೇ ಒಂದು ಕ್ವಶನ್ ಕೇಳಿದೆ, ಅಪ್ಪ ನೀವ್ ಹಂಗ್ ಮಾಡಿದ್ಕೆ ನಾನು ಏನಾದೆ ಅಂತ. ನೀವು ಹೊಡೆದ್ರಿ ಬಡದ್ರಿ, ನಾನು ಲಾಯರ್ ಆದ್ನ ಅಂತ ಕೇಳಿದೆ. ನನಗೆ ಏನ್ ಮೈಂಡಲ್ಲಿ ಇರುತ್ತೆ ಅದೇ ತಾನೇ ಆಗಕ್ಕಾಗೋದು. ಎಷ್ಟು ಓದ್ಬೇಕು ಅಷ್ಟೇ ತಾನೇ ಓದಕ್ಕಾಗೋದು. ನೀವು ಹೊಡೆದಿದ್ಕೇನಾರು 80% ಇಂದ 100 ಓದ್ನ, ಇನ್ನೂ ಮೈನಸ್ ಆದೆ. ನೀವು ಹೊಡೆಯೋದಕ್ಕೆ ಮೈಂಡ್ ಡೈವರ್ಟ್ ಆಗುತ್ತೆ, ಫೀಲಿಂಗ್ ಆಗುತ್ತೆ, ಅವಾಗ ಇಂಟ್ರೆಸ್ಟ್ ಹೋಗುತ್ತೆ. ಯಾವತ್ತೂ ಫೋರ್ಸ್ ಮಾಡಬಾರ್ದು. ಅವ್ರ ಮೈಂಡಲ್ಲಿ ಏನಿರುತ್ತೆ ಅವ್ರಿಗೆ ಬಿಟ್ಬಿಡ್ಬೇಕು ಅಂದ್ಬಿಟ್ಟು ಅವ್ನಿಗೆ ಹೊಡಿಯಕ್ಕೆ ಬಡಿಯಕ್ಕೆ ಹೋದ್ರು ಬೈದು ಇನ್ನೊಂದ್ಸಲಿ ನನ್ನ ಮಗನ ವಿಷಯಕ್ಕೆ ಬರ್ಬೇಕಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪನಿಗೂ ಬೈದ್ಬಿಟ್ಟು ಅವ್ನ್ ಏನಾರ ಮಾಡ್ಲಿ ನನ್ನ ಮಗ ಅವ್ನ್ ಕೆಟ್ಟ ದಾರಿಗೆ ಹೋಗ್ತಾ ಇಲ್ಲ. ಇವತ್ತವರೆಗೂ ಒಂದು ಕೆಟ್ಟ ಮಾತು ಮಾತಾಡಕ್ ಬರಲ್ಲ, ಒಂದು ಮಿಸ್ಬಿಹೇವ್ ಇಲ್ಲ. ಆಮೇಲೆ ಅಪ್ಪನಿಗೆ ತೊಂದರೆ ಆಗ್ಬಾರ್ದು ಅಂತ ಅವ್ನು ನನ್ನ ನೋಡ್ಕೊಳ್ತಾನೆ, ನಾನು ಅವನಿಗೆ ತೊಂದರೆ ಆಗ್ಬಾರ್ದು ನಾನು ನೋಡ್ಕೊಳ್ತೀನಿ. ಚಿಕ್ಕ ಮಗುವಿಂದ ಟಿಕಾಕ್ ತೊಳೆದಿರೋದು ನಾನೇ, ಬಟ್ಟೆ ಹಾಕಿರೋದು ನಾನೇ, ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋದು ನಾನೇ, ಒಂದು ಆಗು ಹೋಗು A to Z ನಾನು ಒಬ್ಬನೇ ನೋಡ್ಕೊಂಡಿರೋದು. ಅಂದ್ರೆ ವಿತೌಟ್ ಮದರ್ ಒಂದ್ ದಿವಸನೂ ಅಮ್ಮ ಅಂತ ನೆನೆಸ್ಕೊಳ್ಳೋದಿಲ್ಲ. ಬರೀ ಅಪ್ಪ 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 ಏನ್ ಹೇಳಿದ್ರು ಅದಕ್ಕೆ ಸಾಥ್ ಕೊಡ್ತಾನೆ. ಇವಾಗ ಮೊನ್ನೆ ಫೇಲ್ ಪಾರ್ಟಿ ಮಾಡಿದೆ, ಅವ್ರು ಬೇರೆಯವ್ರು 1000 ಜನ ಆಡ್ಕೋಬಹುದು, ಅಪ್ಪ ಕರೆಕ್ಟ್ ಮಾಡ್ತಾ ಇದಾರೆ, ನನ್ನ ಮೇಲೆ ತಗೊಂಡೋಗಿ ಏನ್ ಮಾಡ್ಬೇಕು ಮಾಡ್ತಾ ಇದಾರೆ ಅಂತ.
ಇವತ್ತು ಇಡೀ ಕಾಲೇಜ್ ಸೆಲ್ಫಿ ಹೊಡ್ಸ್ಕೊಂತಾರೆ ಅವ್ನು ಹೋದ್ರೆ. ಆಮೇಲೆ ಈಗ ಅವ್ನು ಬ್ರಿಗೇಡ್ ರೋಡ್, MG ರೋಡ್ ಎಲ್ಲೋದ್ರು ಸೆಲ್ಫಿ ಹೊಡ್ಸ್ಕೊಳಕ್ ಬರ್ತಾರೆ. 0 ರೂಪೀಸಲ್ಲಿ ಅವನ್ನ ಸೆಲೆಬ್ರಿಟಿ ಮಾಡಿದೆ. ಎಲ್ಲರೂ ಅವ್ರ ಅಪ್ಪ ಅಮ್ಮಂದ್ರು ಎಷ್ಟು ಕಷ್ಟ ಬಿಡ್ತಾರೆ, ಎಷ್ಟು ಇದು ಮಾಡ್ತಾರೆ. ಈಗ ಮಗ ಬಂದು ಫೇಲ್ ಆಗಿಲ್ಲ, ಅವನು 70% ತಗೊಳ್ಳೋ ಸ್ಟೂಡೆಂಟ್, ಬರೀ 4 ಸಬ್ಜೆಕ್ಟ್ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು. ನಾನು ಹೇಳಿದೆ ಇದನ್ನೇ ಫೇಲ್ ಅಂತ ಮಾಡ್ತೀನಿ ಪಾರ್ಟಿ, ನೀವು ಸುಮ್ಮನಿರುವಂತೆ. ಅದಕ್ಕೆ ಸಪೋರ್ಟ್ ಕೊಟ್ಟ, ಹ್ಞೂ ಅಂತ. ಫೇಲ್ ಪಾರ್ಟಿ ಅಂತ ಮಾಡೋದು, ಫೇಲೇ ಆಗಿಲ್ಲ, ಎಕ್ಸಾಮೇ ಬರ್ದಿಲ್ಲ, ಇನ್ನು ಎಕ್ಸಾಮೇ ಸ್ಟಾರ್ಟ್ ಆಗಿಲ್ಲ, ಫೇಲ್ ಹೆಂಗ್ ಆಗ್ತಾನೆ? ನಿಮ್ಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು. ಸೊ ದಿಸ್ ವಾಸ್ ಆಲ್ಸೋ ಮಾರ್ಕೆಟಿಂಗ್ ಗಿಮಿಕ್. ಇವಾಗ ಅವನು ಎಷ್ಟು ಫೇಮಸ್ ಆದ, ಇದನ್ನ ಶೂಟಿಂಗ್ ಅಂತಾನೆ ಅನ್ಕೊಳ್ಳಿ, ಒಂದು ಮೂವಿ ಅಂತಾನೆ ಅನ್ಕೊಳ್ಳಿ. ಇವಾಗ ಎಲ್ಲರೂ ಎಷ್ಟು ಕಾಸು ಹಾಕ್ಬಿಟ್ಟು ಮಾಡ್ತಾರೆ, ಎಷ್ಟು ತಲೆ ಉಪಯೋಗಿಸ್ ಮಾಡಿದ್ರು ಫ್ಲಾಪ್, ಇಷ್ಟು ಹೆಸರು ಮಾಡೋಕ್ಕಾಗಲ್ಲ. ಎಷ್ಟು ವೈರಲ್ ನ್ಯೂಸ್ ಆಯ್ತು ಆ ಫೇಲ್ ಪಾರ್ಟಿ, ನಿಮ್ ಬಾಯಿಂದಾನೇ ಬರ್ತಾ ಇದೆ ಅಂದ್ರೆ, ನಿಮ್ಮವ್ರಿಗೂ ತಲುಪಿದೆ ಅಂದ್ರೆ ಎಷ್ಟಿದಾಯ್ತು. ಓಕೆ, ಸೊ ಪಬ್ಲಿಸಿಟಿ ಗಿಮಿಕ್ ಅಲ್ಲಿ ನೀವು ನಿಮ್ಮ ಮಗಂದು ಫೇಲ್ ಪಾರ್ಟಿ ಬಗ್ಗೆ ಹೇಳಿದ್ರಿ. ಬಟ್ ಯೂಶಲಿ ಅಪ್ಪ ಅಮ್ಮಂದ್ರು ಮಕ್ಳಿಗೆ ಓದಿಲ್ಲ ಅಂದ್ರೆ ಬೈತಾರೆ, ಏನಾದ್ರು ಕೆಲಸ ಮಾಡಿಲ್ಲ ಅಂದ್ರೆ ಬೈತಾರೆ. ಸೊ ಇವಾಗ ಈ ತರ ಪೇರೆಂಟಿಂಗ್ ಗೆ ನೀವೇನ್ ಸಪೋರ್ಟ್ ಮಾಡ್ತಿದ್ದೀರಾ? ಇಲ್ಲ, ಆ ತರ ಪೇರೆಂಟ್ಗೆ ಒಂದು ಸುದ್ದಿ, ಸಮಾಜಕ್ಕೆ ಒಂದು ಸುದ್ದಿ ತಿಳಿಸೋಕೋಸ್ಕರನೇ ಮಾಡಿದ್ದು. ಈಗ ಎಲ್ಲಾರ ಮನೆಯಲ್ಲಿ ಫೇಲ್ ಆದ್ರೆ ಹೊಡೆಯೋದು ಬಡಿಯೋದು ಮಾಡ್ತಾರೆ, ಮನೆ ಬಿಟ್ಟು ಹೋಗ್ತಾರೆ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಅಪ್ಪ ಬೈತಾರೆ ಹೊಡಿತಾರೆ ಅಂತ ಮನೆಗೆ ಬರಲ್ಲ. ಅದು ಏನು ಫೇಲು ಆಗಿರಲ್ಲ, 80% ತೆಗೆದಿರ್ತಾರೆ, ಅಷ್ಟಕ್ಕೂ ಹೊಡಿತಾರೆ, 90 ಯಾಕೆ ಬರಲಿಲ್ಲ ಅಂತ. ಆ ತರ ಅವರು ಸೂಸೈಡ್ ಮಾಡ್ಕೊಂಡು ತುಂಬಾ ಜನ ಇದ್ದಾರೆ. ಅವ್ರಿಗೆ ಒಂದು ಸಮಾಜಕ್ಕೆ ಒಂದು ಈ ತರನೂ ಅವ್ರ ತಲೆ ಇದ್ದಷ್ಟೇ ಓದಕ್ಕಾಗೋದು, ಅವ್ರನ್ನ ಅಷ್ಟು ಫ್ರೀ ಬಿಡಿ, ಅವ್ರು ಫೇಲ್ ಆದ್ರೂ ಹಿಂಗೆ ಪಾರ್ಟಿ ಮಾಡಿ, ಅವಾಗ ಅವ್ರಿಗೆ ಧೈರ್ಯ ಬರುತ್ತೆ. ಆ ತರ ಫ್ರೀ ಬಿಟ್ಟು ಅವ್ರನ್ನ ಸಾಕಿ ಅಂತ ಒಂದು ಸಮಾಜಕ್ಕೆ ಸುದ್ದಿ ತಿಳಿಸೋಕೋಸ್ಕರ ಅದನ್ನ ಇಂಟರ್ವ್ಯೂ ಅಲ್ಲಿ ಸೋಷಿಯಲ್ ಮೆಸೇಜ್, ಅದು ಇಂಟರ್ವ್ಯೂ ಹೇಳಿದೀನಿ. ಬರೀ 2-3 ಚಾನಲ್ ಮಾತ್ರ ಹಾಕಿದ್ದಾರೆ, ಮಿಕ್ದವರೆಲ್ಲ ಫೇಲ್ ಪಾರ್ಟಿ ಪ್ರಚಾರ ಮಾಡಿದ್ರು. ಯಾಕಂದ್ರೆ ನೆಗೆಟಿವ್ ಬೇಗ ಹರಡೋದು. ನಾನು ಹಂಗೆ ಮಾಡಿದ್ಕೆ ಹರಡಿದ್ದು. ನನ್ನ ಮಗ ಫೇಲ್ ಆಗಿಲ್ಲ, ಪಾಸ್ ಅಂದ್ರೆ ನೀವು ಯಾರು ಒಬ್ರು ಮೂಸು ನೋಡ್ತಾರೆ. ಓಕೆ, ಸೊ ಇವಾಗ ಫೇಲ್ ಪಾರ್ಟಿ ಬಗ್ಗೆ ಹೇಳಿದ್ವಿ. ಬಟ್ ನನಗೆ ಗೊತ್ತಾಗಿದ್ದು ಫೇಲ್ ಪಾರ್ಟಿ ಅಲ್ಲದೆ ಫೇಲ್ ಆಗಿರೋ ಪಾರ್ಟಿಯಲ್ಲಿ ಬಂದಿರೋ ಗೆಸ್ಟ್ ನ ಅಟೆಂಡ್ ಮಾಡಕ್ ಆಗಿಲ್ಲ ಅಂತ ಒಂದು ಸಾರಿ ಪಾರ್ಟಿ ಬೇರೆ ಕಾಣ್ತಿದ್ರಲ್ಲ, ಅದ್ಯಾವ ಲೆಕ್ಕ? ನಿಜ ಅದೇನಕ್ಕಂದ್ರೆ ಅವತ್ತು ತುಂಬಾ ಜನ ಬಂದ್ಬಿಟ್ಟಿದ್ರು, ಅದರಲ್ಲಿ ಮೀಡಿಯಾನೇ ಜಾಸ್ತಿ ಬಂದಿದ್ರಿಂದ ಬರೀ ಇಂಟರ್ವ್ಯೂ ಕೊಡ್ತಾ ಇದ್ನ. ಕರೆದಿದ್ದೆಲ್ಲ ಸ್ವಲ್ಪ ದೊಡ್ಡ ಮನುಷ್ಯರು, ಬಿಗ್ ಬಾಸ್ ಅವರು, ಹೀರೋಗಳು, ಹೀರೋಯಿನ್, ಮಾಡೆಲ್ಸ್, ಸೂಪರ್ ಮಾಡೆಲ್ಸ್ ಅಂತವ್ರನ್ನೆಲ್ಲ ಕರೆದಿದ್ದೆ. ನಾನು ಸ್ಟೇಜ್ ಬಿಟ್ಟು ಒಂದು ಟೇಬಲ್ಗೂ ಹೋಗಿ ಮಾತಾಡ್ಸಕ್ ಆಗ್ಲಿಲ್ಲ. ಅದು ನಂಗೆ ಗಿಲ್ಟಿ ಫೀಲ್ ಆಗ್ತಾ ಇತ್ತು, ಕರ್ಬಿಟ್ಟು ನಾನು ಯಾರನ್ನೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ. ಅದಕ್ಕೆ ಏನಾದ್ರು ತಪ್ಪು ತಿಳ್ಕೊಂತಾರೆ ಅಂತ ಆ ಸ್ಟೈಲ್ ಲೆವೆಲ್ ಇದ್ದಿದ್ರು ಒಂದು ಚಿಕ್ಕ ಲೆವೆಲ್ ಆಗಿ ಒಂದು ಸಾರಿ ಕೇಳಕ್ಕೋಸ್ಕರ ಎಲ್ಲರಿಗೂ ಪಾರ್ಟಿ ಮಾಡಿದೆ. ಸಾರಿ ಪಾರ್ಟಿ. ಈಗ ಇನ್ನೊಂದು ಪಾರ್ಟಿ ಡ್ಯೂ ಇದೆ, ಇನ್ನೊಂದು 10 ದಿವಸ ಅದನ್ನು ನ್ಯೂಸ್ ಮಾಡ್ತೀನಿ. ಅದಕ್ಕೂ ಎಷ್ಟು ಟೀಕ್ ಹೋಗು ಅಂತ ಬೈಕ್ ಹೋಗಬೇಡಿ, ಹೆಂಗೆ ದುಡ್ಡು ಹೆಚ್ಚಾಗಿದೆಯಾ ಅಂತ. ಎಲ್ಲಾರ್ಗು ಈಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಬಿಟ್ಟು ಮಿಕ್ಕಿದ್ ಎಲ್ಲಾರ್ಗು ರನ್ನರ್ ಅಪ್ ಇಂದ ಲಾಸ್ಟ್ RJ ಅಮಿತ್ ಕರಿ ಬಸಪ್ಪ ಅವ್ರಿಗೂ ಅಷ್ಟು ಜನಕ್ಕೂ, ಪ್ಲಸ್ ಅದ್ರ ಹಿಂದಿನ ಸೀಸನ್ ಯಾರ್ಯಾರು ನಂಗೆ ಪರಿಚಯ ಇದ್ದಾರೆ, ತುಕಾಲಿ ಸಂತೋಷ್ ಅವರು, ಆತರ ಯಾರ್ಯಾರು ಬಿಗ್ ಬಾಸ್ ಅವ್ರು ಇದ್ದಾರೆ, ಅದು ಬಿಟ್ಟು ಬೇರೆ ಸ್ನೇಹಿತರನ್ನು ಕರೀತಾ ಇದ್ದೀನಿ. ಮೇನ್ ಅವ್ರಿಗೋಸ್ಕರ ಒಂದು ಪಾರ್ಟಿ ಮಾಡ್ತಾ ಇದ್ದೀನಿ. ಅದು ಇನ್ನೊಂದು ವಾರ 10 ದಿವಸದಲ್ಲಿ ಮಾಡ್ತಾ ಇದ್ದೀನಿ. ಅದು ಒಂದು ದೊಡ್ಡ ನ್ಯೂಸ್ ಆಗುತ್ತೆ. ಯಾಕಂದ್ರೆ ಗೆದ್ದವರು ಒಂದು ಟೀ ಕೊಡ್ಸಲ್ಲ. ಇವಾಗ ನೋಡಿ, ಅವ್ರು ಗೆದ್ದು ಬಂದ್ರು ಒಬ್ರಿಗೊಂದು ಊಟ ಕೊಡಿಸ್ಬಿಡ್ಲಿ ನೋಡೋಣ, ಗೆದ್ದೆ ಅಂತ ಒಂದು ಊಟ ಕೊಡಿಸ್ಲಿ ನೋಡೋಣ, ಒಂದು ಟೀ ಕೊಡಿಸ್ಲಿ ನೋಡೋಣ, ಒಂದು ಪಾರ್ಟಿ ತರ ಕೊಡಿಸ್ಲಿ ನೋಡೋಣ ಅಂತ ನಾನು ಹೇಳ್ತಾ ಇರೋದು, ಹೆಸರು ಹೇಳಲ್ಲ. ನಾನು ಸೋತವ್ರಿಗೆ ಅಷ್ಟು ಗ್ರ್ಯಾಂಡ್ ಆಗಿ ಪಾರ್ಟಿ ಮಾಡ್ತೀನಿ. ಸೊ ನೀವ್ ಇದು ಹೇಳಿದಕ್ಕೆ ಇದಾದ್ಮೇಲೆ ರೀಸೆಂಟ್ ಆಗಿ ಇನ್ನೊಂದು ವಿಷಯ ಕೇಳ್ಪಟ್ಟೆ, ತಿಥಿ ಪಾರ್ಟಿ. ಇದ್ಯಾಕ್ ಸರ್ ಇದು? ಅದು ಕಾರಣ ಬದುಕಿರೋ ವ್ಯಕ್ತಿಗೆ ತಿಥಿ ಪಾರ್ಟಿ. ಮೇಡಮ್ ನಿಮ್ಗೆ ನಿಮ್ ಟೀಮ್ ಅವ್ರಿಗೆ ಗೊತ್ತಿಲ್ಲ, ಏನಕ್ಕೆ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನಮ್ ರಿಲೇಷನ್ಗೂ ಗೊತ್ತಿಲ್ಲ. ನಮ್ ರಿಲೇಷನ್ ಎಲ್ಲ ನಮ್ಮ ಅಮ್ಮಂಗೆಲ್ಲ ಫೋನ್ ಮಾಡೆಲ್ಲ ಹೇಳ್ಬಿಟ್ಟಿದ್ರು. ಆದ್ರೆ ಏನ್ ಕಾರಣ ಅಂದ್ರೆ ನನಗೂ ಗೊತ್ತಿರ್ಲಿಲ್ಲ. ನಿಮ್ದು ಒಂದು ಫಂಕ್ಷನ್ ಏನೋ ಕರೆದಿರ್ತೀರಾ, ನೀವೇ ಇರಲ್ಲ ಅದರಲ್ಲಿ. ಆ ಫಂಕ್ಷನ್ ಅಲ್ಲಿ ನಾನು ಬಂದಿರ್ತೀನಿ, ನನಗೆ ಗೊತ್ತಿರಲ್ಲ. ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ, ಯಾರೋ ಬಂದ್ಬಿಟ್ಟು ಸರ್ ನಿಮ್ನ ಸತ್ತೋಗಿದ್ದಾರೆ, ಶ್ರದ್ಧಾಂಜಲಿ, ಮತ್ತೆ ಹುಟ್ಟಿ ಬರಬೇಡ, ಕೆಂಗೇರಿ ಮೂರಿಯಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದ್ದಾನೆ ಸತೀಶ್ ಕ್ಯಾಡಬಾಂಬ್ಸ್ ಅಂತ ಫೋಟೋ ಹಾಕ್ಬಿಟ್ಟು ಶ್ರದ್ಧಾಂಜಲಿ ಅಂತ ಹಾಕ್ಬಿಟ್ಟಿದ್ರು. ಅದಕ್ಕೆ ನಾನ್ ಫಸ್ಟ್ ಇಸ್ಕೊಂಡು ಹಾರ್ಟ್ ಶೇಪ್ ಹಾಕ್ಬಿಟ್ಟು RIP ಅಂತ ನನ್ನ ಫೋಟೋಗೆ ಹಾಕ್ದೆ. ಹಾಕಿದ್ಮೇಲೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ದೆ. ನೋಡಿ, ಇವಾಗ ನಾನು ಸತ್ತೋಗಿ ದೆವ್ವ ಆಗಿದ್ದೀನಿ, ಹಂಗಾರೆ ನಿಮ್ ಪ್ರಕಾರ ಇಲ್ಲಿ ಸತ್ತೋಗಿದ್ದೀನಿ ಅಂದ್ರೆ ನಾನು ದೆವ್ವ, ಹಂಗಾರೆ ಈಗ ದೆವ್ವ ಆಗಿ ನಾನು ತಿಥಿ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಆದ್ರೆ ತಿಥಿ ಪಾರ್ಟಿಲಿ ಪಾಯಸ ಒಡೆ ಇರುತ್ತೆ, ಆದ್ರೆ ಇಲ್ಲಿ ಅದಿರಲ್ಲ, ಎಣ್ಣೆ ಲೆಗ್ ಪೀಸ್ ಇರುತ್ತೆ. ದಯವಿಟ್ಟು ಮೊಲ ಎಲ್ಲ ಕರ್ಸಿ ಪಾರ್ಟಿ ಮಾಡ್ತೀನಿ, ದಯವಿಟ್ಟು ಎಲ್ಲಾರು ಬನ್ನಿ ಅಂತ ಇನ್ವೈಟ್ ಮಾಡಿದೆ ಅಷ್ಟೇ. ಅದು ಟಾಂಗ್ ಕೊಡಕ್ಕೆ. ಸೊ ಈ ಎಲ್ಲಾ ಪಾರ್ಟಿಗಳು ಹಿಂಗೋದ್ರೆ ನಾನು ಅದ್ರ ಕೆಳಗಿಂದ ಹೋಗ್ತೀನಿ. ನೀವು ಹಾಸಿಗೆ ಕೆಳಗೋದ್ರೂ ಬೇಜಾರಿಲ್ಲ, ನೀವು ಕೊಲೆ ಬೆದರಿಕೆ ಹಾಕಿದ್ರು ಬೇಜಾರಿಲ್ಲ. ಅದಕ್ಕೆ ಏನ್ ಪಾಠ ಕಲಿಸ್ಬೇಕು, ನಂದೇ ಆದ ರೀತಿಯಲ್ಲಿ ಪೇಪರ್ ಪೆನ್ ನಲ್ಲಿ ನಾನು ಪಾಠ ಕಲಿಸ್ತೀನಿ. ನಾನು ಬೇರೆಯವ್ರ ತರ ಕಾನೂನ ಕೈಗೆ ತಗೊಳ್ಳೋನಲ್ಲ.
ಕರ್ಸ್ಬಿಟ್ಟು ಹೊಡ್ಸೋದು ರೌಡಿಸಮ್ ಮಾಡೋದು ಅವೆಲ್ಲ ನಂಗೆ ಇಷ್ಟ ಇಲ್ಲ. ನೋಡ್ಕೊಂಡು ನಕ್ಕೊಂಡು ನೀವು ಕೆಟ್ಟದಾಗ ಮಾಡಿದ್ರು ಹಾರ್ಟ್ ಸಿಂಬಲ್ ಹಾಕಿರ್ತೀನಿ, ಅದರ ಅರ್ಥ ಅದು ನಾನು ಖುಷಿಯಾಗಿದ್ದೀನಿ ಅಂತ ಅಲ್ಲ, ನೀವು ನನ್ನ ಕಣ್ಣಿಗೆ ಬಿದ್ದಿದ್ದೀರಾ ಅಂತ ಅರ್ಥ. ಅಲ್ಲ ಸರ್, ಪ್ರತಿಯೊಂದಕ್ಕೂ 0 ರೂಪೀಸ್ ಅಲ್ಲಿ ಒಂದು ಪಾರ್ಟಿ ಮಾಡಿದ್ರಿ, 0 ರೂಪೀಸ್ ಅಲ್ಲಿ ಪಬ್ಲಿಸಿಟಿ ಮಾಡಿದ್ರಿ ಅಂತ ಹೇಳಿದ್ರು. ಇವಾಗ ನೀವು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಾ, ಈ 0 ರೂಪೀಸ್ ಅನ್ನು ಮಾಡೋದ್ರ ಬದಲು ನೀವು ಅವ್ರಿಗೆ ಏನ್ ಬೆನಿಫಿಟ್ ಕೊಡ್ತಿದ್ದೀರಾ? ಈಗ ನಾನು ಒಂದೇ ಒಂದು ಸ್ಯಾಂಪಲ್ ಕೇಳ್ತೀನಿ. ಒಂದು ಹೀರೋ ಹೀರೋಯಿನ್ ಮಿನಿಸ್ಟರ್ ಮಗ ಏನೇ ಆಗಿರ್ಬೋದು, ಈಗ ಅವ್ರದ್ದು ಏನೋ ಒಂದು ಫಂಕ್ಷನ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನಿಮ್ದು ಯಾವ್ದೋ ಒಂದು ಗುರ್ತಿರೋ ಪಬ್ಬ ಎಲ್ಲೋ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಒಂದು 150 ಇಂದ 350 ಜನಕ್ಕೆ ನೀವು ಪಾರ್ಟಿ ಕೊಡಿಸ್ಬೇಕು ಅಂದ್ರೆ ಅವ್ರು ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರಾ, ಇಲ್ಲ 0 ರೂಪೀಸ್ ಅಲ್ಲಿ ನಿಮ್ಗೆ ಕೊಡ್ತಾರಾ? ಡಿಸ್ಕೌಂಟ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಮ್ಯಾಕ್ಸ್ ಒಂದು 20% ಕೊಡ್ಬೋದು. 25 ಲಾಸ್ಟ್, ಯಾಕಂದ್ರೆ ಅವ್ರ ಜೋಬಿಂದ ಯಾರು ಲಾಸ್ ಮಾಡ್ಕೊಳ್ಳಲ್ಲ. ಇದು ಈ ವಿತ್ ಹೀರೋಯಿನ್ಗೂ ಅನ್ವಯಿಸುತ್ತೆ, ಇದು ಒಪ್ಕೊಳ್ತೀರಾ? ಖಂಡಿತವಾಗ್ಲೂ. ಆಯ್ತಾ? ಏನಕ್ಕೆ ಅಂದ್ರೆ ಅವ್ರು ಬಂದು ಮಾಡೋಗಿದ್ದು ಅಲ್ಲಿದ್ದು ಅಷ್ಟೇ ಜನದ ಪಬ್ಲಿಸಿಟಿ ಆಗುತ್ತೆ. ಆಯ್ತಾ? ಅದರಿಂದ 20-25% ಡಿಸ್ಕೌಂಟ್ ಕೊಡ್ತಾರೆ. ನಾನೇನಾದ್ರು ಅಲ್ಲಿ ಮುಚ್ಚೋ ಇದ್ರು ವರ್ಲ್ಡ್ ನ್ಯೂಸ್ ಆಗುತ್ತೆ, ಅದರಿಂದ ನನಗೆ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ಈಗ ಒಂದೊಂದ್ರದ್ದು ಬಿಡಿಸಿ ಹೇಳ್ತೀನಿ. ಈಗ ನಂದು ಬರ್ಡೇ ಮಾಡಿದೆ ಮೇಡಮ್, 20 ಅಡಿ ಕೇಕು. ವರ್ಲ್ಡ್ ಅಲ್ಲಿ ಯಾರು 20 ಅಡಿ ಕೇಕ್ದು ಬರ್ಡೇ ಮಾಡಿದ್ರ, ಒಬ್ರು ಮಿನಿಸ್ಟರ್ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಯಾರ ಸೆಲೆಬ್ರಿಟಿ ಆಗ್ಬೋದು, 20 ಅಡಿ ಕೇಕು. ಆಮೇಲೆ 20 ಅಡಿ ಕೇಕು ಅದು ಕೇಳುದು ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಕೇಕ್ ಎಕ್ಸಿಬಿಷನ್ ಕ್ರಿಸ್ಮಸ್ ನಡೆಯುತ್ತೆ, ಅಲ್ಲಿ ಒಳಗಡೆ ಹೋದಾಗ ನೀವು ಇಷ್ಟತ್ರ ಕೇಕ್ ಮಾತ್ರ ಒರಿಜಿನಲ್ ಇರುತ್ತೆ. ಇದು ಎಲ್ಲಾರ್ಗು ತಿಳ್ಕೊಳಂಗೆ ಹೇಳ್ತಾ ಇದೀನಿ. ಯಾವುದೇ ಆಗ್ಲಿ 2-3 ಅಡಿ ಮೇಲೆ ಇದ್ರೆ ಅದೆಲ್ಲ ಡಮ್ಮಿ ಕೇಕೇನೆ, ಒಳಗಡೆ ಡಮ್ಮಿ ಇರುತ್ತೆ, ಮೇಲ್ಗಡೆ ಮಾತ್ರ ಅಲಂಕಾರ. ಅದೆಲ್ಲ ಶೋ ಆಫ್ಗೆ, ಸೌಕರ್ಯಗಳಿಗೆ ಶೋ ಆಫ್ ಕೇಕ್ ಅಂತ ಲೆಕ್ಕ. ಅದು ಯಾರು ಅಷ್ಟು ದೊಡ್ಡದು ತಿನ್ಕೊಂಡು ಕುತ್ಕೊಳ್ಳಲ್ಲ. ಪ್ರಪಂಚದಲ್ಲಿ ಯಾವ್ದು 20 ಅಡಿ ಕೇಕ್ ಯಾರು ಒರಿಜಿನಲ್, 20 ಅಡಿ ಬೇಡ 5 ಅಡಿ ಕೇಕ್ ಒರಿಜಿನಲ್ ನಿಲ್ಸಕ್ಕಾದ್ರೆ ತೋರಿಸ್ಬಿಡಿ, ಎಲ್ಲ ಕುಸ್ತು ವೆಯ್ಟ್ಗೆ ಬಿದ್ದೇ ಹೋಗ್ಬಿಡುತ್ತೆ. ಅದಕ್ಕೆ ಯಾವ ಸಪೋರ್ಟು ನಿಲ್ಲಲ್ಲ. ಕೇಕ್ ಒಂದು ಸಾಫ್ಟ್ ಇರುತ್ತೆ, ನಿಲ್ಲಲ್ಲ. ಎಲ್ಲಾದು ಡಮ್ಮಿ ಕೇಕೆ. ಯಾರ್ಯಾರು ದೊಡ್ಡದು, ನಂದು ಪಾಂಡೋ ಡಾಗಿಗೆ 10 ಅಡಿ ಕೇಕ್ ಮಾಡಿದ್ದು ಡಮ್ಮಿ ಕೇಕೆ. ಅದ್ರಲ್ಲಿ ಮಧ್ಯ ಕಟ್ ಮಾಡೋ ಪೋರ್ಷನ್ ಮಾತ್ರ ಒರಿಜಿನಲ್ ಕೇಕ್ ಇರುತ್ತೆ. ಅದೊಂದು ಥೀಮ್ಗೋಸ್ಕರ ಮಾಡೋದು. ಅದಕ್ಕೆ ಹೆಸರು 10 ಅಡಿ ಕೇಕು 20 ಅಡಿ ಕೇಕ್ ಅಂತ. ಅದನ್ನ ಒರಿಜಿನಲ್ಲೇ 20 ಅಡಿ ಕೇಕ್ ಮಾಡಿದೀನಿ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಅದನ್ನು ಕಿಂಡಲ್ ಆಗಿ ಮಾತಾಡಿದ್ರು, ಅದಕ್ಕೂ ಸರಿಯಾಗಿ ಆನ್ಸರ್ ಕೊಟ್ಟು ಬಂದಿದ್ದೀನಿ ಅದಕ್ಕೆ. ಇವಾಗ ನೋಡಿ, ಪಾಂಡಾ ಕೇಕ್ ವಿಷಯಕ್ಕೆ ಫಸ್ಟ್ ಬಂದ್ಬಿಡ್ತೀನಿ. ಕೇಕ್ ಪಾಂಡಾ ಡಾಗ್ ಮಾಡಿದಾಗ ಮೆಕಾವನ್ನ ಪಬ್ಬಲ್ ಮಾಡಿದೆ. 350 ಜನಕ್ಕೆ ಎಣ್ಣೆ ಊಟ, 10 ಅಡಿ ಕೇಕು, ರಾಗಿಣಿ ಮೇಡಮ್ ಜೊತೆಗೆ ಇನ್ನ ಒಂದು 100 ಜನ ಸೆಲೆಬ್ರಿಟೀಸ್, ಆಮೇಲೆ 100 ಜನ ಬೈಕರ್ಸ್, ಆಮೇಲೆ ಹೈಯೆಂಡ್ ಕಾರು, ಆಮೇಲೆ 5 ಲಕ್ಷ ರೂಪಾಯಿದು ಕ್ಯಾಮ್ರಾದು ಟೀಮು ಪ್ಯಾಕೇಜು, ಅದು ಬಿಟ್ಟು ಮೀಡಿಯಾ, ಆಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು 350 ಜನಕ್ಕೆ ಎಣ್ಣೆ ಊಟ ಮಾಡಿದೆ. ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಬೇರೆಯವ್ರು ಮಾಡಿದ್ರು ಅದು ಹೇಳ್ಬಿಟ್ಟೆ. ಕೇಕು 10 ಅಡಿದು ಅದಕ್ಕೆ ಹಬ್ಬ ಅಂದ್ರೆ 2.5 ಲಕ್ಷ ಅನ್ಕೊಳ್ಳಿ, ಅಂದ್ರೆ ಅವ್ರು ಚಾರ್ಜ್ ಮಾಡಿದ್ರೆ ಆಯ್ತಾ. ಆಮೇಲೆ 350 ಜನಕ್ಕೆ ಎಣ್ಣೆ ಊಟ, ಅದೇ ಒಂದು 10 ಲಕ್ಷ ಅಂತ ಅನ್ಕೊಳ್ಳಿ, 6-10 ಲಕ್ಷ ಅನ್ಕೊಳ್ಳಿ. ಆಮೇಲೆ 100 ಬೈಕರ್ಸ್, ಆಮೇಲೆ 5 ಲಕ್ಷ ಕ್ಯಾಮ್ರಾಮನ್ದು ಎಲ್ಲ ಅಂದಾಜ್ ಕೌಂಟ್ ಅಂದ್ರೂ ಒಂದು 20-25 ಲಕ್ಷನಾ. ನಾನ್ ನಿಮಗೆ ಕ್ವಶನ್ ಕೇಳ್ತಾ ಇದೀನಿ ಆಡಿಯನ್ಸ್ಗೆ, ನನಗೆ ಎಷ್ಟು ಖರ್ಚಾಗಿರ್ಬೋದು? 0 ರೂಪೀಸ್. ಕೆಳಗಡೆ ಸೆಕ್ಯೂರಿಟಿ ಸಲ್ಯೂಟ್ ಹೊಡೆದ ಅಂತ 100 ರೂಪಾಯಿ ಟಿಪ್ಸ್ ಕೊಟ್ಬಿಟ್ಟು ಬಂದೆ. ಬೈಕರ್ಸ್ ಫ್ರೀ, ಕೇಕ್ ಅವರು ಕೇಕ್ ಸ್ಪಾನ್ಸರ್, ಕ್ಯಾಪ್ಚರ್ ಕ್ರೂ ಅನ್ನೋರು ಕ್ಯಾಮ್ರಾ ಸ್ಪಾನ್ಸರ್, ಫುಲ್ ಎಡಿಟಿಂಗು ಸ್ಪಾನ್ಸರ್, ಆಮೇಲೆ ಪಬ್ ಅವ್ರು ಮೆಕಾವ್ ಸ್ಪಾನ್ಸರ್, ರಾಗಿಣಿ ಮೇಡಮ್ ಸ್ಪಾನ್ಸರ್, ಮಿಕ್ಕಿದಿರೋ ಎಲ್ಲ ಸ್ಪಾನ್ಸರ್. 0 ರೂಪೀಸ್ ಅಲ್ಲಿ ಮಾಡಿದೆ. ಇದು ನನ್ನ ಗತ್ತು, ನನ್ನ ಇಷ್ಟ. ಈಗ ಪಬ್ ಅವರು ಎಷ್ಟೊಂದು ಇನ್ಫ್ಲೂಯೆನ್ಸರ್ ಕರ್ಸ್ತಾರೆ, ಮಿನಿಸ್ಟರ್ ಕರ್ಸ್ತಾರೆ, ಹೀರೋಯಿನ್ ಕರ್ಸ್ತಾರೆ. ಪಕ್ಕದ ರೋಡ್ಗೂ ಅದು ಆ ಏರಿಯಾ ಅಷ್ಟೇ ಗೊತ್ತಿತ್ತು ಮೆಕಾವ್ ಅನ್ನೋದು. ಇವತ್ತು ಮೆಕಾವನ್ನ ಪಬ್ಬು ವರ್ಲ್ಡ್ ಅಲ್ಲಿ ಗೊತ್ತಿದೆ ಅನ್ನೋ ಕಾರಣ ನಾನು ಅವ್ರದ್ದು ಚೆನ್ನೈಯಲ್ಲಿ ಒಂದು ಬ್ರಾಂಚ್ ಓಪನ್ ಆಯ್ತು, ಅದಕ್ಕೂ ಬಂದು ಇವಾಗ ನೆಕ್ಸ್ಟ್ ನನಗೆ ಅಲ್ಲಿ ಕರ್ಸ್ಕೊಂತಾ ಇದ್ದಾರೆ. ಏನಕ್ಕಂದ್ರೆ ಅಲ್ಲಿ ಇನ್ನೂ ಕ್ಲಿಕ್ ಆಗಿಲ್ಲ. ನಾನು ಹೋಗ್ಬಿಟ್ಟು ಒಂದು ನಾಯಿನ ಏನಾದ್ರು ಲಾಂಚ್ ಮಾಡಿ ಅಲ್ಲಿರೋ ಸೋಷಿಯಲ್ ಮೀಡಿಯಲ್ಲಿ ಆ ಮೆಕಾವ್ ಪಬ್ ಅದು ನಂಬರ್ 2 ಅಂದ್ರೆ ಬ್ರಾಂಚ್ ಅದು, ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ತರ ನನ್ನ ತಗೊಳ್ತಾ ಇದ್ದಾರೆ. ಅಂದ್ರೆ ಕಾರಣ ನಾನು ಎಲ್ಲೋದ್ರೂ ಯಾರು ಏನ್ ಮಾಡ್ತಾರೆ ಅದಕ್ಕಿಂತ 100ರಷ್ಟು ಮೀಡಿಯಾ 0 ರೂಪೀಸ್ ಅಲ್ಲಿ ಕರ್ಸ ಕೆಪಾಸಿಟಿ ಇರೋನು ಇಂಡಿಯಾ ನಾನು ಒಬ್ಬನೇ. ನನಗೆ ಲಂಡನ್ ಅಲ್ಲಿ ಕನ್ನಡ ಸಂಘದವ್ರಿಗೆ ಲಂಡನ್ ನಲ್ಲಿರೋ ಇಂಗ್ಲಿಷ್ ಅವ್ರಿಗೆ ವ್ಯಾಲ್ಯೂ ಕೊಡಲ್ಲ ಅನ್ಬಿಟ್ಟು ಲಂಡನ್ ಇಂದ ಕರ್ಸ್ಕೊಳಕ್ಕೆ ನಾನು ಇದು ಮಾಡ್ತಾ ಇದ್ರೆ. ನನ್ನ ಮಿಸಸ್ ಪ್ರಾಬ್ಲಮ್ ಇರೋದ್ರಿಂದ, ಪಾಸ್ಪೋರ್ಟ್ ಲಾಕ್ ಆಗಿರೋದ್ರಿಂದ ನಾನು ಫಾರಿನ್ ಹೋಗಕ್ ಆಗ್ತಾ ಇಲ್ಲ. ತಿರ್ಗಾ ಬೇಕಾದ್ರೆ ಮಿಸ್ ಕಾಲು ನಿನ್ನೆ ಮೊನ್ನೆ ಬಂದಿರುತ್ತೆ, ಇದಕ್ಕಿದ್ದಂಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಹುಡುಕ್ಬಿಟ್ಟು ಲಂಡನ್ ಎಸ್ ಅಂತ ಸೇವ್ ಮಾಡಿದೀನಿ, ಬೇಕಾದ್ರೆ ತೋರಿಸ್ತೀನಿ.
ಕಾಲ್ಮಿ ಅಂತ. ಅವ್ರಿಗೆ ಅಲ್ಲಿ ವ್ಯಾಲ್ಯೂ ಸಿಗ್ತಿಲ್ಲ ಅಂತ ನನ್ನ ಫುಲ್ ಖರ್ಚು ಹಾಕೊಂಡು 10 ಲಕ್ಷ ನನಗೆ ಪೇ ಮಾಡಿ ಅಲ್ಲಿ ಕರ್ಸ್ಕೊಂಡು ಮಾಡಕ್ಕೆ ನಂದು ಪಾಸ್ಪೋರ್ಟ್ ಲಾಕ್ ಆಗಿದೆ. ಲಾಕ್ ಅಂದ್ರೆ ಹೋಗಂಗಿಲ್ಲ, ಇಂಡಿಯಾ ಬಿಟ್ಟು ಆಚೆ ಹೋಗಂಗಿಲ್ಲ. ಆ ಕಾರಣಕ್ಕೆ ನಾನು ಒಪ್ಕೊಳ್ತಾ ಇದ್ದೆ. ಸೊ ಇವಾಗ ಫಿಲಮ್ ಆಯ್ತು, ಡಾಗ್ ಬ್ರೀಡಿಂಗ್ ಆಯ್ತು, ಬಿಗ್ ಬಾಸ್ ಅನ್ನ ರಿಯಾಲಿಟಿ ಶೋ ಆಯ್ತು. ನೆಕ್ಸ್ಟ್ ಸತೀಶ್ ಕಾಡ್ಬಮ್ ಅವರು ಏನಾದ್ರು ಒಂದು ಮಾರ್ಕೆಟಿಂಗ್ ಏಜೆನ್ಸಿ ಏನಾದ್ರು ಓಪನ್ ಮಾಡ್ತಿದಾರಾ? ನನಗೆ ಕೆಲಸ ಮಾಡೋದ್ ಆಗೋದಿಲ್ಲ. ಇವಾಗ ನೀವೆಲ್ಲ ನೋಡಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ನನಗೆ ಕೇಳಿದ್ರಿ ಸರಿ, ಏನೋ ಹೇಳಿದ್ರಿ PR ಮಾಡ್ತೀನಿ ಅಂತ ಹೇಳಿದ್ರಿ. ಒಂದ್ ನಿಮಿಷ, ಅಲ್ಲಲ್ಲ ನೀವು PR ಬಿಗ್ ಬಾಸ್ ಹೋಗಿದ್ದು PR ಒಂದ್ಸರಿ ಏನೋ ಮಾಡಿದ್ರಿ, ಇನ್ನೇನಕ್ಕೂ ಮಾಡಿದ್ರಿ. ದಯವಿಟ್ಟು ಇದು ಕಟ್ ಮಾಡ್ಬಿಡಿ ಸರ್, ಇದು ಹಾಕಿ ಅದ್ರ ವಿಷಯ ಇದೆ ಆಯ್ತಾ. ನೀವೇ ಕೇಳಿದ್ರಿ, ನಾನು ಒಂದೇ ಮಾತು ಹೇಳಿದೆ, ನಾನು PR ಹೋದೆ. ಆದ್ರೆ ನಾನು ಯಾರನ್ನೂ ಹಿಡಿದೇನೆ ಒಂದೇ ಒಂದು ತಮಾಷೆಗಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ನಿಮ್ ಬಿಟ್ಟು ಎಷ್ಟೋ ಜನ ಬಂದ್ರು ನನಗೆ PR. ಅವರು ಒಬ್ರದ್ದು ಎಲ್ಲಾರ್ದು ಹ್ಯಾಂಡಲ್ ಮಾಡಿದ್ದಾರೆ. ಅವ್ರದ್ರಲ್ಲಿ ವ್ಯೂಸ್ 600K 500K 400K ಲಾಸ್ಟ್. ನಾನು ಯಾವ PR ಇರ್ಲಿಲ್ಲ. ನನ್ನ ಮಗನ್ಗೆ ಸುಮ್ನೆ ನೀನ್ ಯಾವಾಗ ಫ್ರೀ ಇರ್ತೀಯ ಕಾಲೇಜ್ ಬಂದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಸುಮ್ನೆ ಹಾಕಿ ಬಿಟ್ಬಿಡೋ ಅಂದೆ. 11 ಮಿಲಿಯನ್ 8 ಮಿಲಿಯನ್ 9 ಮಿಲಿಯನ್ ಅದೇ ಅವ್ರು ದುಡ್ಡು ಕೊಟ್ಟು ಮಾಡಿಸಿದವರು 600Kನೂ ದಾಟಿಲ್ಲ. ನಾನು ಒಂದೊಂದು ವಿಡಿಯೋ ತೋರಿಸ್ತೀನಿ. ಬಿಗ್ ಬಾಸ್ ಒಳಗಿದ್ದಾಗ ಸರ್ ಒಂದಿನ ಓಟು ಕೇಳಿಲ್ಲ, ಓಟ್ ಕೊಡಿ ಅಂತಾನು ಕೇಳಿಲ್ಲ. ನನ್ನ ಮಗನಿಗೆ ಓಟ್ ಕೇಳ್ಬಿಟ್ಟು ಇದು ಮಾಡಬೇಡ ಅಂತ. ಯಾಕಂದ್ರೆ ನಾನು ಇರೋಷ್ಟು ದಿನ ಹೆಂಗ್ ಓಡ್ಲಿ, ಯಾಕಂದ್ರೆ ನನಗೆ ಗೆಲ್ತೀನೋ ಬಿಡ್ತೀನೋ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಂತ. ಆದ್ರೆ ಒಂದು ವಾರಕ್ಕೇನೆ ನನಗೆ ಹೊಟ್ಟೆಗೆ ಊಟ ಇಲ್ಲದೆ ನನಗೆ ನಿಶಕ್ತಿ ತರ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟಷ್ಟು ತಿನ್ಕೊಂಡಿದ್ದವನು ಫುಲ್ ಇದೆಲ್ಲ ಸ್ಯಾಗ್ ಆಗ್ಬಿಡ್ತು. ಈಗ ನೆನ್ನೆ ಇಂಟರ್ವ್ಯೂ ಮಾಡಕ್ ಬಂದವರು ಬಿಗ್ ಬಾಸ್ ಇಂದ ಬಂದ್ ಮಾರೈಸ ಬಂದಿದ್ರು. ಏನ್ ಸರ್ ಅವತ್ತು ಹಂಗ್ ಹೋಗಿದ್ರಿ, ಇವಾಗ ಫುಲ್ ಗ್ಲೋ ಆಗ್ಬಿಟ್ಟಿದ್ದೀರಾ ಅಂತವ್ರೆ. ನೀನ್ KG ಗಟ್ಟಲೆ ತಿನ್ಕೊಂಡಲ್ಲಿ ಒಂದ್ ಚಪಾತಿ, ಒಂದು ದಾಲ್ ಸೂಪ್ ಒಂದ್ ದಿವಸಕ್ಕೆಲ್ಲ 24 ಅವರ್ಸ್ ಒಂದ್ ಚಪಾತಿ, 24 ಅವರ್ಸ್ಗೆ 1 ಲೋಟ ದಾಲ್ ಸೂಪು, 24 ಅವರ್ಸ್ಗೆ 1 ಲೋಟ ರಾಗಿ ಅಂಬ್ಲಿ. ಹೆಂಗಿರೋದ್ ಮೇಡಮ್? ಹೊಟ್ಟೆಗೆ ಇನ್ನೇನಿಲ್ಲ, ಪಲ್ಯ ಇಲ್ಲ, ಏನೂ ಇಲ್ಲ. ಇದು ಬಿಗ್ ಬಾಸ್ ಫಾಲ್ಟ್ ಅಲ್ಲ, ಒಳಗಿರೋ ಜನಗಳ ಫಾಲ್ಟ್ ಇದೆ. ಸೊ ರೆಗ್ಯುಲರ್ ಆಗಿ ಸತೀಶ್ ಕಾಡ್ಬಮ್ ಅವ್ರು ತಿನ್ನೋದೇನು? 3 ಹೊತ್ತು ನಾನ್ ವೆಜ್ ಮೇಡಮ್. ಇವಾಗಲೂ ಮನೇಲಿ ಮಟನ್ ಮಾಡ್ತಾ ಇದ್ದಾರೆ. ಶನಿವಾರ ಭಾನುವಾರ ಅನ್ನೋದು ನೋಡಲ್ಲ, ಕುಡಿಸ್ಬಿಟ್ಟು ಬಂದಿದ್ದೀನಿ, ಮಾಡ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ನಾನ್ ವೆಜ್ ತಿಂತೀನಿ. ಈಗ ಬರ್ತಾನು ನೋಡಿ ಮೂಸ್ ನೋಡಿ ಬಿರಿಯಾನಿ, ದೊನ್ನೆ ಬಿರಿಯಾನಿ ಮನೆ ಕಾರ್ನಲ್ಲಿ ತಿಂತಾ ಇದ್ದೆ. ಹಂಗೆ ಒಂದು ಜನ ಬಂದ್ರು ಅಂತ ಹಂಗೆ ಮುಂದೆ ಬಂದು ಸಂಧಿ ರೋಡಲ್ಲಿ ಹಾಕೊಂಡು ತಿನ್ಕೊಂಡು ಕೈ ಒರ್ಸ್ಕೊಂಡು ಬಂದೆ. ಸೊ ಈಗ ತಾನೇ ನಿಮ್ಮ ರಿಯಾಲಿಟಿ ಶೋ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿ ಒಂದು ಸ್ಟೇಜ್ ಮೇಲೆ ನಡೆಯೋ ಕಿಮಿಕ್ ಬಗ್ಗೆ ಅಥವಾ ಬೇರೆದ್ರ ಬಗ್ಗೆ. ಸೊ ಇವಾಗ ಅಷ್ಟು ಮಿಲಿಯನ್ ಗಟ್ಲೆ ಓಡ್ದಾಗ ನಿಮ್ಮ ಕಂಟೆಂಟ್ ಸೋಷಿಯಲ್ ಮೀಡಿಯಾ ಅಲ್ಲಿ ನಿಮಗಿದ್ದ ಫ್ಯಾನ್ಸ್ ಮತ್ತೆ ಫಾಲೋವರ್ಸ್ ನಿಮ್ನ ಇನ್ನಷ್ಟು ದಿನಗಳು ಅದೇ ಶೋ ಅಲ್ಲಿ ಇಡ್ಸ್ಬೋದಾಗಿತ್ತಲ್ಲ? ನಾನು ವೋಟಿಂಗ್ ಎಲ್ಲರೂ ಏನ್ ಮಾಡಿರ್ತಾರೆ, ಆಚೆ ರೆಕಾರ್ಡ್ ಮಾಡ್ಕೊಂಡು ಓಟ್ ಹಾಕಿ ಅಂತ ರೆಕಾರ್ಡ್ ಮಾಡಿ ಬಿಡ್ತಿರ್ತಾರೆ. ಆಮೇಲೆ ವೋಟಿಂಗ್ದು ಇದು ಮಾಡಿ ಅವ್ರ ಶೇರ್ ಮಾಡ್ತಾರೆ. ನಾನು ನನ್ನ ಮಗನಿಗೆ ಹೇಳ್ಬಿಟ್ಟೇ ಹೋಗಿದ್ದೆ, ನನಗೆ ಓಟೇ ಕೇಳಬೇಡ, ಅದನ್ನ ಶೇರು ಮಾಡಬೇಡ, ಏನು ಮಾಡಬೇಡ. ನಾನು ವಿಡಿಯೋನು ಮಾಡಿಸಿರ್ಲಿಲ್ಲ, ನನಗೆ ಬೇಕಾಗಿರ್ಲಿಲ್ಲ. ಓಟು ಜನದ ಓಟಿಂದ ಸಿಂಪತಿಯಿಂದ ಇದಾಗೋದು ಬೇಡ. ನನ್ನ ಇದ್ರಲ್ಲಿ ನಾನು ಎಷ್ಟು ದಿನ ಇರ್ತೀನಿ ಇರೋಣ ಅಂತ. ಆದ್ರೆ 7 ದಿವಸ ಬಂದು ಮನೇಲಿ ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಇರ್ತೀನಿ. 4 ಸಲ ಕಿಚ್ಚನ ಚಪ್ಪಾಳೆ ತರ ಇಡೀ ಮನೆ, ಅಶ್ವಿನಿ ಗೌಡ ಅವರು ಪ್ಲಸ್ ಬೇರೆಯವರು ಎಲ್ಲಾರು ಹೇಳಿ ಇಡೀ ಮನೆ ಕೈಲಿ ಕಿಚ್ಚನ ಚಪ್ಪಾಳೆ ತರ ಓಡಿಸ್ತಾರೆ. ಅಂದ್ರೆ ಬೇಸ್ ಜೆಂಟಲ್ ಮ್ಯಾನ್, ಎಷ್ಟು ಬಿಹೇವ್, ಅವ್ರ ಮನೆ ತರ, ಅವ್ರ ವಸ್ತು ತರ, ಅವ್ರ ಮನೇನ ಅವ್ನ ಕೆಲಸ ಬಿಟ್ಟು ಬೇರೆಯವ್ರ ಕೆಲಸನೂ ಅವ್ರ ಕೆಲಸ ಅಂತ ಮಾಡ್ತಾನೆ. ಅಷ್ಟು ನೀಟಾಗಿ ಮಾಡ್ತಾನೆ. ಬಾಡೆ ಕೆಲಸನೂ ಎಷ್ಟು ಶ್ರದ್ಧೆಯಿಂದ ಮಾಡ್ತಾನೆ. ಆ ತರ ಒಂದೊಂದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ಲೆಟ್ರಿನ್ ತೊಳೆಯೋದ್ರಿಂದ ಹಿಡಿದು, ಅಡಿಗೆ ಮನೆ ಇದು ಕ್ಲೀನ್ ಮಾಡೋದನ್ನು ಅಷ್ಟೇ ಎಲ್ಲ ಸುಮ್ಮನೆ ಹಿಂಗೆ ಹೋಗ್ಬಿಡೋರು. ನಾನು ರಾತ್ರಿ 12 ಎಲ್ಲ ಮಲಗಿದ್ರೆ ಹಾಕೊಂಡು ಲಿಕ್ವಿಡ್ ಎಲ್ಲ ಹಾಕೊಂಡು ಒಂದು ಸ್ಟೌದ್ ಒಂದೊಂದು ಎಲ್ಲ ಎತ್ಬಿಟ್ಟು ಜಿಡ್ಡೆ ಎತ್ತಾ ಇದ್ದೀನಿ. ಅವ್ರು ಇನ್ನೂ ಮಲಗಿಲ್ವಾ ಅಂತ ಬಂದು ಅಶ್ವಿನಿ ಗೌಡ ಅವರು ಬೇಷ್ ಅಂದ್ಬಿಟ್ಟು ಎಲ್ಲರಿಗೂ ಕರೆದು ಕ್ಲಾಸ್ ತರಿಸ್ತಾರೆ. ಅದು ಬಿಟ್ಟು ಇನ್ನೊಂದ್ಸಲಿ ಬಂದು ಅಭಿಷೇಕು ಅಲ್ಲಿ ಕಾಫಿ ಲೋಟ ಇರುತ್ತೆ ಡ್ರೆಸ್ಸಿಂಗ್ ರೂಮ್ ಹತ್ರ. ನಮ್ಮ ಕೆಲಸ ನಾನು ಮಾಡ್ತಾ ಇರ್ತೀನಿ. ಅದು ಒಬ್ಬೊಬ್ರು ವಹಿಸಿರ್ತಾರೆ. ಇವಾಗ ನಾವೆಲ್ಲ ಸೇವಕರು ಅಂದ್ರೆ, ಇವಾಗ ನಾವು ಸೇವಕರೇ ಎಲ್ಲ ಒಂದು ಟೀಮು. ಈಗ ನಿಮ್ ಕೆಲಸ ನೀವು ಮಾಡಿರಲ್ಲ, ಇವ್ರು ಅಲ್ಲಿ ಹೋಗಿರ್ತಾರೆ, ಇವರು ಸೇವಕರೇ. ಅವ್ರು ಏನ್ ಮಾಡ್ತಾರೆ, ಅಭಿ ಅಲ್ಲಿ ಲೋಟ ಎತ್ತಿಲ್ಲ ಅನ್ನೋ ತರ ಅಂದ್ರೆ ಅಭಿ ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ. ಹಂಗೆ ಹೇಳೋ ಮೊದ್ಲು ಅವನೇ ಎತ್ಕೊಂಡ್ ಬಂದ್ಬಿಟ್ಟಿದ್ರೆ ರಾಜು ಗೊತ್ತೇ ಆಗ್ತಾ ಇರ್ಲಿಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ರಾಜುಗೆ ಗೊತ್ತಾಗಂಗೆ ಅವನೇ ಪಡ್ಕೊಂಡು ಸಿಗಾಕ್ಸ್ತಾ ಇದ್ದಾನೆ. ನಾನು ಅವನೇ ಹೇಳೋ ಬದಲು ತಂದ್ಕೊಟ್ರೆ ನಾನೇ ತೊಳಿತಾ ಇರಲ್ವಾ ಅಂತ ಈಗ ಬೈತೀನಿ. ಅಂದ್ರೆ ಕಂಡೋರ್ ಕೆಲ್ಸನು ಹಂಗೆ ಕಾಪಾಡ್ಕೊಂಡು ಮೇಂಟೈನ್ ಮಾಡ್ಬೇಕು. ರೆಡಿ ಆತರ ಅದನ್ನ ಹೇಳಿದ್ರೆ ಅದ್ ನಾನೇ ಬಂದೆ ನನ್ಗೆ ಬಂದು ಹೇಳಿದ್ರೆ ಅದನ್ನ ಯಾಕೆ ಜೋರಾಗಿ ಹೇಳ್ತಾವನೆ, ನೀವು ಮಾಡಿಲ್ಲ ಅನ್ನೋದು ಹೇಳ್ತಾವ್. ನೀವು ಸೇವಕರೇ, ಅವ್ರು ಸೇವಕರು, ನಾವು ಸೇವಕರು, ನಮ್ದನ್ನ ಯಾಕೆ ಬಿಟ್ಕೊಡ್ಬೇಕು? ಅದು ರಾಣಿಯವ್ರಿಗೂ ಗೊತ್ತಾಗಿ ಜಗಳ ಆಗುತ್ತೆ. ನಾನು ಅವಾಗ ಬೈತೀನಲ್ಲ, ಅದಕ್ಕೆ ಬೇಷ್ ಅಂದ್ಬಿಟ್ಟು ತಿರ್ಗಾ ಕ್ಲಾಪ್ಸ್ ತರ್ಸ್ತಾರೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಕಿಚ್ಕೊಂಡು ಹೇಳ್ತೀನಿ. ಆ ತರ ಒಳ್ಳೆ ಜಗಳನ್ನ ಆಕೆ ಇಲ್ಲ. ಹೇಳೋ ಬಂದು ನೀನೇ ತಂದ್ಕೊಂಡು ನಾನು ಮಾಡಲ್ಲ ಅಂತ ಹಿಂಗ್ ಬೈತೀನಿ. ಅವಾಗ ಎಲ್ಲ ಅವನು ಮಾಡೋದಂದ್ರೆ ಬೇರೆಯವ್ರ ಕೆಲಸನೂ ಮಾಡ್ತಾನೆ ಅಂದ್ಬಿಟ್ಟು ಕ್ಲಾಪ್ಸ್ ಹೊಡಿಸ್ತಾರೆ. ಅವಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಖುಷಿಗೆ.
ಅಂದ್ರೆ ಆ ತರ 1 ವೀಕ್ ಅಷ್ಟು ಹೆಸರು ತಗೊಂಡಿರ್ತೀನಿ. ಆದ್ರೆ 1 ವೀಕ್ ಆಗ್ತಿದಂಗೆ ಮಂಜು ಭಾಷಿಣಿ ಅವ್ರು ಏನ್ ಮಾಡ್ತಾರೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಅವನೇ ಆಗ್ತಾ ಇದ್ದಾನೆ. ಅಂದ್ರೆ ಯಾಕಂದ್ರೆ ಬರೀ ನಾಯಿ ಯಾರು, ಯಾವ ತಗೊಂಡ್ರಿ, ಎಲ್ಲಿ ಬಂತು, ಅದೆಲ್ಲಿ ಏನ್ ಅವಾರ್ಡ್ ಬಂದಿದೆ, ಬರೀ ನನ್ನೇ ಕೇಳ್ತಾ ಇರ್ತಾರೆ. ನನ್ನೇ ಸೆಂಟರ್ ಆಫ್ ಅಟ್ರಾಕ್ಷನ್, ನಾನು ಒಬ್ಬನೇ ಸೆಂಟರ್ ಆಫ್ ಅಟ್ರಾಕ್ಷನ್, ಎಲ್ಲಾರು ನಾಮಿನಿ, ಮೇಕಪ್ದು, ಡ್ರೆಸ್ದು, ಬರೀ ಅದೇ ಕೇಳ್ತಾ ಇರ್ತಾರೆ 1 ವೀಕ್. ಅದಕ್ಕೆ ನನ್ಗೆ ಯಾರು ನಾಮಿನಿನೇ ಮಾಡಲ್ಲ ಫಸ್ಟ್ ವೀಕ್. ಎಲ್ಲಿ ಮಾಡ್ತಾರೆ, ಒಬ್ರು ಹೆಸರಿತ್ತಲ್ಲ ನಂದು, ಆಯ್ತಾ. ಆಮೇಲೆ ಸೆಕೆಂಡ್ ವೀಕ್ ಬರುತ್ತಾ, ಮಂಜು ಭಾಷಿಣಿ ಅವರು ನೋಡಿ ಹಿಂಗೆಲ್ಲ ಮಾಡ್ತಾ ಇದ್ರೆ ಅವನು ಆಚೆ ಅವನೇ ಹೈಲೈಟ್ ಆಗ್ತಾ ಇರ್ತಾನೆ, ಕಟ್ ಮಾಡೋಣ ಅಂದ್ಬಿಟ್ಟು ಆಕ್ಟರ್ಸ್ ಎಲ್ಲ ತಲೆ ಮೇಲೆ ಗೊಂಬಿದ್ದಂಗೆ ಒಂದ್ ಸೈಡ್ ಗುಂಪಾಗ್ತಾರೆ. ಸೊ ನೀವು ಒಂಟಿ ಆಗ್ತೀನಿ. ಸೆಕೆಂಡ್ ವೀಕಿಗೆ ಒಂಟಿ ಆಗ್ತೀನಿ. ಸೆಕೆಂಡ್ ವೀಕಲ್ಲಿ ಗೊತ್ತಾಗುತ್ತೆ ನನ್ನ ಎತ್ತಂಗಡಿ ಮಾಡಿಸ್ತಾರೆ ಅಂತ. ಯಾಕಂದ್ರೆ ಅವಾಗ ಆಚೆ ಓಟದ್ದು ನನಗೆ ಗೊತ್ತಿಲ್ಲ, ಮನೆ ಒಳಗಡೆ ವೋಟಿಂಗ್ ಅಂತ ಅನ್ಕೊಂಡಿದ್ದೆ. ಸೆಕೆಂಡ್ ವೀಕಲ್ಲಿ ಮೂಡ್ ಆಫ್ ಆಗ್ಬಿಡ್ತೀನಿ. ಯಾಕಂದ್ರೆ ಇವನು ಡ್ರಾಮಾ ಆಡ್ಬಿಡ್ತಾನೆ ನನ್ನ ಜೊತೆ. ಚಂದ್ರಪ್ರಭಾ ಡೇ 1 ಇಂದ ಸಾರ್ ನಿಮ್ದು ಮೇಕಪ್ ಕಿಟ್ ಅಲ್ಲಿ, ಮೇಕಪ್ ಅಂದ್ರೆ ನಾನು ಈಗ ನಾನು ಒಂದು ಹೇಳ್ತೀನಿ ಮೇಕಪ್ ಅಂತಾರೆ. ನಾನು ಒಂದು ಕ್ವಶನ್ ಹುಡುಗಿಯಾಗಿ ನಿಮ್ಗೆ ಕೇಳ್ತೀನಿ, ಮಾಯಶ್ಚರೈಸರ್, ಕ್ರೀಮ್, ಮೇಕಪ್, ಸ್ಕಿನ್ ಕೇರ್ ಅಂತೀವಿ, ಕೇರ್ ಅಲ್ವಾ? ಆಮೇಲೆ ಸನ್ಸ್ಕ್ರೀನ್ ಲೋಷನ್, ಸ್ಕಿನ್ ಕೇರ್, ಬೇಸಿಕ್ ಎಸೆನ್ಷಿಯಲ್ಸ್, ಆಮೇಲೆ ವಿಟಮಿನ್ ಸಿ ಸಿರಮ್, ಇದು ಮುಖಕ್ಕೆ. ಅದ್ ಬಿಟ್ಟು ಗೋಕುಲ್ ಪೌಡ್ರು ಮೈಗೆ, ಆಮೇಲೆ ಪೌಡ್ರು ಖರ್ಚಿಪಲ್ಲಿ ಹಾಕೊಂಡಿರ್ತೀನಿ, ಅದು ಆಯಿಲ್ ಬಂದಾಗ ಪ್ರೆಸ್ ಮಾಡ್ಕೊಳ್ತೀನಿ. ತಲೆಗೆ ಬಂದು ಡವ್ ಶಾಂಪು, ಡವ್ ಕಂಡೀಷನರ್, ಆಮೇಲೆ ಲೋರಿಯಲ್ದು ಏರ್ ಸಿರಮ್, ಇದು ನಾರ್ಮಲ್ ಡೇಸ್ಗೆ. ಇನ್ನೊಂದು ಮೊರಾಕನ್ ಆಯಿಲ್, ಶಾಂಪೂ, ಕಂಡೀಷನರು, ಏರ್ ಸಿರಮ್, ಅದೆಲ್ಲ 4,000 ರೂಪಾಯಿದು. ಅದು ಸಾಟರ್ಡೆ ಸಂಡೇಗೆ ತಗೊಂಡು ಹೋಗಿದ್ದೆ. ಅದು 2 ದಿವಸಕ್ಕೆ 4,000 ರೂಪಾಯಿ ಚಿಲ್ಲರೆದು ಸಿರಮ್ಮು ಕಳ್ತನ ಆಗೋಗುತ್ತೆ. ಅಂದ್ರೆ ಅದೆಲ್ಲ ಶೋಕೇಸ್ ತರ ಇಡು ಅಂತ ಚಂದ್ರಪ್ರಭಾ ಹೇಳ್ತಾ ಇದ್ರು. ನಾನು ಅದಕ್ಕೆ ಅಲ್ಲಿ ಇಡ್ತಾ ಇದ್ದೆ. ಅಂದ್ರೆ ಎಲ್ಲ ಕತ್ಕೊಂಡು ಹೋಗ್ತಿದ್ರು, ಯೂಸ್ ಮಾಡಿ ಅಲ್ಲೇ ಇಡೋದಾದ್ರೆ ಓಕೆ. ಕತ್ಕೊಂಡಲ್ಲ, ಒಂದೊಂದು ಐಟಮ್ ಇಷ್ಟು ತಗೊಂಡೋಗಿದ್ದು ಇಷ್ಟ ಆಗೋಗಿತ್ತು. ನಂಗೆ ಸಿಟ್ಟು ಬಂದ್ಬಿಟ್ಟು 1 ವಾರ ಆದ್ಮೇಲೆ ಎಲ್ಲ ಎತ್ತಿ ಡ್ರಾಯರ್ ಇಡಕ್ ಹೋದೆ. ಬೇಡ ನೀನ್ ಅದೇ ಕಂಟೆಂಟು ಇದೇ ಮೆಡಿಕಲ್ ಸ್ಟೋರ್ ಅಂತ ಕೊಡ್ತಾ ಇರುತ್ತೆ, ಇಲ್ಲೇ ಇಡು ಅಂದ್ಬಿಟ್ಟು ಎಲ್ಲ ತೆಗ್ಬಿಟ್ರು. ಕರ್ರಿಗಿರೋರೆಲ್ಲ ಬೆಳ್ಳಗಾಗೋದು. ಅಂದ್ರೆ ಅರ್ಥ ಮಾಡ್ಕೊಂಡು ನನ್ನ ಪ್ರಾಡಕ್ಟ್ ಇಂದ ಒಂದು ಐಟಮ್ ವಾಪಸ್ ಬರ್ಲಿಲ್ಲ ಆಚೆಗೆ, ಆಯ್ತಾ. ಕೊನೆಗೆ ಬೇಜಾರಾಗಿ ಎಲ್ಲ ಎತ್ಕೊಂಡ್ಬಂದು ನಾನು ಡ್ರೈವರ್ ಇಟ್ಕೊಂಡ್ಬಿಟ್ಟೆ, ಇನ್ನು ಯಾರಿಗೂ ಕೊಡಬಾರ್ದು ಅಂತ. ಅಂದ್ರೆ ತುಂಬಾ ಕಳ್ತನ ಮಾಡ್ಬೋದು, ತುಂಬಾ. ಯಾಕಂದ್ರೆ ಅಲ್ಲಿ ಅವ್ರದೇ ಆದ ನಾನೇನ್ ತಗೊಂಡೋಗಿದ್ದೆ ಅದನ್ನ ಬೇರೆ ಬ್ರ್ಯಾಂಡ್ ಅವ್ರ ಸ್ಪಾನ್ಸರ್ ಇರೋದು ಫುಲ್ ಇಟ್ಟಿದ್ರು, ಅದನ್ನ ಯಾವ್ದು ಯೂಸ್ ಮಾಡಿದ್ರೆ ನಂದೇ ಎತ್ಕೊಳ್ಳೋದು. ಅದು ನನಗೆ ಹೊಟ್ಟೆ ಉರಿತಾ ಇತ್ತು. ಯಾಕಂದ್ರೆ ಇದನ್ನು ಅದೇ ಕೆಲಸ ಮಾಡುತ್ತೋ ಅಂತ ಬಡಿಯಕ್ ಹೋದ್ರು, ಬೇಡ ನಿಂದೆ ಚಿನ್ನ ಅಂದ್ಕೊಂಡು ನಂದೆಲ್ಲ ಖಾಲಿ ಮಾಡ್ತಾ ಇದ್ರು. ಚಂದ್ರಪ್ರಭು ಅವರು ಒಳಗಿರೋರ್ಗು ಎಷ್ಟು ಬೆಳ್ಳಿಗಿದ್ರು, ಆಚೆ ಬಂದ ಮೇಲೆ ಎಷ್ಟು ಬೆಳ್ಳಿಗಿದ್ರು, ಈಗ ಎಷ್ಟು ಕರ್ರಗಾಗಿದ್ದಾರೆ ನೋಡಿ. ಯಾಕಂದ್ರೆ ನನ್ನ ಕ್ರೀಮ್ ಖಾಲಿ ಆಗೋಗಿದೆ ಅದಕ್ಕೆ. ಸೊ ಸ್ಕಿನ್ ಕೇರು, ಹೇರ್ ಕೇರು ನಿಮಗೆ ಒಂದು ಎಸೆನ್ಷಿಯಲ್ ಹಂಗಲ್ಲ, ಹೇರ್ ಅಷ್ಟೇ. ಅವ್ರು ಮೇಕಪ್ ಅಂತ ಪ್ರಚೋದನೆ ಮಾಡ್ತಾ ಇದ್ರು. ಅದು ಬಿಟ್ಟು ಸ್ನಾನದ ವಿಷಯಕ್ಕೂ ಬರ್ತೀನಿ. ಸ್ನಾನ ಬಂದು ನಾನು 20 ನಿಮಿಷದ ಮೇಲೆ ಲೈಫಲ್ಲಿ ಮಾಡೇ ಇಲ್ಲ. ಆಮೇಲೆ 20 ನಿಮಿಷ ಏರ್ ಡೈ ಹಾಕೊಂಡಾಗ ಎಕ್ಸ್ಟ್ರಾ ಆಗುತ್ತೆ 40 ಮಿನಿಟ್ಸ್. ಇವ್ರು ಅದನ್ನೇ ನಾನು ಸುಮ್ಮನೆ ಆಡ್ತೀನಿ, ನೀನು ಸುಮ್ಮನೆ ನಗ್ತಾರು ಅಂತ ಹೇಳ್ಕೊಟ್ರು ಫಸ್ಟ್. ಅದನ್ನೇ ಬರ್ತಾ ಅವ್ರದೇ ರಿಯಲ್ಲು ನಂದು ಸುಳ್ಳು ತರ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಒಂದಿನ ಸ್ನಾನಕ್ಕೆ ಹೋಗಿರ್ತೀನಿ, ಅವತ್ತು ಏರ್ ಡೈ ಹಾಕೊಳಕ್ಕೆ ಅಂತ ಹೇಳಿರ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೋಗೋದು ಲೇಟ್ ಆಗುತ್ತೆ ಅಂತ. ಆಮೇಲೆ ಅಲ್ಲಿ 2 ಸ್ನಾನದ ಮನೆ ಇದೆ, ಒಂದು ಬಿಸಿನೀರು, ಒಂದು ತಣ್ಣೀರು. ಒಂದ್ರಲ್ಲಿ ಬಿಸಿನೀರು ಬರೋದೇ ಇಲ್ಲ, ಅದರಿಂದ ಇದು ಬಟ್ಟೆ ಒಗೆಯಕ್ಕೆ ಮಾತ್ರ ಯೂಸ್ ಮಾಡ್ತಿದ್ರು. ಇನ್ನೊಂದಕ್ಕೆ ಮಾತ್ರ ಹೋಗೋರು. ನಾನು ಯಾವಾಗಲೂ ತಣ್ಣೀರೇ ಮಾಡೋದು. ನಾನು ಚಳಿಗಾಲ ಇರಲಿ, ಊಟಿ ವೆದರ್ ಇರಲಿ, ತಣ್ಣೀರು ಸ್ನಾನ ಮಾಡೋದು. ನಾನು ಅದಕ್ಕೆ ಎಲ್ಲಾರು ಹೇಳ್ತೀನಿ, ಹೋಗ್ತೀರಾ, ಯಾರು ಹೋಗಲ್ಲ ಅಂತಾರೆ, ಅವಾಗ ಹೋಗ್ತೀನಿ. ಆಮೇಲೆ ಇವ್ರು ಏನ್ ಕಾಯಿಲೇನು ಡಿಪ್ರೆಷನ್ ಅದೆಲ್ಲ ಸುಳ್ಳದು. ಯಾಕಂದ್ರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್, ಅಷ್ಟು ಪ್ರೀತಿ ನಾನು ಕೊಟ್ಟಿದ್ದೆ. ನಾನು ನಂಬಿಟ್ಟಿದ್ದೆ ಅವ್ರು ರಿಯಲ್ ಆಗಿ ಪ್ರೀತಿ ಕೊಡ್ತಾ ಇದಾರೆ ಅಂತ. ನನ್ಗೆ ಅವ್ರು ಕಂಡ್ರೆ ಇಷ್ಟ ಆಯ್ತು. ಇವಾಗ ಏನಾದ್ರು ಜಗಳ ಆದ್ರೆ 5-10 ನಿಮಿಷಕ್ಕೆ ಚೆನ್ನಾಗಿ ಇಡಿ ಅಂತ ಇರಕ್ ಆಗತ್ತಾ? ಒರಿಜಿನಲ್ ಜಗಳ ಆದ್ರೆ 1 ದಿವಸ ಟೈಮ್ ತಗೊಳುತ್ತೆ, 1-1.5 ದಿವಸ ಟೈಮ್ ತಗೊಳುತ್ತೆ. 5-10 ನಿಮಿಷಕ್ಕೆ ಗಿಣಿ ತಪ್ಕೊಂಡು ಹಿಂಗ್ ಹೊರ್ಕೊಂಡು ಕುತ್ಕೊಂಡು ಇರಕ್ಕಾಗತ್ತಾ? ಆಯ್ತಾ, ಡ್ರಾಮಾ ಇದ್ರೆ ತಾನೇ ಆಗೋದು. ಅದು ಹೇಳ್ಬಿಡ್ತೀನಿ ತಾಳಿ. ಫಸ್ಟ್ ಆಗ್ತಿದ್ದೆಲ್ಲ ಮಾತಾಡ್ಕೊಂಡು ಮಾಡ್ತಿದ್ವಿ. ಆಮೇಲೆ ಬಿಗ್ ಬಾಸ್ ಬಂದಾಗತ್ತ ಒಂದಿನ ಈಗಲ್ಟನ್ ರೆಸಾರ್ಟ್ ಹೋಗ್ತೀವಿ. ಅಲ್ಲಿ ಮೈಕ್ ಇರಲ್ಲ, ಅವಾಗ ಮನ್ಸ ಇಚ್ಛೆ ಮಾತಾಡ್ಕೊಂಡ್ಬಿಡ್ತೀವಿ. ನೋಡಿ ಇದೇ ಟೈಮು ಎಲ್ಲ ಇಂಡಿಯಾ ಫುಲ್ ಮಾತಾಡ್ತಾ ಇರ್ತಾರೆ, ಈಗಲ್ ಇದು ಬಿಗ್ ಬಾಸ್ ಬ್ಯಾನ್ ಆಯ್ತು ಅಂತ, 1 ದಿವಸಕ್ಕೆ ಇದಾಯ್ತು ಅಂತ. ನಾಳೆ ಹೋಗ್ತಿದ್ದಂಗೆ ಜೋರ್ ಜಗಳ ಆಡ್ಬಿಡೋಣ, ನಮ್ದೇ ಹೈಲೈಟ್ ಆಗ್ಬಿಡ್ತದೆ ಅಂತ ಅಲ್ಲಿ ಮಾತಾಡ್ಬಿಡ್ತೀವಿ. ಇವ್ರು ಈ ಲೆವೆಲ್ ಡ್ರಾಮಾ ಅದನ್ನ ಟ್ವಿಸ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಆಗ್ತಾನೆ ಸ್ನಾನಕ್ಕೆ ಹೋಗಿರ್ತೀನಿ. ಆಮೇಲೆ ಬಣ್ಣ ಹಾಕಿರಲ್ಲ, ಒಂದು 5-6 ದಿವಸ ಆಗಿ ಬೆಳ್ಳಗಾಗಿರ್ತಿಲ್ಲ, ಎಲ್ಲ ಗೊತ್ತಾಗಿದ್ದಿಲ್ಲ ನನಗೆ. ಅದಕ್ಕೆ ಬಣ್ಣ ಹಾಕೊಂಡು ಕೂತಿರ್ತೀನಿ ಅಷ್ಟೇ, ನನಗೆ ಗೊತ್ತಿರೋದು. ಒಂದ್ಸಲಿ ಮಾತ್ರ ಬಾಕಿ ತಟ್ತಾರೆ ಅವ್ರ ಮುಂದೆ ಆಕ್ಟಿಂಗ್ ಮಾಡಕ್ಕೆ. ನಾನು ಏನ್ ಸರ್ ಇನ್ನ 10 ನಿಮಿಷ ತಾಳಿ ಸರ್ ಅಂತ ಅಂತೀನಿ ಅಷ್ಟೇ.
ಇವರು ಕೈಯಲ್ಲಿರೋದೆಲ್ಲ ಬಿಚ್ಬಿಟ್ಟು ಹೋಗಿ ಕ್ಲಾಸ್ ಎಲ್ಲ ಎತ್ತಿ ಹೊಡೆದಿ ಕಣ್ಣಲ್ಲಿ ಅವ್ರಿಗೆ ಎಷ್ಟು ಈಸಿಯಾಗಿ ಕಣ್ಣೀರು ಬರುತ್ತೆ ಅಂದ್ರೆ ಅಳಿ ಅಂತ ಸರ್ ಟೊಯ್ ಅಂತ ಹೇಳ್ತಾರೆ. ಅಷ್ಟು ಈಸಿಯಾಗಿ ಅಳೋದ್ರಲ್ಲಿ ಎಕ್ಸ್ಪರ್ಟ್. ಈಗ ಅಳೋದ್ರಲ್ಲೂ ತೋರಿಸಿದ್ರು ಟಿವಿಲಿ. ಸುಮ್ನೆ ಹೇಳೋದು ಸುಮ್ನೆ. ಈಗ ನಾನು ಒಂದು ಹೇಳ್ತೀನಿ, ಈಗ ನಮ್ಮ ಅಜ್ಜಿ ಸತ್ತಿ 25 ವರ್ಷ ಆಯ್ತು ಅಂತ ಅನ್ಕೊಳ್ಳಿ. ನೀವು ನಮ್ಮ ಅಜ್ಜಿ ಸತ್ತೋದ್ರಲ್ಲ ಅಂತ ನೆನೆಸಿ ಅಳು ಬರುತ್ತಾ ನೋಡ್ತೀನಿ ನನಗೆ? ಬರುತ್ತಾ? ಸರ್ ಅದು ಡಿಪೆಂಡ್ ಅಲ್ಲ, ಅದೆಲ್ಲ ಡ್ರಾಮಾ. ಜನಕ್ಕೆ ಟೋಪಿ ಹಾಕಕ್ಕೆ ಡ್ರಾಮಾ. ಅದು ನಿಮ್ಗೆ ಅರ್ಥ ಆಗಲ್ಲ. ಅದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳು ಅದು ಅಷ್ಟೇ. ನನ್ನ ಪ್ರಕಾರ ಸುಳ್ಳು. ಅದೆಲ್ಲ ಸುಳ್ಳು. ಏನೇ ಇದ್ರು 6 ತಿಂಗಳು 1 ವರ್ಷ ಅಷ್ಟೇ. ಗೀಲಿಂಗ್ಸ್ ಎಲ್ಲ ಅದು ಸುಮ್ನೆ ಆಡೋದು. ಜನಗಳ ವೋಟ್ ಸಂಪಾದನೆಗೆ, ಕಟ್ಟಸಿ ಗಿಟ್ಸ್ಕೊಳಕ್ಕೆ ಡ್ರಾಮಾ ಅಂತ ನಾನು ಹೇಳೋದು. ಯಾಕಂದ್ರೆ ನನಗೆ ಉಪೇಂದ್ರ ಸರ್ ಹೇಳ್ಕೊಟ್ಟಿದ್ದಾರೆ, ಈ ತರ ಡ್ರಾಮಾ ನನಗೆ ಬರಲ್ಲ. ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಥವಾ ಒಳಗಿದ್ದ ಕಂಟೆಸ್ಟೆಂಟ್ಸ್ ಅವ್ರನ್ನ ಅವ್ರು ಸೇವ್ ಮಾಡೋದಕ್ಕೆ ಅವರೇ ಸ್ಕ್ರಿಪ್ಟ್ಗಳನ್ನ ಪ್ಲಾನ್ ಮಾಡ್ಕೊಂಡು, ಗಿಮಿಕ್ಗಳನ್ನ ಪ್ಲಾನ್ ಮಾಡ್ಕೊಂಡು, ಜನದ ಮುಂದೆ ನಾವು ಹಿಂಗ್ ತೋರಿಸಿದ್ರೆ ನಾವು ಜಾಸ್ತಿ ಸ್ಕ್ರೀನ್ ಟೈಮ್ ನ ಪಡ್ಕೋಬಹುದು ಅಂತ ಯೋಚನೆ ಮಾಡಿರೋದು. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ವೇ ಇಲ್ಲ. ಅವ್ರು ಬರೀ ಟಾಪಿಕ್ ಕೊಡ್ತಾರೆ. ಅಂದ್ರೆ ನೀವು ರಾಜ, ನೀವು ರಾಣಿ, ನೀವು ಸೇವಕ, ನೀವು ಪ್ರಿನ್ಸಿಪಲ್, ನೀನ್ ಸ್ಟೂಡೆಂಟ್ ಅಂತ ಕೊಡ್ತಾರೆ. ಅದನ್ನ ನಾವೇ ಮೈಗೆ ತಗೋಬೇಕು. ಆದ್ರೆ ಒಂದೊಂದ್ಸಲಿ ಪೇಪರ್ ಪೆನ್ ನೀವು ಆಚೆ ನೋಡಿರ್ತೀರಾ. ಅದೇನಂದ್ರೆ ಬರೀ ಖಾಲಿ ಪೇಪರ್ ಪೆನ್ ಕೊಡ್ತಾರೆ. ಯಾವಾಗ ಅಂದ್ರೆ ನೀವೇನಾರ ಕಾಮಿಡಿ ಮಾಡಿ, ನೀವೇನಾರು ರೋಸ್ಟ್ ಮಾಡಿ ಅಂತ ಹೇಳಿದಾಗ ಬರೀ ಖಾಲಿ ಪೇಪರ್ ಪೆನ್ನು ಬರುತ್ತೆ ರೂಮ್ಗೆ. ಅಲ್ಲಿಂದ ಎತ್ಕೊಬಂದು ನಾವು ರೆಡಿ ಮಾಡ್ಕೋಬೇಕು. ಅದು ನಮ್ದೇ ಓನ್ ತಲೆ ತಿರ್ಗ. ಅವ್ರೇನ್ ನಮ್ಮ ಹತ್ರ ವಾಯ್ಸು ಬರಲ್ಲ, ಏನೂ ಇಲ್ಲ. ಅದೆಲ್ಲ ಸುಳ್ಳು. ಸ್ಕ್ರಿಪ್ಟೆಡ್ ಅಂತೂ ಅಲ್ಲ. ಟಾಪಿಕ್ ಕೊಡ್ತಾರೆ, ನಾವು ಕ್ರಿಯೇಟ್ ಮಾಡ್ಕೋಬೇಕು. ನೀವು ಬಿಗ್ ಬಾಸ್ ಹೋಗೋ ಮುಂಚೆ ಹೇಳಿದ್ರಿ ಸೆಲೆಬ್ರಿಟಿಗೆ ಸೆಲೆಬ್ರಿಟಿ ನೀವ್ ಹೋದ್ಮೇಲೆ ಬಿಗ್ ಬಾಸ್ ಗೆ ಒಂದು ಹೊಸ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತ. ಸೊ ನೀವ್ ಹೋಗ್ ಬಂದ್ಮೇಲೆ ಬಿಗ್ ಬಾಸ್ ಗೆ ಏನಾದ್ರು ಚೇಂಜಸ್ ಆಯ್ತು ಅಂತ ನಿಮಗೆ ಅನ್ಸುತ್ತಾ? 100% ಇವೆ. ಇವಾಗ ನಾನು ಡೇ 1 ಇಂದ ಹೇಳ್ತೀನಿ, ಯಾಕಂದ್ರೆ ನಾನು ಏನು ಮುಚ್ಚು ಮರೆ ಮಾಡಲ್ಲ. ಡೇ 1 ಬಂದು ನನಗೆ ಕರೀತಾರೆ, ಎಲ್ಲ ಮಾತುಕತೆ ಆಗುತ್ತೆ, ಎಲ್ಲ ಆಗುತ್ತೆ. ನೀವು ಹೇಳ್ತಿರೋದು ಆನ್ ಸ್ಟೇಜ್ ಪ್ರೋಮೋ? ಇಲ್ಲ, ಫುಲ್ ಅಲ್ಲಿಗೆ ಫುಲ್ ಬರ್ತೀನಿ, ಎಂಡ್ವರೆಗೂ ಬಂದ್ಬಿಡ್ತೀನಿ ಒಂದೇ ಸಲ. ಅದ್ರ ಫುಲ್ ಈಗ ಟಾಪಿಕ್ ಒಂದೇ ಸಲ ಹೇಳ್ಬಿಡ್ತೀನಿ. ಫಸ್ಟ್ ನಂಗೆ ಸೆಲೆಕ್ಟ್ ಆಗುತ್ತೆ, ಎಲ್ಲ ಆಗುತ್ತೆ. ಅದಾಗ್ತಿದ್ದಂಗೆನೆ ಬಂದು ನಂದು ಪ್ರೊಮೋ ಶೂಟ್ ಅಂತ ಬರುತ್ತೆ. ಅದಕ್ಕೆ ನಿಮ್ಮ ಮಗನ್ನು ಕರೆಸಿ ನಿಮ್ಮ ನಾಯಿದು ಇದು ಮಾಡಿ ಅಂತ. ನಾನೇನ್ ಮಾಡ್ತೀನಿ, ಒಂದು ಡಾಗ್. ಈಗ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಈಗ ಏನಂತಾರೆ, ಮಾರ್ಕೆಟಿಂಗ್ ಮಾಡೋ ಎಕ್ಸ್ಪರ್ಟ್ಸ್ಗಳಿಗೂ ಒಂದು ಕ್ವಶನ್ ಕೇಳ್ತೀನಿ. ಇದು ಮಾರ್ಕೆಟಿಂಗ್ ಮಾಡೋ ಎಕ್ಸ್ಪರ್ಟ್ಗಳು ಹೇಳ್ತಾರಲ್ಲ, ನೀನು ಕೊಡಿ, ಮಾಡ್ಕೊಡ್ತೀನಿ ಅಂತ. ನಂತರ ಮಾರ್ಕೆಟಿಂಗ್ ಯಾರು ಮಾಡೋಕ್ಕಾಗತ್ತಾ ಅಂತ ನೀವೇ ಹೆಡ್ಗಳೇ ಹೇಳಿ. ದಯವಿಟ್ಟು ಒಂದು ಪ್ರಾಡಕ್ಟ್ ಯಾವುದು ಅಂತಾನೆ ಗೊತ್ತಿರಲ್ಲ, ಈ ಪ್ರಾಡಕ್ಟೇ ತಗೊಳ್ತೀನಿ ಅನ್ನೋದು ಗೊತ್ತಿರಲ್ಲ, ಅದು ಹಿಂಗಿರುತ್ತೆ ಅನ್ನೋದು ಗೊತ್ತಿರಲ್ಲ, ಅದನ್ನ ವರ್ಲ್ಡ್ ನ್ಯೂಸ್ ಮಾಡ್ತೀರಾ? ಪ್ರಾಡಕ್ಟ್ ತಗೊಳಕ್ಕಿಂತ ಮುಂಚೆ ವರ್ಲ್ಡ್ ನ್ಯೂಸ್ ಮಾಡೋಕ್ಕಾಗತ್ತಾ? ನಾನು ನಾಯಿ ಬಗ್ಗೆ ಹೇಳ್ತಾ ಇದ್ದೀನಿ. ಆ ನಾಯಿನ ಹುಟ್ಟು ಇರಲ್ಲ, ಅದು ನೋಡು ಇರಲ್ಲ, ಯಾವ ಜಾತಿ ನೆಕ್ಸ್ಟ್ ನಾನು ತಗೊಳ್ತೀನಿ ಅಂತ ನನಗೂ ಗೊತ್ತಿರಲ್ಲ. ಬರೀ ಡಾಂಕಿ ಸೈಜ್ ಡಾಗ್ ತಗೋಬೇಕಂತ ಇದ್ದೀನಿ, ನೆಕ್ಸ್ಟ್ ನನ್ನ ಆಸೆ ಅಂತ ಹೇಳ್ತೀನಿ. ಅದು ವರ್ಲ್ಡ್ ಇಂಟರ್ನ್ಯಾಷನಲ್ ಅಲ್ಲಿ ಇಲ್ಲಿ ಏನ್ TV 9, ಟೈಮ್ಸ್ ಆಫ್ ಇಂಡಿಯಾ ನಂಬರ್ 1 ಅಂತಾರೆ. ಅದಕ್ಕಿಂತ 100ರಷ್ಟು ನಂಬರ್ 1 ಚಾನಲ್ ದ ಸನ್ ಅಂತ. ದ ಸನ್ USA, ದ ಸನ್ UK, ದ ಸನ್ ಐರಿಷ್, ಆ ತರ ಒಂದು 100 ಚಾನಲ್ ತೋರಿಸ್ತೀನಿ. ಬರೀ ಕನ್ಸ್ಕೊಂಡಿರೋದನ್ನ ನ್ಯೂಸ್ ಮಾಡಿರೋದು. ಅದು ಮಾರ್ಚ್ 30ನೇ ತಾರೀಕು. ನಾಯಿ ಹುಟ್ಟಿರೋದು 5ನೇ ತಿಂಗಳು, ಮೇ 5ನೇ ತಿಂಗಳು. ಅರ್ಥ ಆಯ್ತಾ? ಹುಟ್ಟಕ್ಕಿಂತ ಮುಂಚೆನೆ ನ್ಯೂಸ್ ಮಾಡಿರೋ ನಾಯಿನ ನಾನು ಬಿಗ್ ಬಾಸ್ ವೇದಿಕೆಯಲ್ಲಿ ಲಾಂಚ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಅದಕ್ಕೂ ಡಿಸೈನು ಮಾಡಿಸಿರ್ತೀನಿ. ಅದು ಯಾವ ತರ ಡಿಸೈನ್ ಅಂದ್ರೆ, ನನ್ನ ಫೋಟೋ ಸುತ್ತಲೂ ಆಯಾ ದೇಶದಲ್ಲಿ ಬಂದಿರೋದು ಕಟಿಂಗ್ಸ್ ಇರುತ್ತೆ, ಅದ್ರ ಮೇಲೆ ಫ್ಲಾಗ್ ಇರುತ್ತೆ, ಆಯಾ ದೇಶದ ಫ್ಲಾಗ್ ಇರುತ್ತೆ. ಯಾರು ಹೋಗಿ ಅಲ್ಲಿ ಲಿಂಕ್ ಕ್ಲಿಕ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಆ ಲಿಂಕಿಗೆ ಹೋಗುತ್ತೆ, ಹೈಪರ್ ಲಿಂಕ್. ಅದಕ್ಕೆ ಮಾಡಿಸಿ ನನ್ನ ಮಗನ ಕೈಯಲ್ಲಿ ಕೊಟ್ಬಿಟ್ಟು, ಅದು ಪ್ರೋಮೋ ಶೂಟ್ ಅಲ್ಲಿ ಶೂಟ್ ಆಗಿರುತ್ತೆ, ಪ್ಲಸ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಅಲ್ಲಿ ಅದ್ರ ಪರ್ಮಿಷನ್ ಆಗಿರುತ್ತೆ. ಎಲ್ಲ ಓಕೆ ಆಗಿ ಎಡಿಟ್ ಆಗಿ ವಿಡಿಯೋನು ಸೂಪರ್ ಆಗಿ ಬಂದಿರುತ್ತೆ. ಅದು ಆಲ್ರೆಡಿ ಫಿಕ್ಸ್. ಅದು ಆಮೇಲೆ ಅಲ್ಲಿಂದ ಪರ್ಮಿಷನ್ ಏನು ನಾವೇನು ಕಾಸು ಕೊಡಂಗಿಲ್ಲ ಅನಿಮಲ್ ವೆಲ್ಫೇರ್ ಬೋರ್ಡ್ಗೆ, ಅದು ಫ್ರೀ ಆಗಿ ಆಗುತ್ತೆ. ಅದು ಬರೀ ಪರ್ಮಿಷನ್ ಕೇಳಿದ್ರು ಓಕೆ, ಎಲ್ಲ ಮುಗೀತು. ನಾನು ಅದಕ್ಕಿಂತ ಮುಂಚೆನೆ ಇಂಟರ್ವ್ಯೂ ಕೊಟ್ಟಿರ್ತೀನಿ, ಆಮೇಲೆ ಅವ್ರಿಗೆ ಹೇಳ್ಕೊಂಡು ಬಂದಿರ್ತೀನಿ, ನಾನು ಫಸ್ಟ್ ಡೇ ಫಸ್ಟ್ ಶೋ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ ಹೇಳಿರ್ತೀನಿ. ಅದು ಇವ್ರಿಗೆ ಹುಳ ಬಂದ್ಬಿಡುತ್ತೆ ಎಲ್ಲರಿಗೂ. ಅಂದ್ರೆ ಹೆಂಗ್ ಇವ್ನು ವರ್ಲ್ಡ್ ನ್ಯೂಸ್ ಮಾಡ್ತಾನೆ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಒಂದು 5 days ಇದ್ದಂಗೆ ನನಗೆ ಕರೀತಾರೆ. ಒಬ್ರು ಹೆಸರು ಹೇಳಲ್ಲ, ಕರೀತಾರೆ. ಕರೆದುಬಿಟ್ಟು
ನೀವು ವರ್ಲ್ಡ್ ಯೂಸ್ ಮಾಡ್ತೀನಿ ಒಂದ್ ದಿವಸದಲ್ಲೇ ಬಿಗ್ ಬಾಸ್ ನ ವರ್ಲ್ಡ್ ಲೆವೆಲ್ ತಗೊಂಡು ಹೋಗ್ತೀನಿ, ಇದು ಕರ್ನಾಟಕ ಲೆವೆಲ್ ಇದೆ, ನೀನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕನ್ನಡ ಬಿಗ್ ಬಾಸ್ ನ ತಗೊಂಡು ಹೋಗ್ತೀನಿ ಅಂತ ಎಲ್ಲಾ ಕಡೆ ಹೇಳ್ತಿದ್ಯಲ್ಲ, ಹೆಂಗೆ ಅಂತ ಕೇಳ್ತಾರೆ. ಅದು ನಾನು ಅವ್ರ ಟೀಮ್ ಅವ್ರಿಗೆ ಹೇಳ್ತಾ ಇರ್ತೀನಿ, ಸರ್ ಡೇ 1 ನೋಡಿ, ಸೀಸನ್ 1 ಇಂದ 12 ವರೆಗೂ ಯಾರು ಹೆಸರು ಮಾಡಿರಬಾರ್ದು, ಆ ತರ ಡೇ 1 ವರ್ಲ್ಡ್ ನ್ಯೂಸ್ ತಗೊಂಡು ಹೋಗ್ತೀನಿ ಕನ್ನಡ ಬಿಗ್ ಬಾಸ್ ನ. ಪ್ಲಸ್ ನಾನು ಬೆಳಿತೀನಿ, ಅವ್ರನ್ನೂ ಬೆಳೆಸ್ತೀನಿ. ಇದು ನನ್ ಬುದ್ಧಿ. ಅಂದ್ರೆ ಬೇರೆಯವ್ರು ಬಂದು ಅವ್ರವ್ರದೇ ನೋಡ್ಕೊಳ್ತಾರೆ, ಬೇರೆಯವ್ರನ್ನ ಏನ್ ಮಾಡಿದ್ರು ಬೆಳೆಸಲ್ಲ, ತುಳಿತಾರೆ. ಅದಕ್ಕೊಂದು ಸಾಕ್ಷಿ ಇನ್ನೊಂದು ಹೇಳ್ಬಿಡ್ತೀನಿ ಇವಾಗ, ಅದು ನೀವೇ ಅರ್ಥ ಮಾಡ್ಕೊಳ್ಳಿ, ಬಿಡಿಸಿ ಹೇಳಲ್ಲ ಇದನ್ನ. ನನಗೆ 5 ದಿವಸ ಇದ್ದಂಗೆ ಕರೀತಾರೆ, ಕರೆದ್ಬಿಟ್ಟು ಕೇಳ್ತಾರೆ, ನಾನು ಹೇಳಲ್ಲ ಏನೋ ಒಂದ್ ಮಾಡಿದೀನಿ ಸರ್, ಏನೋ ಒಂದ್ ಮಾಡಿದೀನಿ ಅಂತೀನಿ. ಇಲ್ಲ ನಾವು ಸ್ವಲ್ಪ ಸಪೋರ್ಟ್ ಮಾಡೋಣ, ಹೇಳಿ 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 ಅಂತ ಫೋರ್ಸ್ ಮಾಡ್ತಾರೆ. ಅವಾಗ ಹೇಳ್ತೀನಿ, ಪ್ರೋಮೋ ಶೂಟ್ ಅಲ್ಲಿ ಶೂಟ್ ಆಗಿದೆಯಲ್ಲ ಸರ್, ಅದು ಆಲ್ರೆಡಿ ವರ್ಲ್ಡ್ ನ್ಯೂಸ್ ಅಲ್ಲಿ ಊಟಕ್ಕಿಂತ ಮುಂಚೆನೆ ಬಂದಿರೋ ನಾಯಿ, ಅದನ್ನ ನನ್ನ ಮಗನಿಗೆ ಡಿಸೈನ್ ಎಲ್ಲ ಮಾಡಿಸ್ಕೊಟ್ಟು ಬಂದಿದ್ದೀನಿ. ನೀವು ಪ್ರೋಮೋ ಶೂಟ್ ಅಲ್ಲಿ ಪ್ಲೇ ಆಗ್ತಿದಂಗೆ ಅವನು, ನಂದೊಂದು ಮೀಡಿಯಾ ಗ್ರೂಪ್ ಇದೆ, ಅಂದ್ರೆ ಆಲ್ ಓವರ್ ವರ್ಲ್ಡ್ ಮೀಡಿಯಾ ಗ್ರೂಪ್ 129 ಚಾನಲ್ ಅದರಲ್ಲಿದೆ. ಅದರಲ್ಲಿ ನಾನು ಅದನ್ನ ನನ್ನ ಮಗನಿಗೆ ಹಾಕಕ್ಕೆ ಹೇಳಿದ್ದೀನಿ. ಅದರಿಂದ ಬಿಗ್ ಬಾಸ್ ವೇದಿಕೆಯಲ್ಲಿರೋ ಪ್ರೋಮೋ ಶೂಟ್ ನ ಎತ್ಕೊಂಡು ವರ್ಲ್ಡ್ ನ್ಯೂಸ್ ಅಲ್ಲಿ ಬರಂಗೆ ಮಾಡಿದೀನಿ ಸರ್ ಪ್ಲಾನ್ ಅಂತ ಹೇಳ್ತೀನಿ. ಓ ಹೌದಾ, ಹಂಗೆ ಹಿಂಗೆ ಅಂದ್ಬಿಟ್ಟು ಆಯ್ತು ಹೋಗ್ರಿ ಅಂತ ಕಳಿಸ್ತಾರೆ. ತಿರ್ಗಾ ಮಾರನೇ ದಿವಸ ಫೋನ್ ಮಾಡ್ತಾರೆ, ಯಾರೋ ಕೈಲಿ ಫೋನ್ ಮಾಡಿಸ್ತಾರೆ, ಸೆಕೆಂಡ್ ಪಾರ್ಟಿ ಕೈಲಿ, ಹೆಸರು ಹೇಳಲ್ಲ. ಫೋನ್ ಮಾಡಿಬಿಟ್ಟು, ಸರ್ ಪರ್ಮಿಷನ್ ಸಿಗ್ತಾ ಇಲ್ಲ, ಒಪ್ತಾ ಇಲ್ಲ, ಅವರು 1.5 ಲಕ್ಷ ಲಂಚ ಕೇಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತೀನಿ, ಸರ್ ನಾನು ಇರೋದೇ ಇದೇ ಫೀಲ್ಡಲ್ಲಿ ಸರ್, ನಾನು ಇದೇ ಇಂಡಿಯನ್ ಡಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟು, ಅನಿಮಲ್ ವೆಲ್ಫೇರ್ ಬೋರ್ಡ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನನಗೆ ಗೊತ್ತು ಸರ್, ಅದು ಬರೀ ಪರ್ಮಿಷನ್ ಕೇಳೋದು 0 ರೂಪೀಸಲ್ಲಿ ಪರ್ಮಿಷನ್ ಕೊಡ್ತಾರೆ ಅಷ್ಟೇ ಸರ್, ಅಲ್ಲಿ ಯಾರಿಗೂ ಲಂಚ ಗಿಂಚ ಕೊಡೋಂಗಿಲ್ಲ. ನಾನು ಪರವಾಗಿಲ್ಲ ಬಿಡಿ ಸರ್, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಆಚೆ ಬಂದ ಮೇಲೆ ನನಗೆ ಸಾವಿರಾರು ವೇದಿಕೆ ಇದೆ ಸರ್, ಅಲ್ಲಿ ನಾನು ಅದನ್ನು ಲಾಂಚ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು, ನನಗೆ ಇಡಿ ರೈಡ್ ಆಗಿ 8 ತಿಂಗಳು ಆಗಿರಲ್ಲ. ನಾನು CM DCM, ಅದರಲ್ಲಿ CM ಬರಲ್ಲ, ಮಿಕ್ಕಿದವರೆಲ್ಲ ಬಂದಿರ್ತಾರೆ, ಮಾಜಿ CM ಎಲ್ಲರೂ ಬಂದಿರ್ತಾರೆ. ಪವರ್ ಟಿವಿ ಅವ್ರದ್ದು, ರಾಕೇಶ್ ಶೆಟ್ಟಿ ಅವ್ರದ್ದು ಒಂದು ಫಂಕ್ಷನ್ ಅಲ್ಲಿ 500 ಜನ ACP DCP IGP ಇನ್ಸ್ಪೆಕ್ಟರ್ ಎಲ್ಲಾರು ಮೆರವಣಿಗೆಯಲ್ಲೇನೆ 100 ಕೋಟಿ ನಾಯಿ ಅಂತ ಆ ನಾಯಿನ ಲಾಂಚ್ ಮಾಡ್ತೀನಿ. ಅದು ಬಿಗ್ ಬಾಸ್ ವೇದಿಕೆಯಲ್ಲಿ ಮಾಡಬೇಕಿತ್ತು, ಕಾರಣಾಂತರದಿಂದ ಆಗ್ಲಿಲ್ಲ. ಅದನ್ನ ನಾನು ಈ ವೇದಿಕೆಯಲ್ಲಿ ಚಾಲೆಂಜಿಂಗ್ ಆಗಿ ಅವ್ರಿಗೆ ಹೇಳ್ಬಿಟ್ಟು, ನಿಮ್ ವೇದಿಕೆ ಇಲ್ಲಿದ್ರು ಪರವಾಗಿಲ್ಲ, ನಾನು ಇನ್ನೊಂದು ವೇದಿಕೆಯಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ಅಷ್ಟು ಜನದ ಮುಂದೆ ಲಾಂಚ್ ಮಾಡ್ತೀನಿ. ಅದು ಬೇರೆಯವ್ರದ್ದು ಫಂಕ್ಷನ್ ಆಗಿರೋದ್ರಿಂದ ಅಷ್ಟು ಹೈಲೈಟ್ ಆಗಲ್ಲ, ಯಾಕಂದ್ರೆ ಬೇರೆ ಮೀಡಿಯಾಗೆ ಅವ್ರು ಒಳಗೆ ಬಿಟ್ಟಿರಲ್ಲ ಆ ಕಾರಣದಿಂದ. ಅದಾದ್ಮೇಲೆ ನಾನು ಬರ್ಡೇ ದಿನ ಆ ಡಾಗ್ ನ ತಿರ್ಗಾ ಲಾಂಚ್ ಮಾಡ್ತೀನಿ. ಇವತ್ತು ಎಲ್ಲೋದ್ರೂ ಅದನ್ನ 2.5 ಲಕ್ಷದಿಂದ 10 ಲಕ್ಷ ರೂಪಾಯಿಗೆ ಕರೀತಾ ಇದ್ದಾರೆ, ಅಷ್ಟು ಫೇಮಸ್ ಮಾಡಿದೀನಿ. ಅವತ್ತು 5 ತಿಂಗಳು ಮರಿ ಇತ್ತು, ಈಗ 7.5 ತಿಂಗಳು ಮರಿ ಆಗಿದೆ. ಸರ್ ಫಸ್ಟ್ ಡೇ ನಿಮ್ಮ ಪ್ರೋಮೋ ಎಲ್ಲ ರಿಲೀಸ್ ಆಯ್ತು, ನೀವು ಬಿಗ್ ಬಾಸ್ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಹೋದ್ರಿ, ಬಟ್ ನಿಮ್ ಮೂಡ್ ಆಫ್ ಆಯ್ತು ಅಂತ ಹೇಳಿದ್ರಿ. ಆನ್ ಸ್ಟೇಜ್ ಸುದೀಪ್ ಸರ್ ಜೊತೆ ಏನಾಯ್ತು, ಏನ್ ಡಿಸ್ಕಷನ್ ನಡೀತು, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ. ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನಂದು ಡಾಗ್ದು ವೀಟಿಲಿ ಶೂಟ್ ಆಗಿದೆ ಅನ್ನೋ ತರ, ಆದ್ರೆ ಅವ್ರು ಏನ್ ಮಾಡಿದ್ರು, ಯಾವಾಗ 5 ದಿವಸ ಹಿಂದೆ ಕರೆದ್ರು ಅವತ್ತು ಫುಲ್ಲು ಅದು ಎಡಿಟ್ ಆಗಿ ಎಲ್ಲ ರೆಡಿ ಇತ್ತು. ಅದಾಗ್ತಿದಂಗೆ ಯಾವಾಗ ನನಗೆ 1.5 ಲಕ್ಷ ಕ್ಯಾಶ್ ಕೇಳಿದ್ರು, ಅವಾಗ ನನಗೆ ನಾನು ಹೇಳ್ಬಿಡ್ತೀನಿ, ಇಲ್ಲ ನೀವು ಹಾಕಂಗಿದ್ರೆ ಹಾಕಿ, ಬಿಟ್ರೆ ಬಿಡಿ, ನಾನು ಬೇರೆ ವೇದಿಕೆ ಸಿಗುತ್ತೆ ಅಲ್ಲಿ ಮಾಡ್ಕೊಂತೀನಿ ಬಿಡಿ, ನನಗೆ ಆ ದುಡ್ಡು ಕೊಟ್ಟು ಮಾಡೋ ಶೋಕಿ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕ ಕೊಡ್ದಂಗೆ ಹೇಳ್ಬಿಡ್ತೀನಿ. ಅಲ್ಲಿಗೆ ಮುಗೀತು. ಅದಾಗ್ತಿದಂಗೆ ಮಾರನೇ ದಿವಸಕ್ಕೆ ತಿರ್ಗಾ ಫೋನ್ ಬರುತ್ತೆ. ತಿರ್ಗಾ ಫೋನ್ ಬಂದ್ಬಿಟ್ಟು, ಸರ್ ಇದು ನಿಮ್ದು ಶಾರ್ಟ್ ಆಗೋಯ್ತು, ಅದು ಪ್ರೊಮೋದು, ಇನ್ನೊಂದು ಸ್ವಲ್ಪ ತಿರ್ಗಾ ಶೂಟ್ ಬೇಕು ಅಂತಾರೆ. ಅವಾಗ ನಾನು ತಿರ್ಗಾ ಬಂದು ಬೇರೆ ಕಡೆ ಅರೇಂಜ್ ಮಾಡ್ತೀನಿ, ರೋಟೋ ಅಂತ ಪಬ್ ಅರೇಂಜ್ ಮಾಡ್ತೀನಿ. ಅದು 2ನೇ ಸಲ ಶೂಟ್ ಆಗುತ್ತೆ. ಏನಕ್ಕಂದ್ರೆ ಫಸ್ಟ್ ಸಲ ಶೂಟ್ ಆಗಿದ್ರಲ್ಲಿ ನಾಯಿ ಇತ್ತಲ್ಲ, ಇವ್ರು ಏನ್ ಮಾಡಿದ್ದಾರೆ, ನಾಯಿ ತೆಗೆದಿದ್ಯಾ ಮೈನಸ್ ಆಗೋಯ್ತದು, ಅದನ್ನ ಫಿಲ್ ಮಾಡಕ್ಕೆ ತಿರ್ಗಾ ಬೇಕಾಯ್ತು. ಅದರಿಂದ ತಿರ್ಗಾ ಅವರು ಎಲ್ಲಾ ಟೀಮ್ ಅವರು ತಿರ್ಗಾ ಬಂದು ರೋಟೋ ಅನ್ನೋ ಪಬ್ಬಲ್ಲಿ ತಿರ್ಗಾ ಶೂಟ್ ಆಗುತ್ತೆ. ಯಾರ್ಯಾರಿಗೂ 2 ದಿನ ಟೈಮ್ ಕೊಟ್ಟೇ ಇಲ್ಲ, ಒಂದೇ ದಿವಸದಲ್ಲಿ ಎಲ್ಲ ಮುಗಿಸಿ ಹೋಗಿ ಅದನ್ನ ಎಡಿಟ್ ಮಾಡೋದು. ನನ್ಗೆ 2ನೇ ದಿವಸ ತಿರ್ಗಾ ಬರ್ತಾರೆ. ರೋಟೋ ಶೂಟ್ ಆಗಿದ್ದೆ ಬೇರೆ ದಿನ, ಇದು ಶೂಟ್ ಆಗಿದ್ದು ಎಡಿಟಿಂಗ್ ಆಗಿದ್ದೆ ಬೇರೆ ದಿನ, ಇದು ಫಿನಿಶ್ ಆಗೋಗಿತ್ತು. ಆ ನಾಯಿ ಪೋರ್ಷನ್ ಕಟ್ ಮಾಡಿದಾಗ ಮೈನಸ್ ಆಗೋಯ್ತು, ಯಾಕಂದ್ರೆ ನಾಯಿ ಅಷ್ಟು ಚೆನ್ನಾಗಿ ಬಂದಿತ್ತು, ಒಂಥರ ಬಿಲ್ಡಪ್ ತರ ಅಷ್ಟು ಚೆನ್ನಾಗಿ ಬಂದಿತ್ತು. ಬಿಲ್ಡಪ್ ಶಾಟ್ ಸಖತ್ತಾಗಿ, ನಾನು ನಾಯಿ ಹಿಡ್ಕೊಂಡು ನಡ್ಕೊ ಬಂದ್ರೆ ಲುಕ್ ಬರೋದು, ನಾನು ಒಬ್ಬನೇ ನಡ್ಕೊ ಬಂದ್ರು ಲುಕ್ ಬರಲ್ಲ. ಅದೆಲ್ಲ ಕಟ್ ಮಾಡ್ಬಿಟ್ಟಿದ್ರು, ಅದು ನಂಗೆ ಹೇಳಿರ್ಲಿಲ್ಲ ಕಟ್ ಆಗಿ ಮಾಡಿದೀವಿ ಅಂತ. ನಾನು ಒಳಗೆ ಏನ್ ಮಾಡ್ತಾರೆ ಅದು ಹಿಂಗ್ ಗೊತ್ತಾಗುತ್ತೆ. ನಾನು ನಾಯಿಗೂ ಇರುತ್ತೆ, ಅದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಅನ್ನೋದು ಇನ್ನೂ ಚೆನ್ನಾಗಿ ಬರ್ತಾ ಇದೆ ಎಲ್ಲ. ಯಾಕಂದ್ರೆ ಎಲ್ಲಾರು ಬಂದು ಎಲ್ಲೆಲ್ಲಿ ಜಾಗ ಇರುತ್ತೆ ಅವ್ರ ಮನೆ ಪಕ್ಕ, ಪಾರ್ಕು, ರೋಡು ಎಲ್ಲ ಕಡೆ ಅಲ್ಲಿ ವಿಟಿ ನೋಡಿ, ಸೀಸನ್ 1 ಇಂದ 12 ವರೆಗೂ ಒಬ್ಬರದೋ ಇಬ್ಬರದೋ ಬಿಟ್ಟು ಮಿಕ್ದವ್ರದೆಲ್ಲ ಅವ್ರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಲ್ಲೇ ಮಾಡ್ಬಿಟ್ಟಿರ್ತಾರೆ. ನನಗೇನಂದ್ರೆ ಏನ್ ಮಾಡಿದ್ರು ಕ್ವಾಲಿಟಿ ಮಾಡ್ಬೇಕು, ಏನ್ ಮಾಡಿದ್ರು ಕ್ವಾಲಿಟಿ ಮಾಡ್ಬೇಕು, ಆ ತರ ಒಂದೊಂದು ಅಟ್ಲಾಂಟಿಸ್ ಅಂತ ಪಬ್ಬು ರೆಕಾರ್ಡ್, ಅಟ್ಲಾಂಟಿಸ್ ಪಬ್ಬಲ್ ಮಾಡಿದೆ, ರೋಟೋ ಪಬ್ಬಲ್ ಮಾಡಿದೆ. ಆಮೇಲೆ 1 ಎಕರೆ ಬಂಗ್ಲಾ, ಅಂದ್ರೆ ರಿಮೋಟ್ ಅದ್ಮುದ್ರೆ ಹಿಂಗ್ ಗೇಟ್ ಓಪನ್ ಆಗ್ಬೇಕು, ನಾನು ಕಾರ್ ಎಂಟ್ರಿ ಕೊಡ್ಬೇಕು, ಅಲ್ಲಿ ನಾಯಿ ಇಟ್ಕೊಂಡ್ ಬರ್ಬೇಕು, ಆ ತರ
ಬಿಲ್ಡಪ್ ಶಾರ್ಟ್ಸ್ ತರ ಶೂಟ್ ಆಯ್ತು. ಅದು 1 ಎಕರೆ ಮನೆ, ಒಳ್ಳೆ ಫಾರಿನ್ನಲ್ಲಿ ಇರೋ ಮನೆ, ಇಂಡಿಯಾ ಒಳಗೆ ಆ ಥರ ಮನೆ ಇರಲ್ಲ, ಅಂತ ಮನೇಲಿ ಶೂಟ್ ಆಗುತ್ತೆ. ಅದೆಲ್ಲದನ್ನು ಏನ್ ಮಾಡ್ತಾರೆ ಆಮೇಲೆ ಗೊತ್ತಾಗುತ್ತೆ, ಅದು ಫಸ್ಟ್ ಡೇ ಫಸ್ಟ್ ಶೋ ಗೊತ್ತಾಗುತ್ತೆ. ನನಗೆ ಗೊತ್ತಿರಲ್ಲ ಕಟ್ ಮಾಡಿದ್ದಾರೆ ಅದಕ್ಕೆ ಅಂತ. ನಾನು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡೋಕೆ ಎಲ್ಲೋ ನಾನು ಸೂಪರ್ ಆಗಿ ಬರ್ತಾ ಇದೆ, ಹೀರೋ ಥರ ಬರ್ತಾ ಇದೆ ಅಂದ್ಕೊಂಡು ರೋಟೋ ಅಲ್ಲಿ ಇನ್ನೊಂದು ದಿನ ಬರ್ತಾರೆ, ಅಲ್ಲಿ ಶೂಟ್ ಆಗುತ್ತೆ. ಅಲ್ಲಿ ಶೂಟ್ ಆದ್ಮೇಲೆ ವಾಪಸ್ ಹೊಟ್ಟೋಗ್ತಾರೆ. ಆಮೇಲೆ ಎಲ್ಲ ಅವ್ರು ಎಡಿಟ್ ಮಾಡಿ ಇಟ್ಕೊಂಡಿರ್ತಾರೆ. ನನಗಿವಾಗ ಕುತೂಹಲ, ಅಂದ್ರೆ ಈಗ ನನ್ನ ಮಗನಿಗೂ ಹೇಳಿ ಬಂದಿದ್ದೀನಿ, ಯಾಕಂದ್ರೆ ನಮ್ಮ ಮಗನೇ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ತರ, ಅಂದ್ರೆ ಅವ್ನಿಗೇನು ನಾಲೆಜ್ ಇಲ್ಲ ಏನಿಲ್ಲ, ಅವ್ನಿಗೆ ಅದು ಕೊಟ್ಟು ಹೇಳ್ಬಿಟ್ಟು ಬಂದಿದ್ದೀನಿ. ಪ್ರೋಮೋಲ್ ಬರ್ತಿದ್ದಂಗೆ ಆ ಗ್ರೂಪಲ್ಲಿ ಬಿಟ್ಬಿಡು, ಅದ್ರಲ್ಲಿ ಕೆಳಗೆ ವರ್ಡಿಂಗು ಎಲ್ಲ ರೆಡಿ ಮಾಡಿಸಿ ಬಂದಿದೆ. ಇಂಗ್ಲೀಷ್ ಬರಲ್ಲ ಅವ್ನ ಕೈಯಲ್ಲಿ. ಆ ಪ್ರೋಮೋಲ್ ಬಂದಿರೋ ನಾಯಿ 100 ಕೋಟಿ ವರ್ತ್ ಡಾಗ್ ಅಂತ. ಅದು ಒತ್ತಿ ಹೇಳ್ತೇನೆ, ಪರ್ಚೇಸ್ ಅಲ್ಲ ವರ್ತ್ಗೂ ಪರ್ಚೇಸ್ಗೂ ಡಿಫ್ರೆನ್ಸ್ ಇದೆ. ಪರ್ಚೇಸ್ ಅಂದ್ರೆ ತಗೊಂಡಿರೋದು, ವರ್ತ್ ಅಂದ್ರೆ ನಾನ್ ತಗೊಂಡ ಮೇಲೆ ನಂದು ಬೆಲೆ, ನಾನು ಹೇಳ್ತಾರ ಬೆಲೆ, ಇಷ್ಟ ಆದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಡಿ, ಆಯ್ತಾ, ಈ ಬೆಲೆ ಆಯ್ತಾ. ವರ್ತ್ ಡಾಗ್ ಅದ್ರಲ್ಲಿ ಇದೆ ಅಂತ ವರ್ಡಿಂಗ್ ಅಲ್ಲಿ ಮಾಡಿ. ಆ ಪೋಸ್ಟರ್ ಹೆಂಗಿತ್ತು ಅಂದ್ರೆ, ಅಲ್ಲಿ ಯಾವ ದೇಶದಲ್ಲಿ ಅಂದ್ರೆ ಅದು ಹುಟ್ಟಕ್ಕಿಂತ ಮುಂಚೆ 5ನೇ ತಿಂಗಳು ಅದು ಹುಟ್ಟಿರೋದು, 3ನೇ ತಿಂಗಳೇ ವರ್ಲ್ಡ್ ನ್ಯೂಸ್ ಮಾಡಿದ್ದೆ. ಅದು ಇಂಥ ನಾಯಿ ನಾನು ತಗೋಬೇಕಂತ ಅಂದಿದ್ದೀನಿ ಅಂತ ಕತ್ತೆ ನಾಯಿ ಇನ್ನು ಮರಿ. ಈಗಾಗ್ಲೇ ನೀವು ಬರ್ಡೇ ನೋಡಿದಾಗಿತ್ತು ಇಷ್ಟೇ ಎತ್ತರ ಆಗೋಗಿದೆ. ಇನ್ನೂ ಅದು ಇನ್ನು 1 ವರ್ಷ ಆದ್ಮೇಲೆ ನೋಡಿ ನೀವು ಕುತ್ಕೊಂಡು ಹೋಗೋದು, ಅಷ್ಟು ದೊಡ್ಡದಾಗಿರುತ್ತೆ. ಈಗ ಇನ್ನು 7-7.5 ತಿಂಗಳು ಮರಿ ಅದು. ನಾನು ತಗೊಂಡಾಗ 5 ತಿಂಗಳು ಆಯ್ತಾ. ಅದು ಬಿಗ್ ಬಾಸ್ಗಿಂತ ಮುಂಚೆ ಅವಾಗ ಚಿಕ್ಕದಿತ್ತಿನ್ನ ಅವಾಗ ಶೂಟ್ ಮಾಡಿದಾಗ ಅದೇನಾಯ್ತು, ಪ್ರೋಮೋ ಶೂಟಲ್ಲಿ ಬರುತ್ತೆ ಆ ಥರ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಒಂದು ಡಿಸೈನ್ ಮಾಡಿಸಿರ್ತೀನಿ. ಅದ್ರಲ್ಲಿ ಬಂದು ಯಾವ ದೇಶದಲ್ಲಿ ಬಂದಿತ್ತು ಅದು ಅದ್ರದ್ದು ಫ್ಲಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೈಪರ್ ಲಿಂಕ್ ಅಂದ್ರೆ ಆ ನ್ಯೂಸ್ಗೆ ಹೋಗುತ್ತೆ, ಆ ದೇಶದ ಮೇಲೆ ಕ್ಲಿಕ್ ಮಾಡಿದ್ರೆ ಆ ನ್ಯೂಸ್ಗೆ ಹೋಗುತ್ತೆ. ಆ ಥರ ಪೋಸ್ಟರ್ ಡಿಸೈನ್ ಮಾಡಿ ವಾಟ್ಸಪ್ ಅಲ್ಲಿ ಎಲ್ಲಾರ್ಗು ಶೇರ್ ಮಾಡೋ ತರ ಒಂದು ಗ್ರೂಪ್ ಅಲ್ಲಿ, ಪ್ಲಸ್ ಎಲ್ಲಾರ್ಗು ನನ್ನ ಮಗನ್ ಹೇಳ್ಕೊಟ್ಬಿಟ್ಟು, ಆಮೇಲೆ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗು ಚೆಕ್ ಮಾಡಿ, ಅಲ್ಲಿ ಪ್ಲೇ ಆಗೋಗಿದೆ ಅಂದ್ರೆ ಯಾಕಂದ್ರೆ ನಾನ್ ಟೈಮ್ ಸೆಟ್ ಮಾಡಿ ಅದು ನಮ್ಗೆ ಅದೇ 8ನೇ ತಾರೀಕು ಸ್ಟಡಿ ಮಾಡಿ ಬಿಟ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ನನ್ನ ಮಗ ಆ ಟೈಮ್ ಮಿಸ್ ಆಗ್ಬಿಡ್ತಾನೆ ಅಂದ್ಬಿಟ್ಟು 8ನೇ ತಾರೀಕು ಏನೋ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ, 9ನೇ ತಾರೀಕಿಗೆ ಬಿಟ್ಬಿಟ್ಟಿದ್ದೆ. ಅದು ಬೆಳಿಗ್ಗೆ 10 ಗಂಟೆಗೆ ಬಿಟ್ಬಿಟ್ಟಿದ್ದೆ. ಅದು ಇನ್ನೂ ಡಿಲೀಟ್ ಮಾಡಿಲ್ಲ, ಪ್ರೂಫ್ ಅಲ್ಲೇ ಇದೆ. ಅದು ಹೋಗಿ ಚೆಕ್ ಮಾಡಿ, ಅದ್ರ ಒರಿಜಿನಲ್ ಇನ್ನೊಂದು ಲಿಂಕ್ ವಾಟ್ಸಪ್ ಅಲ್ಲಿ ಕಳಿಸೋದ್ರಲ್ಲಿ ಒಂದೊಂದು ಕ್ಲಿಕ್ ಮಾಡಿದ್ರು ಆಯಾ ದೇಶಕ್ಕೆ ಆ ನ್ಯೂಸ್ಗೆ ಹೋಗುತ್ತೆ. ಆ ತರ ಮಾಡ್ಬಿಟ್ಟು ತುಂಬಾ ಹೈ ಪ್ಲಾನ್ ಮಾಡಿ ನಂದೇ ಆದ ತಲೆಯಿಂದ ಡೇ 1 ಅಲ್ಲಿ ಬಿಗ್ ಬಾಸ್ ಪ್ಲಸ್ ನಾನು ವರ್ಲ್ಡ್ ನ್ಯೂಸ್ ಅಲ್ಲಿ ಬರಂಗ್ ಮಾಡಿದ್ರೆ ಇದು ತಪ್ಪ. ಆದ್ರೆ ಈಗ ಬಿಗ್ ಬಾಸ್ ಎಷ್ಟು ಫೇಮಸ್ ಇದೆ, ಅದನ್ನ ನಾನು ಇನ್ನೂ ಒಂದು ಲೆವೆಲ್ ಫಾರಿನ್ ಲೆವೆಲ್ ಅಲ್ಲೂ ಬರಂಗ್ ಮಾಡಿದ್ರೆ ತಪ್ಪ. ಅಂದ್ರೆ ಫಾರಿನ್ ಅಲ್ಲಿ ಅದಕ್ಕೆ ಫಾಲೋವರ್ಸ್ ನೋಡೋರು ಇರ್ಬೋದು, ಆದ್ರೆ ವರ್ಲ್ಡ್ ನ್ಯೂಸ್ ಅಲ್ಲಿ ಬಿಗ್ ಬಾಸ್ ಬರುತ್ತೆ ಅಂದ್ರೆ ಅವ್ರಿಗೂ ಹೆಮ್ಮೆ, ನನ್ಗೂ ಹೆಮ್ಮೆ. ನಾನೇನ್ ಅವ್ರನ್ನ ತುಳಿತಾ ಇಲ್ಲ, ಅವರು ನನ್ನೇನ್ ತುಳಿಬೇಕನ್ನೋದು ನನ್ಗಿಲ್ಲ. ನಾನು ಬೆಳಿತೀನಿ, ನೀವು ಬೆಳಿತೀನಿ ಅನ್ನೋ ಬುದ್ಧಿಗೆ ಇದು ತಪ್ಪ. ನಾನು ಜನಕ್ಕೆ ಹೇಳ್ತಾ ಇರೋದು, ನನ್ನ ಪಾಲಿಸಿ ಹೆಂಗಂದ್ರೆ ನೀವು ಉದ್ಧಾರ ಮಾಡ್ತೀನಿ, ನಾನು ಉದ್ಧಾರ ಮಾಡ್ತೀನಿ. ನಾನು ಒಬ್ಬನೇ ನಿನ್ನ ಉದ್ಧಾರ ಮಾಡ್ತಾ ಇದ್ದೀನಿ, ಆಮೇಲೆ ನೀವೇನು ಎಲ್ಬೋರ್ಡ್ ಅಂತನೂ ಅಲ್ಲ. ನೀವು ಒಂದ್ ಲೆವೆಲ್ಗೆ ನಂಬರ್ 1 ಇದ್ದೀರಾ, ಆದ್ರೆ ಅದನ್ನ ಇನ್ನೂ ದೊಡ್ಡ ಲೆವೆಲ್ಗೆ ತಗೊಂಡು ಹೋಗ್ತೀನಿ, ನೀವು ಅದನ್ನ ಖುಷಿ ಪಡ್ಬೇಕಾಗಿತ್ತು. ಅರ್ಥ ಆಯ್ತಾ? ಆದ್ರೆ ಡೇ 1 ನಾನು ಸ್ಟೇಜ್ ಹತ್ತದಾಗ ಫುಲ್ ತಲೆಯಲ್ಲಿ ಇದ್ದಿದ್ದೆ ಅಷ್ಟು, ನಾಯಿ ಬರುತ್ತೆ, ಇನ್ನೇನು ನನ್ನ ಮಗ ಬಿಡ್ತಾನೆ, ಹಂಗೆ ವೈರಲ್ ಆಗುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಇದ್ದಿತ್ತು. ಆದ್ರೆ ಅಲ್ಲಿ ಹೋದಾಗ ನನಗೆ ಶಾಕಿಂಗ್ ಆಯ್ತು. ಬರೀ ನಾನು ನನ್ನ ಎಕ್ಸ್ಪೆಕ್ಟೇಷನ್ ಎಲ್ಲ ಮೂಡ್ ಆಫ್ ಆಗೋಯ್ತು. ಅಂದ್ರೆ ಇಲ್ಲಿ ಎಲ್ಲ ತುಳಿಯೋದೇನೆ, ಇಲ್ಲಿ ಬೆಳ್ಸೋರ್ಗೆ ಬೆಳ್ಸಲ್ಲ, ತುಳಿಯೋದೇ ಇಲ್ಲಿ ಮೇಯ್ನ್ ಅಂತ ಫುಲ್ಲು ಅಳು ಬರೋ ತರ ಮೂಡ್ ಆಫ್ ಆಯ್ತು. ಹಂಗೆ ನೋಡ್ತೀನಿ, ನಾಯ ಕಾಣಿಸ್ತಾ ಇಲ್ಲ, ಒಂದು ಚೂರು ನಾಯಿನ ತೋರಿಸಿಲ್ಲ ಅವರು. ಅದ್ರ ವಿತ್ ಪರ್ಮಿಷನ್ ಆಗಿತ್ತು, ಅದೆಲ್ಲ ನನ್ನ ಇಮೇಲ್ ಅಲ್ಲಿ ಅದು ಡಾಕ್ಯುಮೆಂಟು ಇದೆ, ಎಲ್ಲ ಓಕೆ ಆಗಿರೋದಕ್ಕೂ. ನಾನು ಏನೇನು ಡಾಕ್ಯುಮೆಂಟ್ ಅವ್ರು ಕೇಳಿದ್ರು, ನಾನೇನು ಕಳಿಸಿದ್ದೆ, ಅಲ್ಲಿ ಏನ್ ಪರ್ಮಿಷನ್ ಆಯ್ತು, ಎಲ್ಲ ನನ್ನ ಹತ್ರ ಇದೆ. ಎಲ್ಲ ಇಟ್ಕೊಂಡು ಅವರು ಅದನ್ನ ಕಟ್ ಮಾಡಿದ್ರು ಕಾರಣಾಂತರ ಇಂದ. ಅಂದ್ರೆ 1.5 ಲಕ್ಷ ನನಗೆ ಕ್ಯಾಶ್ ಕೇಳಿದ್ರು, ನಾನು ಕೊಡ್ಲಿಲ್ಲ ಅಂತ ಕಟ್ ಮಾಡಿದ್ರು. ಅದು ನನಗೆ ತುಂಬಾ ಬೇಜಾರಾಯ್ತು. ಎಷ್ಟು ಮೂಡ್ ಆಫ್ ಆಯ್ತು ಅಂದ್ರೆ, ಹೋಗ್ತಿದ್ದಂಗೆ ಫಸ್ಟ್ ಕ್ವಶನ್ ಸುದೀಪ್ ಸರ್ ಅದೇ ಕೇಳಿದ್ರು, ನೀನು 1 ನೈಟ್ ಅಲ್ಲೇ ಸೆಲೆಬ್ರಿಟಿ ಇದು ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ ಹೇಳ್ದಲ್ಲ, ಏನ್ ಮಾಡ್ತೀಯ ಅಂದ್ರು. ಎಲ್ಲಿ ಸರ್ ಮಾಡಕ್ ಬಿಟ್ರೆ ತಾನೆ, ಎಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಸರ್ ಅಂತ. ಹಂಗೆ ಓಪನ್ ಆಗಿ ಅಳು ವಾಯ್ಸಲ್ಲೇ ಹೇಳ್ತೀನಿ, ಅಂದ್ರೆ ಫುಲ್ ಮೂಡ್ ಆಫ್ ಆಗ್ಬಿಡುತ್ತೆ. ಅದ್ ಹೆಂಗ್ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ನಂದು ಟೆಕ್ನಿಕ್ ಬೇರೆ ಸರ್. ಯಾಕಂದ್ರೆ ಮೂಡ್ ಆಫ್ ಆದ್ಮೇಲೆ ಇನ್ನೇನ್ ಆನ್ಸರ್ ಮಾಡೋದು, ಅವ್ರಿಗೆ ಎಲ್ಲ ಕಟ್ ಮಾಡಿ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಅದಕ್ಕೆ ತಿರ್ಗಾ ನಾನೇನ್ ಮಾತಾಡಲಿ, ಆ ಒಂದು ಮೂಡ್ ಆಫ್ ಆಗುತ್ತೆ. ಅದಾದ್ಮೇಲೆ ನೀನಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ವಾ ಅಂದ್ರು. ಸರ್ ಬಿಗ್ ಬಾಸ್ ಒಂದು ಲೆವೆಲ್ ಫೇಮಸ್ ಸರ್, ಒಂದು ಎಕ್ಸ್ಟೆಂಡ್ ವರ್ಗೂ ದೇಶದವರೆಗೂ ಗೊತ್ತು ಸರ್. 1 ನೈಟ್ ಅಲ್ಲಿ ವರ್ಲ್ಡ್ ನ್ಯೂಸ್ ಅಲ್ಲಿ ಬಂದ್ರೆ ಏನಾದ್ರು ಪ್ರಾಬ್ಲಮ್ ಸರ್ ಅಂತ ಅಲ್ಲೇ ಕೇಳ್ತೀನಿ. ಅದೆಲ್ಲ ಕಟ್ ಮಾಡಿದ್ದಾರೆ, ಅದೆಲ್ಲ ಹಾಕಿಲ್ಲ, ಅದೆಲ್ಲ ಅನ್ಸೀನ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸುದೀಪ್ ಸರ್ ಜೊತೆ ನೇರ ನಂದು ಅವ್ರದ್ದು ವಾದ ಆಗಿತ್ತು. ಅದಾಗ್ತಿದಂಗೆನೆ ನೀನು ವರ್ಲ್ಡ್ ಅಲ್ಲಿ ಬಂದಿದ್ಯಾ ಅಂತ ಅವರು ಟಾಪಿಕ್ ಎತ್ತಿದ್ದಾರೆ.
ನಾನು 125 ದೇಶದಲ್ಲಿ ಬಂದಿದ್ದೀನಿ ಸರ್, 5,000 ಚಾನಲ್ ಬಂದಿದ್ದೀನಿ ಅಂತ. ಯಾಕಂದ್ರೆ ಒಬ್ರಿಗೆ ಮಾತಾಡ್ಬೇಕಾದ್ರೆ ಅವರು ಗೂಗಲ್ ಮಾಡಿ ಅವ್ನು ಏನ್ ಹೇಳ್ತಾ ಇದಾರೆ ತಿಳ್ಕೊಳ್ಳೋ ಪೇಷನ್ಸ್ ಇರಬೇಕು. ತಿಳ್ಕೊಳ್ದೆ ಒಬ್ಬ ಮನುಷ್ಯನ ಒಂದು ಪಬ್ಲಿಕ್ ವೇದಿಕೆಯಲ್ಲಿ ಅಸೂಯೆಯಿಂದ ಅವನ ಕೀಳಾಗಿ ಕಂಡಮ್ ಆಗಿ ಮಾತಾಡಿಸಬಾರ್ದು. ಯಾಕಂದ್ರೆ ಅದು ಅವ್ರಿಗೂ ಶೋಭೆ ಅಲ್ಲ, ಯಾರಿಗೂ ಶೋಭೆ ಅಲ್ಲ. ಅದು ಬಿಟ್ಟು ಅಷ್ಟೇ ಬೇರೆ ಇನ್ನೇನೇನೇನೋ ಮಾತಾಡ್ತಾರೆ, ನನ್ನ ನಾಯಿ ಬಗ್ಗೆ ಕಂಡಮ್ ಮಾಡ್ತಾರೆ, ನಾನು ಅದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಅವ್ರವ್ರದ್ದು ಪರ್ಸನಲ್ ಅವ್ರದ್ದು ಪರ್ಸ್ಪೆಕ್ಟಿವ್, ನಾನು ಏನು ತಲೆ ಕೆಡಿಸ್ಕೊಳಲ್ಲ. ನಂಬೋರು ನಂಬಿ ಬಿಟ್ಟವ್ರು ಬಿಡಿ ಅಂತ ನಾನು ಇದು ಮಾಡ್ತೀನಿ.